ಹರಃ ಓಂ ತತ್ಸತ್ಪರಬ್ರಹ್ಮಣೇ ನಮಃ. ಶ್ರೀ ಸದ್ಗುರು ಶುದ್ಧಲಿಂಗಯತಿವರೇಣ್ಯನಂ ಭಾಸುರಯೋಗಿಕುಲತಿಲಕನಂ ಪಾಶಾಷ್ಟಕದಿಂ ಕುದಿವನರರುದ್ಧರಿಪನಂ ಸೋಸುತಿಹ ಮಾನಸ ಭಜಿಪಿನಾ ಭಜಿಪಿನಾ. ಜೈ ಮಂಗಲಂ ಜೈ ನಮಃ ಪಾರ್ವತಿಪತಯೇ ಶಿವ ಹರ ಹರ ಮಹಾದೇವ. ರಾಜಾಧಿರಾಜ ಸದ್ಗುರುನಾಥ शुद्धलिंगेश्वर महाराज की जय. साधु संत महाराज की जय. श्री गुरुदेव दत्त अवधूत. ಪರಮ ಪೂಜ್ಯರಿರ್ತಕ್ಕಂಥ ಯಾವ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದಂಡಿತ ಪ್ರಣಾಮ ಸಮರ್ಪಿಸಿ ಹಾಗೂ ಪರಮ ಪೂಜ್ಯರಿರ್ತಕ್ಕಂಥ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ನಂದೀಶ್ವರಪುರದ ಹೊರಕಮರಿ ಮಠದಲ್ಲಿ ಮಂಗಲಮಯವಾಗಿರ್ತಕ್ಕಂಥ ಶ್ರಾವಣ ಮಾಸ ಆರಂಭದಿಂದ ಅವ್ಯಾಹತವಾಗಿಯೂ ಆಗಮಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮ ಜಗದ್ಗುರು ಶ್ರೀ 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 ಶುದ್ಧಲಿಂಗೇಶ್ವರ ಸದ್ಗುರುವರ ಶ್ರೀ ಸದ್ಗುರು ಶುದ್ಧಲಿಂಗೇಶ್ವರ ವಿಜಯ ಲೀಲಾಕಲ್ಪತಕ್ಕಂಥ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸದ್ಗುರುವರ ದಿವ್ಯ ಜೀವನ ಚರಿತ್ರೆಯನ್ನು ಶ್ರವಣ ಮಾಡಲು ಆಗಮಿಸಿರುವ ಸರ್ವ ಸದ್ಭಕ್ತರ ಸೌಂದರ್ಯಕ್ಕೆ ಸಾಕ್ಷಿಭೂತ ಬೆಳಗುವ ಆ ಸಚ್ಚಿದಾನಂದ ಘನ ಪರಬ್ರಹ್ಮ ಸ್ವರೂಪಕ್ಕೂ ಮನವಾರಿ ನಡೆಸಿ ಆತ್ಮೇರೆ ನಾವನ್ನೆಲ್ಲ ನಂದೀಶ್ವರಪುರದಲ್ಲಿ ಸದ್ಗುರುವರ ಶ್ರೀ ಕ್ಷೇತ್ರದ ಅಧ್ಯಯನವನ್ನು ಮಾಡ್ತಾಯಿದ್ದೀವಿ. ಸದ್ಗುರುವರ ಚರಿತ್ರೆಯನ್ನು ಶ್ರವಣ ಮಾಡ್ತಾಯಿದ್ದೀವಿ. ಶ್ರವಣ ಮಾಡುವ, ಮನನ ಮಾಡುವ, ನಿಧ್ಯಾಸನ ಮಾಡುವ ಸೌಭಾಗ್ಯ ಎಲ್ಲರೂ ಅನುಗ್ರಹ ಮಾಡಲಿ. ಶ್ರವಣ ಮಾಡಬೇಕಂದ್ರೂ ಕೂಡ ಸುಲಭ ಅಲ್ಲ, ಶ್ರವಣ ಮಾಡಿಸ್ಬೇಕಂದ್ರೂ ಸುಲಭ ಅಲ್ಲ. ಇನ್ನೂ ಬೇರೆ ಬೇರೆ ಮಾಡ್ಬೋದು. ಗುರುಗಳ ಸೇವೆ ಮಾಡ್ಬೇಕಂದ್ರೆ ಭಾಳಷ್ಟು ಆತಂಕ ಇರ್ತಾವೆ. ಎಲ್ಲೆಲ್ಲೋ ಕಾರಣ ಆಗ್ತದೆ, ಏನೇನೋ ಆಗ್ತದೆ. ಸುಭಾಷಿತಕಾರ ಅಂತಾರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲು ಗಚ್ಚತಿ ಧೀಮತ. ಕಾವ್ಯಶಾಸ್ತ್ರ ವಿನೋದೇನ ಧೀಮತಾಂ ಅಂದರೆ ಬುದ್ಧಿವಂತರು, ಅಂದರೆ ಅಧ್ಯಾತ್ಮ ಶ್ರವಣ ಮಾಡಬೇಕು ಅಂತಕ್ಕಂಥ ಅಪೇಕ್ಷೆಗಳಂಥವರು ಒಬ್ರಿಗೊಬ್ರು ಒಳ್ಳೆಯ ಕಾವ್ಯಗಳನ್ನು, ಮಹಾತ್ಮರ ಚರಿತ್ರೆಗಳನ್ನು, ಮಹಾತ್ಮರು ಬರೆದಿರ್ತಕ್ಕಂಥ ಶಾಸ್ತ್ರ ವಿಷಯ ಇರ್ತವೆ ಅಂಥ ಶಾಸ್ತ್ರಗಳನ್ನು, ಮಹಾತ್ಮರು ರಚನೆ ಮಾಡಲ್ಪಟ್ಟಂಥ ಕಾವ್ಯ ಅಂದರೆ ಪದ್ಯಗಳಿರ್ತವೆ, ಅವುಗಳನ್ನೆಲ್ಲ ಬುದ್ಧಿವಂತರಾಗಿರ್ತಕ್ಕಂಥ ಪುರುಷರು ಏನು ಮಾಡ್ತಾರೆ ಅಂದ್ರೆ ಒಬ್ರಿಗೊಬ್ರು ಚರ್ಚೆ ಮಾಡ್ತಾ ಕೊಡ್ತಿರ್ತಾರೆ. ಕಾವ್ಯಶಾಸ್ತ್ರ ಮೊನ್ನೆ ಬೆಂಗಳೂರಿಗೆ ಇದ್ದಿರಲ್ಲ, ಆ ಒಂದು ಸಂದರ್ಭದಲ್ಲಿ ಒಂದು 3 ಜನರು ಪಂಡಿತರಿದ್ದರು. ಅಲ್ಲಿ ಭಾಳಷ್ಟು ಜನ ಹತ್ತೊಮ್ಮೆಲ್ಲ ಅಡ್ಡಾಡ್ತಾಯಿದ್ರು, ಓಡಾಡ್ತಾಯಿದ್ರು, ಏನು ಮಾಡ್ತಾಯಿದ್ರು, ಭಾಳ ಗಡಿಬಿಡಿ ಮಾಡ್ತಾಯಿದ್ರು. ಆದರೆ ಆ 3 ಜನರು ಮಾತ್ರ ಇಲ್ಲಿನ ವಿಷಯ ಬಂದು ಇರ್ತಕ್ಕಂಥದ್ದು. ಬೇಕಾದಷ್ಟು ಜನರು ಬಂದರು, ಹೋದರು, ಎಲ್ಲ ಮಾಡಿದರು. ಆದರೂ ಕೂಡ ಅವ್ರ ಕಡೆ ಒಂದು ಸ್ವಲ್ಪ ಕೂಡ ಲಕ್ಷ್ಯ ಇಲ್ಲದೆ ಅವ್ರು ಪಂಡಿತರು ಏನು ಮಾಡ್ತಾರೆ ಅಂದ್ರೆ, ಇಂಥ ಗ್ರಂಥಲ್ಲಿ ಹೀಗದ ವಿಷಯ, ಬೇರೆ ಬೇರೆ ಈಗ ಅದ್ವೈತ ವೇದಾಂತದಲ್ಲಿ ಹೀಗದ, ವೇದಾಂತದಲ್ಲಿ ಹೀಗದ, ಅದು ಶಕ್ತಿ ವಿಶಿಷ್ಟಾದ್ವೈತದಲ್ಲಿ ಹೀಗದ, ವಿಶಿಷ್ಟಾದ್ವೈತದಲ್ಲಿ ಹೀಗದೆ ಅಂದ ಆ ವಿಷಯವನ್ನು ಚರ್ಚೆ ಮಾಡ್ತಾ 3 ಮಂದಿ ಕುಡ್ಕೊಂಡು ಆ ವಿಷಯವನ್ನು ಚರ್ಚೆ ಮಾಡ್ತಾ ಕೂತಿದ್ರು. ಎಲ್ಲೇ ಕೂಡಲಿ ಈ ಓದಿನ ಕಟ್ಟಿರ್ತಲ್ಲ, ಅದು ಎಲ್ಲಿ ಬೆಳೆಸಲ್ಲ, ಅಗ್ನಿ ಸ್ಪರ್ಶ ಮಾಡಿದ್ರೆ ಎಲ್ಲಿದ್ದರೂ ಕೂಡ ಶ್ವಾಸ ನೀಡೋದು. ಆಗ ಸದ್ಗುರುವರ ಸನ್ನಿಧಿ ಇರ್ತಕ್ಕಂಥ, ಸದ್ಗುರುವರ ಚರಿತ್ರೆಯನ್ನು ಮಾಡ್ತಕ್ಕಂಥ, ಸದ್ಗುರುವರ ಸನ್ನಿಧಿ ಇದ್ಕೊಂಡು ಅವ್ರ ದೇವಿ ಕೃಪಾಶೀರ್ವಾದ ಪಡೆದಿರ್ತಕ್ಕಂಥ ಯಾರಿರ್ತಾರೆ ಅವ್ರು ಎಲ್ಲೆಲ್ಲಿ ಕೂಡ್ತಾರೆ ನೋಡ್ರಿ, ಅಲ್ಲೆಲ್ಲ ಅಧ್ಯಾತ್ಮ ಚಿಂತನೆ ಮಾಡ್ತಿರ್ತಾರೆ, ಒಳ್ಳೆಯ ಕಾವ್ಯಗಳು ಓದ್ತಾ ಇರ್ತಾರೆ, ಒಳ್ಳೆಯ ಚರಿತ್ರೆ ಓದ್ತಾ ಇರ್ತಾರೆ, ಒಳ್ಳೆಯ ಶಾಸ್ತ್ರಗಳು. ಒಳ್ಳೆಯ ಶಾಸ್ತ್ರ ಅಂದರೆ ನಮ್ಮ ಯಥಾರ್ಥ ಮೋಕ್ಷ ನೀಡತಕ್ಕಂಥ ಶಾಸ್ತ್ರ, ಅದ್ವೈತ ವೇದಾಂತ ಶಾಸ್ತ್ರವನ್ನು ಶ್ರವಣ ಮಾಡ್ತಿರ್ತಾರೆ, ಮನನ ಮಾಡ್ತಾರೆ, ನಿಧ್ಯಾಸನ ಮಾಡ್ತಾರೆ. ಒಬ್ರಿಗೊಬ್ರು ಅದನ್ನೇ ಹೇಳ್ತಾರೆ, ಅದನ್ನೇ ಕೇಳ್ತಾರೆ, ಅದನ್ನೇ ಚಿಂತನೆ ಮಾಡ್ತಾರೆ.
ಅದಕ್ಕೆ ಹೇಳ್ತಾರೆ ಇಲ್ಲಿ ಕಾವ್ಯಶಾಸ್ತ್ರ ವಿನೋದೇನ. ವಿನೋದ ಒಂದು ವೇಳೆ ಮಾಡ್ತಾ ಇದ್ದಾರೆ ಅಂದರೂ ಕೂಡ ಅದ್ರ ಜೊತೆಗೆ ವಿನೋದ ಕೂಡ ಶಾಸ್ತ್ರ ಆಗ್ತಕ್ಕಂಥದ್ದು, ಅದರಲ್ಲಿ ಕೂಡ ವಿನೋದವೂ ಶಾಸ್ತ್ರ ಆಗ್ತಕ್ಕಂಥದ್ದು. ಹೇಗಂದ್ರೆ ಗೋಧಿ ಹಿಟ್ಟಿನೊಳಗೆ ಚಪಾತಿ ಮಾಡ್ತಾಯಿದ್ದಾರೆ ಹೆಣ್ಮಕ್ಳು. ಅದ್ರ ಒಬ್ರಿಗೆ ಬೇಜಾರು ಅನಿಸ್ತು, ಇವತ್ತು ಕರ್ಷಿಕೆ ಮಾಡೋಣ ಅಂತ ಕರ್ಷಿಕೆ ಮಾಡಿದರು. ಅದು ಬೇಜಾರಾಗಿದೆ, ಭಾಳ ಸಲ ಆಯಿತು ಶಾವಿಗೆ ಮಾಡೋಣ ಅಂತಾರೆ. ಅದು ಶಾವಿಗೆ ಮಾಡೋದು ಬೇಜಾರಾಗಿದೆ, ಬೇಡ ಅದು ಪ್ರಸಾದ ಸಾಕಾಗಿದೆ. ಗುಳಿಗೆ ಮಾಡೋಣ ಅಂತ ಅದು ಸಾಕಾಗಿದೆ, ಸೌತಿ ಬೀಜ ಮಾಡೋಣ, ಪುಟ್ಟಿ ಬೀಜ ಮಾಡೋಣ. ಹೀಗೆ ಒಂದರೊಳಗೆ ಅನೇಕ ಪದಾರ್ಥ, ಒಂದೇ ಗೋಧಿಯಲ್ಲಿ ಅನೇಕ ಪದಾರ್ಥಗಳು ಮಾಡ್ತಾರಲ್ಲ, ಬೇರೆ ಬೇರೆ ಹೋಳಿಗೆ ಮಾಡೋಣ ಅಂತ, ಕರಿಗಡುಬು ಮಾಡೋಣ. ಈ ಒಂದೇ ಪದಾರ್ಥದಲ್ಲಿ ಅನೇಕ ರೀತಿ ಮಾಡ್ತಾಯಿದ್ದಾರೆ. ಹಾಗೆ ಕಾವ್ಯಶಾಸ್ತ್ರಗಳನ್ನು ಹೇಳ್ತಾ ರಚನೆ ಮಾಡ್ತಾ ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗ್ತದೆ, ಸ್ವಲ್ಪ ಹ್ರಸ್ವ ವ್ಯತ್ಯಾಸ ಇರ್ತದೆ, ದೀರ್ಘ ವ್ಯತ್ಯಾಸ ಆದರೆ ಇರ್ತದೆ, ಮಾಡಬೇಕು ವ್ಯತ್ಯಾಸ ಮಾಡಬೇಕು, ಮಾಡಬಾರ್ದು. ಸ್ವಲ್ಪ ವ್ಯತ್ಯಾಸ ಆದರೆ ಏನಾಗ್ತದೆ ರೀ ಅಂತ ವಿಚಾರ ಮಾಡಿದ್ರೆ ಅಪೋರ ಕ್ಷೇತ್ರದಲ್ಲಿ ನೋಡ್ತೈತೆ ರೀ. ಸರ್ವೇ ಜನ ಸುಖಿನೋ ಭವಂತು ಅಂತ ಬರ್ತದೆ. ಸರ್ವೇ ಜನ ಸುಖಿನೋ ಭವಂತು. ಸ್ವಲ್ಪ ಸರಿ ಯಾವ ಅಕ್ಷರೂ ಬದಲಿಲ್ಲ. ಅಕ್ಷರ ಸರ್ವೇ ಜನ ಸುಖಿನೋ ಭವಂತು. ಸ್ವಲ್ಪ ಒಂದು ಅಕ್ಷರ ಸ್ವಲ್ಪ ಸರಿಸಿದ್ರೆ ಸಾಕು. ಸರಿಸೋದ್ರೆ ಆ ಅಕ್ಷರ ಅಲ್ಲಿ ತೆಗೆದು ಹಾಕೋದಲ್ಲ, ಸ್ವಲ್ಪ ಏನು ಮಾಡಿದ್ರೆ ಸ್ವಲ್ಪ ಹಿಂದೆ ಮುಂದೆ ಸರಿಸ್ಬಿಡೋದಿಲ್ಲ. ಸ್ವಲ್ಪ ಇದು ಸಮೀಪ ಇದ್ದರೆ ಸ್ವಲ್ಪ ದೂರ ಮಾಡೋದು. ಏನಾಗ್ತದೆ, ಸರ್ವೇ ಜನ ಸುಖಿ ನೋ ಭವಂತು ಅಂತ ಏನಂತ ಹೇಳಿ ಅರ್ಥ. ಎಲ್ಲ ಜನರು ಸುಖವಾಗಿರಬಾರದು ಅಂತ ಶಾಸ್ತ್ರ ಏನು ನಿಮ್ಮದ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಸುಖವಾಗಿರಲಿ. ಅಕಸ್ಮಾತ್ ಈ ಕಂಪ್ಯೂಟರ್ ಗ್ರಂಥ ಬರ್ತಿತ್ತು ಅಪೋರ ಚರಿತ್ರೆ, ಅದರೊಳಗೆ ಭಾಳಷ್ಟು ಸಲ ಸ್ವಲ್ಪ ವ್ಯತ್ಯಾಸಗಳು ಬೇರೆ ಅರ್ಥ ಕೊಡ್ತಾವೆ. ಸ್ವಲ್ಪ ಸಮೀಪ ಇದ್ರೂ ಬೇರೆ ಇರ್ತಾವೆ, ಸ್ವಲ್ಪ ಅಗಲಿಸಿದ್ರು ಬೇರೆ ಇರ್ತವೆ. ಸುಲಭವಾಗಿ ತಿಳಿತದೆ, ಅದರೊಳಗಂತೂ ಭಾಳ ತಿಳಿತದೆ. ಅದಕ್ಕೆ ಒಂದು ಅಕ್ಷರ ಹರಸ್ವ ವ್ಯತ್ಯಾಸ ಆದ್ರೆ, ದೀರ್ಘ ವ್ಯತ್ಯಾಸ ಆದ್ರೆ ಬಹಳಷ್ಟು ಅರ್ಥ ವ್ಯತ್ಯಾಸ ಆಗ್ತವೆ. ಹೀಗಾಗಿ ಸ್ವಲ್ಪ ಬದಲಾವಣೆ ಆದರೂ ಕೂಡ ಏನೇನು ಅರ್ಥಗಳ್ತಾ ಇದ್ದಾವೆ ಅನ್ನೋದನ್ನು ಕೂಡ ಕೂತ್ಕೊಂಡು ವಿನೋದ ಈಗ ಸದ್ಯ ನೋಡ್ರಿ ಏನಾಯ್ತು ಈಗ, ಸರ್ವೇ ಜನ ಸುಖಿನೋ ಭವಂತು, ಸುಖಿ ನೋ ಭವಂತು. ವಿನೋದದಿಂದ ಸ್ವಲ್ಪ ಬದಲಾವಣೆ ಮಾಡಿ ಅಲ್ಲದು ಹಾಗಿಲ್ಲದು. ಸರ್ವೇ ಜನ ಸುಖಿ ನೋ ಭವಂತು ಅದ ನೋಡು, ಹಾಗಿರ್ತದೆ ರೀ, ಸುಖಿನೋ ಭವಂತು ಅದು. ಹೀಗೆ ನಮ್ಗೆ ಗೊತ್ತಾಗಲಿಲ್ಲಪ್ಪ, ಅದು ಸುಮ್ಮನೆ ಅದರೊಳಗೆ ಮಜಾ ಮಾಡಿ ಮತ್ತು ಅಧ್ಯಾತ್ಮ ಚಿಂತನೆ ಮಾಡ್ತಾ ಹೋಗೋದು. ಅಂತ ಸ್ವಲ್ಪ ಬೇಜಾರು ಅನಿಸೋದ್ರು ಕೂಡ ವಿನೋದ ಅದರೊಳಗೆ ಮಾಡೋದು. ಮತ್ತು ಹೀಗೆ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳುವಾಗ ಇನ್ನೂ ಕೂಡ ಬೇರೆ ಹೇಳ್ತಕ್ಕಂಥ ಸಮಯದಲ್ಲಿ ಅದರೊಳಗೆ ಒಂದೇ ಗೋಧಿಯಲ್ಲಿ ಅನೇಕ ಪದಾರ್ಥ ಮಾಡಿದ ಹಾಗೆ ಅದರಲ್ಲಿ ಒಂದರಲ್ಲೇ ಬೇರೆ ರೀತಿಯಾಗಿರ್ತಕ್ಕಂಥ ಅರ್ಥಗಳನ್ನು ಶ್ರವಣ ಮಾಡ್ತಾ ಅದನ್ನು ಹೇಳ್ತಾ ಕೇಳ್ತಾ ಅದರಲ್ಲೇ ಆನಂದವಾಗಿರ್ತಾಯಿದ್ರು. ಕಾವ್ಯಶಾಸ್ತ್ರ ವಿನೋದೇನ ಕಾಲು ಗಚ್ಚತಿ ಧೀಮತ. ಕಾಲವನ್ನು ಕಳೀತಾ ಇದ್ದಾರೆ, ಕಾಲು ಗಚ್ಚತಿ, ಕಾಲು ಕಳೀತಾ ಇದ್ದಾರೆ. ಇದರೊಳಗೆ ಕಾವ್ಯಶಾಸ್ತ್ರ ವಿನೋದದಲ್ಲಿ ಧೀಮತಾಂ ಬುದ್ಧಿವಂತರಾಗಿರ್ತಕ್ಕಂಥವ್ರು ಅದರಲ್ಲಿ ಕಾಲಹರಣ ಮಾಡ್ತಾಯಿದ್ದಾರೆ. ಧೀ ಅನ್ನುವಾಗ ಇನ್ನೊಂದು ಧೀಮತಾಮ್ ಅಂತ ಹೇಳುವಾಗ ಆತ್ಮಬುದ್ಧಿ ಅಂತ ಹೇಳ್ತಾರೆ. ಧೀಮತಾಮ್ ಅನ್ನುವಾಗ ಏನೇ ಆತ್ಮಬುದ್ಧಿ. ಇನ್ನೊಂದು ಇದ್ರ ಜೊತೆಗೆ ಅಕ್ಷರ ಹೇಗೆ ಅರ್ಥ ಕೊಡ್ತಾವೆ ನೋಡ್ರಿ. ಧೀಮತಾಮ್ ಅಂದ್ರೆ ಏನು, ಆತ್ಮಬುದ್ಧಿ. ಧೀ ಅಂದರೆ ಪ್ರಕಾಶಿತವಾಗಿರ್ತಕ್ಕಂಥ ಬುದ್ಧಿ. ಧೀಮತಾಮ್ ಅನ್ನುವಾಗ ಮೇ ಮತಮ್ ಅಂತ ಶ್ರೀಕೃಷ್ಣ ಭಗವಂತ ಹೇಳ್ತಾರೆ. ಇಲ್ಲಿ ಧೀಮತಾಮ್ ಅಂದ್ರೆ ಮತ ಅಂದರೆ ಒಪ್ಪಿಗೆ, ಮತ ಅಂದರೆ ಒಪ್ಪಿಗೆ. ಏನು ಒಪ್ಪಿಗೆ ರೀ, ಧೀ ಅಂತಕ್ಕಂಥ ಆತ್ಮಬುದ್ಧಿಯಿಂದ ಕೂಡಿರಬೇಕು ಅಂಥದ್ದು ಭಗವಂತನ ಒಪ್ಪಿಗೆ ಅದು, ಅಂಥದ್ದು ಗುರುಗಳ ಒಪ್ಪಿಗೆ ಅದು ಧೀಮತ. ಏನು ಹೇಳಿದ್ರೊಳಗೆ ಸ್ವಲ್ಪ ವ್ಯತ್ಯಾಸ, ಸ್ವಲ್ಪ ಬೇರೆ ಅನೇಕ ಅರ್ಥಗಳು ಕೊಡ್ತಾಯಿದೆ. ಅದಕ್ಕೆ ಹೀಗೆ ಅನೇಕ ಅರ್ಥಗಳನ್ನು ಮಾಡ್ತಾ ಮತ್ತು ಇನ್ನೊಂದು ವಿಷಯ ಬರ್ತದೆ, ಅನುಭವಸಾರದ ವಿಷಯ ಅದು. ತರ್ಕವ ನುಡಿವನೇ ತತ್ವವಿಧನು ಜಡತರ್ಕಿಗಳಾದ ಮಾನವರಂತೆ ಅಂತ. ತರ್ಕವನ್ನು ಮಾಡ್ತಾ ಇರೋ ಬಹಳಷ್ಟು ಬೇರೆ ವಿಷಯ ಬರ್ತಾವೆ, ಬೇರೆ ಅರ್ಥಗಳು ಬರ್ತಾ ಇದ್ದಾವೆ. ಆದರೆ ತರ್ಕವ ನುಡಿವನೇ ತತ್ವವಿಧನು. ತತ್ವವನ್ನು ಬಲ್ಲಂಥ ಪುರುಷನು ತರ್ಕವ ನುಡಿವನೇ, ತರ್ಕವನ್ನು ಮಾಡ್ತಕ್ಕಂಥ ಆಗ್ತಾ ಇದ್ದಾನೆ. ಹೇಗೆ ಅಂದರೆ ಜಡತರ್ಕಿಗಳಾದ ಮಾನವರಂತೆ ತರ್ಕ ಮಾಡುವುದಿಲ್ಲ. ಚೇತನ ತರ್ಕ ಇರ್ತಾವ್ರು ಯಾವಾಗಲೂ. ತತ್ವವನ್ನು ನುಡಿವನೇ, ತರ್ಕವನ್ನು ನುಡಿವನೇ ತತ್ವವಿಧನು
ಜಡತರ್ಕಿಗಳಾದ ಮಾನವರಂತೆ. ಜಡತರ್ಕಿಗಳಾಗಿರ್ತಕ್ಕಂಥ ಮಾನವರು ಹೇಗೆ ತರ್ಕ ಮಾಡ್ತಾರೆ ಹಾಗೆ ಮಹಾತ್ಮರು ಹಾಗೆ ಮಾಡ್ತಾಯಿಲ್ಲ. ಮಹಾತ್ಮರ ಸನ್ನಿಧಿಯಲ್ಲಿರ್ತಕ್ಕಂಥ ಅನೇಕ ಜನರು ಇದ್ದಾರಲ್ಲ ಉತ್ತಮ ಸಂಸ್ಕಾರ ಇರ್ತಕ್ಕಂಥ ಅವರು ಕೂಡ ತರ್ಕವನ್ನು ಮಾಡುವುದಿಲ್ಲ. ಹೇಗೆ ಜಡತರ್ಕ ಅಂದ್ರೆ ಏನು? ಜಡತರ್ಕ ಅಂದ್ರೆ ಅನಾತ್ಮದಲ್ಲಿರ್ತಕ್ಕಂಥ ಅದ್ರ ಬಗ್ಗೆ ಮಾಡ್ತಕ್ಕಂಥ ಜಡತರ್ಕ. ಈಗ ನೀವು ಒಮ್ಮೆ ತೀರ್ಥಕ್ಷೇತ್ರ ಹೋಗಿರ್ತಾರೆ, ಬಹಳಷ್ಟು ಜನರು ಬಂದಿರ್ತಾರೆ. ಬದಾಮಿಗೆ ಒಂದು ಕೆಲವು ದಿವಸ ಇದ್ರು ಬದಾಮಿನ ಒಂದು ತಿಂಗಳು ಇದ್ದೀವಿ ಬದಾಮಿ. ಅಲ್ಲಿ ಅಪ್ಪವ್ರ ಹುಬ್ಬಳ್ಳಿ ಒಳಗಿದ್ದಾಗ ಸಿದ್ಧಾರೂಢ ಚರಿತ್ರೆ ನಡೀತಾ ಇತ್ತು. ಒಬ್ಬರು ನ್ಯಾಯಾಧೀಶರ ಮನೆಯೊಳಗೆ ಶಾಂತಮಣಿ ಸ್ವಾಮಿ ನಾವು ಸಂಸ್ಕೃತಿ ಆದಂಥ ಒಬ್ಬರು ಅಲ್ಲಿ ಸಂಸ್ಕೃತಿ ಶಿಕ್ಷಣ ಒಬ್ಬರು ಗುರುಗಳಿದ್ರು, ಸನ್ಯಾಸಿಗಳಿದ್ರು. ಅವ್ರು ನಾವು ಕೊಡ್ಕೊಂಡು ಬದಾಮಿ ಇದ್ವಿ. ಆಗ ಬದಾಮಿ ಒಳಗೆ ಒಂದು ದೇವದಾರ ಮೆಣಬಸ್ತೆ ಅಂತೇಳಿ ಅಲ್ಲಿ ಹೋದಾಗ ಈ ಬ್ರಿಟಿಷ್ ಜನರು ಅಲ್ಲಿ ಯಾತ್ರೆಗೆ ಬರ್ತಾಯಿದ್ರು. ಅವರ ನಮ್ಮ ದೇಶವನ್ನು ನೋಡ್ತಾ ಹೋಗ್ಬೇಕು ಅಂತಕೊಂಡು ಎಲ್ಲ ಎಲ್ಲ ಎಲ್ಲೆಲ್ಲಿ ಏನಾದ್ರು ನೋಡೋಕ್ಕೋಸ್ಕರ ಬರ್ತಾಯಿದ್ರು. ಅಲ್ಲಿ ಅವ್ರು ಬಂದು ನಾವು ನೋಡುವಾಗ ಅವ್ರು ಬಂದು ದೇವ್ರ ನಮಸ್ಕಾರ ಮಾಡೋದು ಅದೇನಿಲ್ಲ ರೀ. ಅವ್ರು ಬರೋದು ಆ ಮೂರ್ತಿ ಇರ್ತಾರೆ, ಮೂರ್ತಿಗೆ ಹೀಗೆ ಅದು ಮೂರ್ತಿ ಬಡೋದು ನೋಡೋದು. ಈಗ ಆಮೇಲೆ ಸ್ವಲ್ಪ ಹೀಗೆ ಮಾಡಿ ನೋಡೋದು. ಅಲ್ಲಿ ಊದ್ಬತ್ತಿ ಇರ್ತಾವೆ ನೋಡಿ, ಊದ್ಬತ್ತಿ ಹಚ್ಚಿ ದೇವ್ರು ಬೆಳಗೋದು ಯಾವ ಬುದ್ಧಿಲ್ಲ. ಊದ್ಬತ್ತಿ ತೊಳೆದು ಹೀಗೆ ಮುರಿದು ಅಂದ್ರೆ ಇದ್ರೊಳಗೆ ಯಾವ್ಯಾವ ವಸ್ತು ಕೊಡ್ಸ್ಯಾರ, ಇದು ಎಷ್ಟು ದಿವಸ ಮಾಡ್ತದೆ, ಈ ಮೂರ್ತಿ ಯಾವಾಗ ಎಷ್ಟನೇ ಇಶ್ಯೊಳಗೆ ಮಾಡ್ಯಾರ, ಇದ್ರ ಆಯುಷ್ಯನ ಮುಂದೆ ಎಷ್ಟು ತನಕ ಎಲ್ಲಿ ತನಕ ಇರ್ತದೆ ಅಂದರೆ ಅವ್ರು ತರ್ಕ ಮಾಡಿ ನೋಡ್ತಾ ಇದ್ದಾರೆ. ಅವ್ರು ತಮ್ಮ ಬುದ್ಧಿಶಕ್ತಿ ಉಪಯೋಗಿಸ್ಕೊಂಡು ತರ್ಕ ಮಾಡಿ ನೋಡ್ತಾ ಇದ್ದಾರೆ. ಏನು ತರ್ಕ ಮಾಡ್ತಾಯಿದ್ದಾರೆ? ದೇವ್ರ ಬಗ್ಗೆ ಸ್ವಲ್ಪ ಇದೆ ಬಂದು ದೇವಸ್ಥಾನಕ್ಕೆ, ಆದರೆ ಆ ಬಗ್ಗೆ ಸ್ವಲ್ಪ ವಿಚಾರ ಅದನ್ರಿ, ಆ ಬಗ್ಗೆ ಸ್ವಲ್ಪ ವಿಚಾರ ಇಲ್ಲ. ಅಲ್ಲಿ ಅವರು ಆ ದೇವ್ರು ಮಾಡಿದರೆ ಅದು ಶಿಲೆ ದೃಷ್ಟಿಯಿಂದ ಅಷ್ಟು ನೋಡೋಕ್ಕೆ ಹೊರತಾಗಿ ದೇವತ್ವವನ್ನು ಅವ್ರು ನೋಡ್ತಾ ಇಲ್ಲ. ಅಥವಾ ಊದ್ಬತ್ತಿಯಲ್ಲಿ ಏನು ವಸ್ತು ಕುಡ್ಯಾವ, ಏನೇನು ಕುಡ್ಕೊಂಡು ಊದ್ಬತ್ತಿ ಆಗ್ಯದ, ಒಳಗೆ ಊದ್ಬತ್ತಿ ಒಳಗಿನ ಬಾಜು ಕಡ್ಡಿ ಅಂತದ್ದು ಹಾಕ್ಯಾರ, ಯಾವ ಕಡ್ಡಿ ಇದ್ರೂ ಉಪಯೋಗಿಸ್ಯಾರ, ಏನೇನು ಈ ಹೊರಗಿನ ವ್ಯವಹಾರದಲ್ಲಿ ಅವ್ರ ಮನಸ್ಸು ಹೊರತಾಗಿ ದೇವರ ಕಡೆ ಲಕ್ಷ್ಯ ಇಲ್ಲ. ದೇವ್ರ ಕಡೆ ಎಳ್ಳಷ್ಟು ಲಕ್ಷ್ಯ ಇಲ್ಲದ್ರು ಅಂಥವ್ರಿಗೆ ಮೋಕ್ಷ ಬಿಡ್ಲಿಕ್ಕೆ ಅನುಕೂಲ ಆಗ್ತದೆ, ಆಗೋದಿಲ್ಲ. ಹೀಗೆ ಆ ಬ್ರಿಟಿಷರು ಅಂತ ಇರ್ತಕ್ಕಂಥ ತರ್ಕಿದ್ರೆ ಅದಕ್ಕೆ ಜಡತರ್ಕ ಅಂತ. ಏಕೆಂದ್ರೆ ಜಡವಾಗಿರ್ತಕ್ಕಂಥದ್ದು ಕಲ್ಲು, ಮಣ್ಣು, ಕಟ್ಟಿಗೆ, ಇವೆಲ್ಲ ತಾಮ್ರ, ಹಿತ್ತಾಳಿ, ಇವೆಲ್ಲ ಎಲ್ಲ ಜಡವಾಗಿರ್ತಕ್ಕಂಥವು. ಶ್ವೇತ ಜ್ಞಪ್ತಿ ಶೂನ್ಯತ್ವ ಜಡತ್ವ ಅಂದರೆ ತನ್ನ ಜ್ಞಾನ ತನಗಿಲ್ಲ, ಅನ್ಯದ್ರ ಜ್ಞಾನ ತನಗಿಲ್ಲ. ಇವು ಪಂಚಮಹಾಭೂತಗಳು. ಅದರಂತೆ ಇರ್ತಕ್ಕಂಥ ದೇಹ ಕೂಡ ಇದು ಪಂಚಮಹಾಭೂತಗಳು ಆಗಿರ್ತಕ್ಕಂಥದ್ದು. ಇಲ್ಲ ಅಲ್ಲಿ ಅಪ್ಪವ್ರನ್ನ ಮಂಗಳಾರತಿ ಮಾಡುವಾಗ ಅಲ್ಲಿ ನೋಡ್ತಾ ಇದ್ವಿ, ಅಲ್ಲಿ ಪುಷ್ಪಗಳು ಹೂ ಇರ್ಸ್ಯಾರಪ್ಪ ಅವ್ರಿಗೆ, ದಾಸವಾಳ ಪುಷ್ಪ ಬೇರೆ ಬೇರೆ ನೋಡ್ರಿ, ಸ್ವಲ್ಪ ದೊಡ್ಡ ಅದಾವ. ಅದ್ರೊಳಗೆ ನೋಡಿರಿ ಕೆಂಪು ಪುಷ್ಪ ಅದಾವ ದಾಸವಾಳ, ಸ್ವಲ್ಪ ಕಾವಿ ಬಣ್ಣದ ಪುಷ್ಪಗಳದಾವ, ಅದ್ರೊಳಗೆ ಇನ್ನೊಂದು ಸ್ವಲ್ಪ ಬೇರೆ ಕೆಂಪಾಗಿರ್ತವೆ, ಮತ್ತು ದೊಡ್ಡ ಪುಷ್ಪ ಅದರೊಳಗೆ ಬೇರೆ ಬೇರೆ ಅದಾವ. ಆ ಎಲ್ಲ ಪುಷ್ಪಗಳು ನೋಡಿರಿ, ಅವುಗಳ ದಳಗಳದವರಲ್ಲ, ದಳಗಳು 5 ಇದಾವೆ ರೀ. ಎರಡವ್ರಿ 5 ದಳಗಳು, ಅದು ನೋಡಿಲ್ಲ ಕಾಣ್ತಾರೆ ಇವಾಗ 5 ದಳದ ಹೂವಿಗೆ. ಆಮೇಲೆ ಅದರಿಂದ ಒಂದು ಡೇಟ್ ಬಂದದ್ದು ಮುಂಭಾಗದಲ್ಲಿ, ಮುಂದೆ ಎಷ್ಟುದ್ದು ಬಂದದ್ದು, ಅದರೊಳಗೆ ಮುಂದೆ ಅದು ದೇಟದ ಒಳ ಭಾಗ ಮುಂದೆ ಬಂದು ಅಲ್ಲಿ ಮುಂದೆ ಕೇಸರಗಳು ಬೇರೆ ಕೇಸರ ಅಂತ ಬೇರೆ ಬೇರೆ ಎಲ್ಲ ಕೇಸರಗಳು ಬಂದಾವ. ಅದು ಕೇಸರ ಸುವಾಸನೆ ಕೊಡೋದು ಕೇಸರದಿಂದ. ಅದ್ರ ಮುಂಭಾಗದಲ್ಲಿ ಮತ್ತೆ 5 ಬಂದು ಹೀಗಾಗ್ಯವ್ರಿ. ಇಲ್ಲಿ ಪುಷ್ಪದ ಅದ್ರ ಒಳಭಾಗದ ಹೀಗೆ ಸ್ಪಿಗರ್ ಇರ್ತಲ್ಲ, ಈ ಸ್ಪಿಗರ್ದ ಒಳಭಾಗ ಆಗಿರ್ತದೆ. ಅದ್ರ ಮುಂದೆ ಕೇಸರಗಳು ಬಂದಾವ, ಅದ್ರ ಮುಂದೆ ಬಂದು ಮತ್ತು 5 ಭಾಗ ಆಗ್ಯದ ಮತ್ತೆ ಪುಷ್ಪದಂತೆ. ಅದು ಏನದು? ಯಾವ ನೋಡಿದ್ರು 5 ದಳಗಳು, ಒಳಗೆ ನೋಡ್ರೆ ಕೇಸರ ಅದ, ಅಲ್ಲಿ ಭಾಳಷ್ಟು ಅದ. ಮತ್ತು ಅದ್ರ ತುದಿಗೆ ಬಂದ್ರೆ ಮತ್ತೆ 5 ಅದ. ಏನದು? ಏನಂದ್ರೆ 5 ದಳಗಳವೆಲ್ಲ ಹೂಗಳು 5 ದಳ, ಕೆಲವೊಂದಂತೂ ಬೇರೆ ಬೇರೆ ಇರ್ತೈತೆ, ಆ ಮತ್ತು ಬೇರೆ ಹೆಚ್ಚಾಗಿ 5 ದಳ ಇರ್ತದೆ. ಏನಂದ್ರೆ ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಅಂತ ಎರಡು ನಮ್ಮಲ್ಲಿ ಪಂಚಮಹಾಭೂತಗಳು. ಪಂಚಮಹಾ ಅಂದ್ರೆ 5 ಮಹಾಭೂತಗಳು: ಭೂಮಿ, ನೀರು, ಗಾಳಿ, ಬೆಂಕಿ, ಆಕಾಶ. ಇವಕ್ಕೆ ಪೃಥ್ವಿ, ಆಪ್, ತೇಜ್, ವಾಯು, ಆಕಾಶ ಅಂದ್ರೆ. ಭೂಮಿಗೆ ಪೃಥ್ವಿ ಅಂತಾರೆ, ನೀರಿಗೆ ಆಪ್ ಅಂತಾರೆ. ಪೃಥ್ವಿ ಆಪ್ ಅಂತ ಕೊಡಲಿಲ್ಲ, ಏನು ಬಂದಾಗ ಬರೋದು ಆಪ್ ಮಾಡಿ ಆನ್ ಮಾಡಿ. ಪೃಥ್ವಿ ಆಪ್ ಅಂದ್ರೆ ನೀರು, ತೇಜ್ ಅಂದರೆ ಅಗ್ನಿ, ತೇಜ್ ಅಂದ್ರೆ ಅಗ್ನಿ ಅಂದರೆ ಬೆಂಕಿ. ಪೃಥ್ವಿ ಆಪ್ ತೇಜ್. ವಾಯು ಅಂದರೆ ಗಾಳಿ. ಆಕಾಶ ಅಂದರೆ ಆಕಾಶ, ಬಯಲು. ಇದು ಕೂಡ ಮಜಾನ. ಬಯಲು ಅಂದ್ರೆ ಸೊಲ್ಲಾಪುರಕ್ಕೆ ಸ್ವಲ್ಪ ಪುಣಾಕ್ರಿ
ಈ ಸಿದ್ದೇಶ್ವರಪ್ಪ ಇರ್ತಾರೆ ಬಿಜಾಪುರ, ಸಿದ್ದೇಶ್ವರಪ್ಪ ಅವ್ರ ಗುರುಗಳು ಮಲ್ಲಿಕಾರ್ಜುನ ಗುರುಗಳು ಪುಣಾದಲ್ಲಿ ಅಪ್ರೋಚ್ ಮಾಡ್ತಾಯಿದ್ರು. ಅಲ್ಲಿ ಅಪ್ರೋಚ್ ಮಾಡ್ತಾಯಿದ್ರು. ಅಲ್ಲ ಆಕಾಶ ಬಗ್ಗೆ ಇದೆ ಬಯಲಂದಿಲ್ಲ. ಈ ಆಕಾಶ ಬಗ್ಗೆ ವಿಷಯ ಪಂಚಮಹಾಭೂತಗಳು ಹೇಳುವಾಗ ಆಕಾಶ ಬಗ್ಗೆ ಏನು ಇದೇ ವಿಷಯ ಬಂದದ್ದು. ಬಂದಾಗ ಅವರೆಲ್ಲ ಹೇಳ್ತಾ ಇದ್ರು ಬಂದರು. ಪೃಥ್ವಿ ಮರಾಠಿ ಒಳಗಿರೋದು ಪೃಥ್ವಿ म्हटलं काय भूमी, दगड माती सगळं मिळून काय होतं आहे पृथ्वी म्हणता येईल. ಅಂದರೆ ಕಲ್ಲು ಮಣ್ಣು ಕುಡಿಯಲ್ತಾರೆ, ಮಣ್ಣು ತರ ಭೂಮಿ ಅಂತಾರೆ. ಪೃಥ್ವಿ आप म्हटलं तर काय, आप म्हटलं तर पाणी ನೀರು. ಪೃಥ್ವಿ आप ತೇಜ್ ಮಾಡ್ತಾರೆ ಇಸ್ತು ಅಂದ್ರೆ ಮರಾಠಿ ಒಳಗೆ ಬೆಂಕಿ ರೀ. ನಾವು ಬೆಂಕಿ ಅಂದರೆ ಅವ್ರು ಇಸ್ತು ಅಂತಾರೆ. ಪೃಥ್ವಿ आप ತೇಜ್. ವಾಯು ಮಾಡ್ತಾರೆ ವಾಯು. ಅದಕ್ಕೆ ಇನ್ನೊಂದು ಅವ್ರ ಭಾಷೆ ಗಾಳಿಗೆ ಇನ್ನೊಂದು ಏನಂತಾರೆ ವಾರ ಏನಂತಾರೆ ಏನು ಕಾಣ್ತದೆ ಏನೋ ಸ್ವಲ್ಪ ನೆನಪಾಗ್ತಾಯಿಲ್ಲ. ಆಕಾಶ ಮಾಡ್ತಾರೆ ಆಕಾಶ ಮಾಡ್ತಾರೆ ಬಯಲು. ಅಂದ್ರೆ ಆಕಾಶ ಅನ್ಬೇಕಾದ್ರೆ ಏನು ಹೇಳಬೇಕು, ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಗಳು ಎಲ್ಲ ಹೇಳ್ತಾ ಬಂದರು. ಆಕಾಶ ಮಾಡ್ತಾರೆ ತಿಳಿದು ಆಕಾಶ ಮಾಡ್ತಾರೆ ಬಯಲು ಅಂತ ಹೇಳಿಬಿಟ್ರು. ಬಯಲು ಅಂದರೆ ಅವ್ರು ಅರ್ಥ ಮಾಡ್ಕೊಂಡ್ರು. ಬಯಲು ಅಂದ್ರೆ ಮರಾಠಿ ಒಳಗೆ ಎತ್ತು. असं काय होतं आहे. बैल म्हटलं तर आकाश म्हटलं तर बैल कसं होतं आहे. आकाश ಅಂದ್ರೆ ಎತ್ತು ಹೆಂಗಾಗ್ತದೆ. प्रवचन कसं चांगलं झालं नाही. काय अर्थ काय होत आहे. ही कन्नड बोलते आहे, आम्हाला मराठी येतं आहे. कशाला काय म्हणते मला माहिती होत नाही. काय करायचं असं. बैल म्हटलं तर काय गुरुजी, बैल म्हटलं तर बैल. ಇವ್ರು ಬೈಲ್ ಆಕಾಶ ಅಂತ ಹೇಳ್ತಾರೆ. ಅವರು ಬೈಲ್ ಮಾಡ್ತಾರೆ ಅವ್ರಿಗೇನು ರೀ ಎತ್ತು. ಅವ್ರು ಎತ್ತನಾಗತ್ತಾರೆ, ಇವರು ಆಕಾಶಕ್ಕೆ ಬಯಲನಾಗ್ತಾರೆ. ಕೊನೆಗೆ ಅಂತಂದ್ರೆ ಎಲ್ಲಿ ಬಂತಾರೆ ಈ ಒಂದು ಶಬ್ದಗೋಸ್ಕರವಾಗಿ ಮಲ್ಲಿಕಾರ್ಜುನ ಅತ್ಯಂತ ಪ್ರಸಿದ್ಧವರು. ಆದರೆ ಒಂದು ಶಬ್ದದಗೋಸ್ಕರ ಅದು ಅವ್ರು ಸ್ವಚ್ಛವಾಗಿ ಅವ್ರ ಭಾಷೆಯಲ್ಲಿ ಹೇಳಲಿಕ್ಕೆ ಆಗಲಿಲ್ಲ ಏನು ಮಾಡ್ಕೊಂಡು ಹೇಳಿ ಆ ಗ್ರಂಥವನ್ನು ಅಲ್ಲೇ ನಿಲ್ಲಿಸೋದು ಬಂದ್ ಮಾಡಿ ಮರಳಿ ಬಂದು ಮರಾಠಿಯನ್ನು ಚೆನ್ನಾಗಿ ಕಲ್ತ್ಕೊಂಡು 1 ವರ್ಷ ಪರ್ಯಂತ ಚೆನ್ನಾಗಿ ಮರಾಠಿ ಕಲ್ತ್ಕೊಂಡು ಮತ್ತು ಮುಂದಿನ ವರ್ಷ ಪುಣಕ್ಕೆ ಹೋಗಿ ಶಾಸ್ತ್ರ ಹೇಳಿದ್ರು. ಹೇಳ್ರಿ, ಒಂದು ಬೈಲನ್ನು ಶಬ್ದಗೋಸ್ಕರ. ಅದಕ್ಕೆ ಇದಕ್ಕೂ ಏನು ಹೇಳ್ತಾರೆ, ಶಬ್ದಜಾಲ ಮಹಾರಣ್ಯಂ ಚಿತ್ತ ಭ್ರಮಣ ಕಾರಣ. ಶಬ್ದಜಾಲ ಅಂದ್ರೆ ಮಹಾರಣ್ಯಪ್ಪ, ಚಿತ್ತ ಭ್ರಮಣ ಕಾರಣ. ಚಿತ್ತ ಅಂತಕ್ಕಂಥ ಭ್ರಮಣ ಆಗಲಿಕ್ಕೆ ಕಾರಣ. ತರ್ಕವನ್ನು ಮಾಡ್ತಾ ಹೋಗಿಬಿಟ್ರೆ ತರ್ಕ ಏನೇನು ಮಾಡ್ತದೆ. ತರ್ಕ ಅಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಇರ್ತದೆ. ತರ್ಕ ಎಲ್ಲ ಮಾಡ್ತದೆ, ಭಾಳ ಗದ್ದಲ ಮಾಡ್ತದೆ. ನಮ್ಮ ಪ್ರಭು ಒಂದು ವಿಷಯ ಕೊಟ್ಟಾರೆ, ತರ್ಕದ ಲಾಡು ಅಂತ. ಏನೇ ತರ್ಕದ ಲಾಡು. ಒಂದು ಊರೊಳಗೆ ಒಬ್ಬ ಹುಡುಗ, ನಮ್ಮ ಭವನ್ ಅಂತ ಹುಡುಗ ಚಲೋ ಇದ್ದ. ಆದರೆ ಭವನ ಅಲ್ಲ, ಬೇರೆ ಅವರಪ್ಪ ಶಾಲೆ ಕಳಿಸ್ಯಾರ್ರಿ. ಒಕ್ಕಲ್ತನ ನೋಡ್ಕೊಂಡು ದಷ್ಟು ಅಪ್ಪ ಹೇಗಿಲ್ಲ ಬಾರ್ಕೋಲ ನಡಿ ಬಸವ ಹೋಗಲಿ ಅದು ಗಾಡಿಯಾಗ ಕೂತ್ಕೊಂಡು ಹೊಡ್ಕೊತ ಮಾಡಿ ಹೋಗಿ ಕೆಲಸ ಮಾಡಿ ರಾಮಗಳೆ ಆಗಳೇ ಭೀಮಗಳೇ ಅನ್ಕೋತ ಕೆಳೆ ಹೊಡೆದು ಮಾಡಿ ಕುಂಟಿ ಮಾಡ್ಕೊಂಡು ಲೇದಾಗ್ರಿ 6 ತಿಂಗಳ ಕೆಲಸ, 6 ತಿಂಗಳು ವಿಶ್ರಾಂತಿ. ಜಾಪ ತೆಗೆದು ನೋಡೋಕೆ ಕಾಲ ಜಾಪ ಆಗ್ತಾಯಿದ್ರಲ್ಲ, ಏನಂತೀರಿ, ಎತ್ತುಗಳಿಗೆ ಹಾಕಿಕೊಂಡು ಜಾಪದ ಏನಂತೀರಿ, ಆ ಜಾಪತ್ತಿದ್ರು ಹಾಕಿ ಅದ್ರ ಮೇಲ್ಭಾಗದಲ್ಲಿ ದೊಡ್ಡ ನಿಶಾನೆ ಹಚ್ಚಿ ಹಲಿಗೆ ನುಡಿಸಿ ಅದ್ರೊಳಗೆ ಹೆಜ್ಜೆ ಕಲಿಸೋದು. ಮತ್ತು ಕೆಲಸ ಅಂತೀರ ಇಲ್ಲರಿ, ಹೆಜ್ಜೆ ಕಲಿಸಿ ಮಾಡಿ ನನ್ನ ಎತ್ತ ಚಲೋ ನಿನ್ನ ಎತ್ತ ಚಲೋ ಮಾಡ್ತಿರಲ್ಲ. ಭಾಳಷ್ಟು ಮಾಡ್ತಿರೋದು ಇಲ್ಲಿ ಒಳಗೆ. ನೀವು ಬಹುಶಃ ನೀವು ಇಲ್ಲಿದ್ರು ಏನು ಸಂಕ್ರಾಂತಿಗೆ ಗೊತ್ತಿಲ್ಲ, ಇಲ್ಲಿ ಒಳಗೆ ಮಾಡ್ತಿದ್ರು ಮಾಡಿ ಅದು ಎಲ್ಲ ನೋಡ್ಬಿಡ್ರಿ. ಅವ್ರು ಹೆಚ್ಚು ದಷ್ಟು ಪಡೋದು, ನಮ್ಮ ಹೆಚ್ಚು ದಷ್ಟು ಪಡೋದು, ನಮ್ಮ ಹೆಚ್ಚು ಉತ್ಸವ ಮಾಡೋದು ಎಲ್ಲ ಭಾಳ ಹುರುಪು ನಿಂದಿರೋದು ಎಲ್ಲ ಮಾಡ್ತಾಯಿದ್ರು. ಅಷ್ಟು ಕೃಷಿ ಮಾಡ್ತಕ್ಕಂಥ ಒಳ್ಳೆಯ ಕೃಷಿಕರು ಯಾರು ಬಂದು ಹೇಳಿದ್ರು, ಏನು ರೀ ಊರಾಗ ನೀವು ಪ್ರಸಿದ್ಧರು, ಮತ್ತು ಬರೀ ಇದ್ರಾಗ ಹೋಗಿಬಿಡ್ತಾವೆ, ಮತ್ತು ಮುಂದಿನ ಜ್ಞಾನ ಬೇಕಲ್ಲ. ಅದಕ್ಕಾಗಿ ಆ ಕಡೆ ಹೋಗ್ಲಿಕ್ಕಂದ್ರೆ ಹುಡುಗರು ಆಕಳ್ಸೋದು ಕೊಡ್ತಾವೆ ಸುಮ್ಮನೆ. ಅದು ಸ್ವಲ್ಪ ಹುಡುಗರು ಶಾಣೆ ಆಗ್ಬೇಕಲ್ಲ. ಮತ್ತೇನು ಹುಡುಗ ಅಂತೀರಿ ಅಂತ ಯಜಮಾನ್ ಕೇಳಿರಿ. ಏನಿಲ್ಲ, ಶಾಲೆಗೆ ಇಟ್ಬಿಡ್ರಿ, ಶಾಲೆ ಕಲ್ತ್ರೆ ಶಾಣೆ ಹಾಕಾರ. ಯಾವ ಶಾಲೆ ಇಟ್ಟರೆ ಚಲೋ ಅಂತ ಒಟ್ಟು ಯಾವ್ದು ಹೇಳ್ರಿ, ಮುಂದೆ ಏನಾಗತ್ತೆ ಆಗತ್ತೆ ಹೋಗಿಟ್ರಿ, ಯಾವ್ದು ಕಲ್ತ್ರೆ ಚಲೋ. ಹಾಗೆ ಕಲ್ಕೋತ ತರ್ಕಶಾಸ್ತ್ರ ಅಂತೇಳಿ ಆ ಶಾಸ್ತ್ರಕ್ಕೆ ಹೋದ್ರೆ ಹುಡುಗ
ತರ್ಕಶಾಸ್ತ್ರ ಚಲೋ ತರ್ಕೊಂಡು ತರ್ಕಶಾಸ್ತ್ರ ಅಭ್ಯಾಸ ಮಾಡ್ಕೋತ ಬಾ ನಮ್ಮ ಹುಡುಗ ಬಂದೇ ಇಲ್ಲ ಬಳಸೋದು ಅದು ಚಿಂತೆ ಮಾಡತ್ತಪ್ಪ ಮಕ್ಳು ಬಿಟ್ಟು ಬಳಸೋದು ಇರೋದು ಹೆಂಗೆ ಮಕ್ಕಳು ಭಾಳ ಪ್ರೇಮ ಆಗ ಭಾಳ ಪ್ರೇಮಿತಿದ್ರು. ಈ ಪ್ರೇಮ ಸ್ವಲ್ಪ ಕಡಿಮೆ ಇದೆ. ಕಾರಣ ಹುಡುಗ ಚಲೋ ಇರೋದಲ್ಲ, ಹುಡುಗರು ಸ್ವಲ್ಪ ಹೆಸರು ಕಡಿಮೆ ಮಾಡಿ ಮತ್ತು ಪ್ರೇಮ ಕಡಿಮೆ ಆಗ್ತದೆ. ತಾಯಿ ತಂದೆ ಪ್ರೇಮ ಇರೋದ್ರೆ ಹುಡುಗರು ಚೆನ್ನಾಗಿರ್ಬೇಕು. ಹುಡುಗರು ಚೆನ್ನಾಗಿರೋ ತಾಯಿ ತಂದೆ ಪ್ರೇಮ ಇದ್ದೇ ಇರ್ತದೆ ರೀ. ತಾಯಿ ತಂದೆನೂ ಚೆನ್ನಾಗಿರ್ಬೇಕು, ಹುಡುಗರು ಚೆನ್ನಾಗಿರು, ಎಲ್ಲರೂ ಚೆನ್ನಾಗಿದ್ರು ಚಲೋ ಅದು ಒಳ್ಳೆಯವ್ರ ಇದಕ್ಕೆ ಅನುಕೂಲ ಆಗ್ತದೆ. ಒಂದು ದಿವ್ಸ ಹುಡುಗ ಪಂಚಮಿ ನಿಂತು ಭವನ ಟಪಲಾಗಿದೆ, ಭವನ ಬರಲಿ ಊರಿಗೆ ಆಯ್ತು. ಬಂದು ಬಾಮಾರಾಯನ ನೋಡಿ ಬಳಸೋದು ಬಂದ್ರಿ ಮನೆಗೆ ಬಂದೆ. ಅಪ್ಪ ಹೊಲಕ್ಕೆ ಹೋಯ್ರು ಗಳಕ್ಕೆ, ಮಧ್ಯಾಹ್ನ ಬಿಸಿಲ ಇನ್ನೂ ಬಂದಿಲ್ಲಪ್ಪ. ಹುಡುಗ ಬಂದುಬಿಟ್ಟ. ಬಂದು ತಾಯಿ ಭಾಳ ಸಂತೋಷ, ಪಾಪ ಶಾಲೆ ಕಲ್ತಿದ್ದಿಲ್ಲ. ಅಪ್ಪ ಶಾಲೆ ಕಲ್ತಿದ್ದ ಮತ್ತು ಒಕ್ಕಲ್ತನ ಮಾಡ್ತಾರೆ. ಹುಡುಗ ಬಂದ ನಂತರ ತಾಯಿ ಕೇಳಿದರು, ತಮ್ಮ ಬಂದು ಭಾಳ ಸಂತೋಷ ಇದು, ಪ್ರಸಾದ ಮಾಡು, ಊಟ ಮಾಡಪ್ಪ, ಚಲೋ ಆಕೈತಿ. ಏನು ಅಲ್ಲಿಮ್ಮ ಪ್ರಸಾದ ಮಾಡೋದು ಅಲ್ಲಿ, ಮತ್ತೇನು ಮಾಡ್ತೀವಿ, ಉಂಡಿದ್ದೊಂದು ಕೊಟ್ಬಿಡು, ಅದನ್ನು ತೊಗೊಂಡು ನನ್ನ ಮೇಲೆ ನೀರು ಕೊಡ್ತಾನಂತೆ. ಏನು ಹೇಳಿದ್ರಿ, ಉಂಡಿ ಕೊಡಮ್ಮ, ಉಂಡಿ ತೊಗೊಂಡು ನೀರು ಕುಡಿತಂತ ಹೇಳಿದ್ರಿ. ಮುಂದೆ ಹೇಳಿ ಅಲ್ಲಿ ಇರ್ತಕ್ಕಂಥ ಗೆಳತಿ ಇರ್ತಾರಲ್ಲ ಅವರೆಲ್ಲ ಕುಡ್ಕೊಂಡು ನಮ್ಮ ಶಾರದಾಕ್ಕನ ಮಗ ಬಂದಾನಂತ, ಒಬ್ರು ಮಾತಾಡಿ ಹಾಗೆ ಬಂದ್ರಿ. ಏನು ಮಾಡ್ತಾಯಿದ್ದ ತಂಗಿ ಅಕ್ಕ ಅನ್ಕೊತ ಬಂದರು. ನನ್ನ ಮಗ ಬಂದನಮ್ಮ, ಏನು ಕಲ್ತಾನೆ ತಮ್ಮ ಏನು ಕಲ್ತಿ ಅದು ಕೇಳಿ. ನಾನು ತರ್ಕಶಾಸ್ತ್ರ ಕಲ್ತಾನೆ. ತಾಯಿ ಅಂದರು, ಹಂಗಂದ್ರೆ ಗುರ್ತವ್ರಪ್ಪ ನನಗೆ ಅನ್ಕೋತ ಉಂಡಿ ಹೇಳಿದ್ರ. ಆ ಉಂಡಿ ತಂದು ತಾಯಿ ಉಂಡಿ ಕೊಟ್ರಿ, ತಿನ್ನು ಪಂಚಮಿ ರೀ, ಉಂಡಿ ತಿಂತಮ್ಮ, ಮತ್ತೇನು ಕಲ್ತಿ ಹೇಳಕ್ಕೆ ಅಮ್ಮ. ನಾನು ಉಂಡಿ ತಿಂತಾನೆ ಅದೆಲ್ಲ ಕರೆ ಭಾರಿ ಚಲೋ. ತರ್ಕಶಾಸ್ತ್ರ ಅಂದ್ರೆ ಏನಂದ್ರೆ ಏನು ಎರಡಿತ್ತಲ್ಲ ಅದನ್ನು 3 ಮಾಡ್ತಾಯಿದ್ದೀನಿ. ಎರಡು ಏನು ಮಾಡಿದ್ರಿ, ಇವು 2 ಉಂಡೆ ಅದಲ್ಲೋ 3 ಮಾಡೋದು, ಅದು ತರ್ಕಶಾಸ್ತ್ರ ಅಂತಾರೆ. ತಾಯಿ ಅಂದರು 2 ಇದ್ದಿದ್ರೆ 3 ಮಾಡ್ತಮ್ಮ ಹೋತಂದ್ರು. ತಾಯಿ ಭಾಳ ಸಂತೋಷ. ನನ್ನ ಮಗ ಅವರೆಲ್ಲ ಹೇಳಿ, ಪಾರ್ವತಕ್ಕ ನನ್ನ ಮಗ 2 ಇದ್ರೆ 3 ಮಾಡ್ತಾನಂತ. ಕಮಲಮ್ಮ ಬಾಯಿ ನೋಡು ಬಾರ ಒಳಗೆ ಬಾ, ಲಘು ಬಾ, ಅಜ್ಜಿ ಅವ್ರನ್ನ ಕರೆದು ಇವ್ರು ಕರೆದು ಅಂತ ಆಗಿಂತ ಕರೆದು ಮಂದಿಯನ್ನು ಕೂಡಿಸಿ ಒಪ್ಕೊಂಡು ನನ್ನ ಮಗ ಏನು ಮಾಡ್ತಾನೆ 2 ಇದ್ರೆ 3 ಮಾಡ್ತಾನಂತ. ಅವ್ರ ಬಾರವ ನೀ ಬಾ ನಮ್ಮ ತರ್ಕ ಕಲ್ತಾನ. ಅವರ ಪಾಪ ಅವನ ಒಬ್ಬ ಶಾಣ್ಯಾರಿ, ಇನ್ನೊಂದು ಯಾರು ಶಾಲೆ ಹೋಗಿಲ್ಲ, ಅವನ ಭಾರಿ ಬಂದ್ರಿ. ಅವ್ರು ನೋಡ್ತಾರೆ, ತಮ್ಮ ಏನಪ್ಪ 2 ಇದ್ರೆ 3 ಮಾಡ್ತಂತ. ಹ್ಞೂ ಅತ್ತಿ, ಹ್ಞೂ ಮಾಡ್ತಾನೆ, ಅಕ್ಕ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲ ಮಂದಿ ಭಾಳಷ್ಟು ಸೇರಿ ಬಂದರು. ಒಂದು ಪ್ಲೇಟ್ದಾಗ 2 ಉಂಡಿ ಹಿಡ್ಕೊಂಡು ಕೂತಾನೆ ರೀ. ಅಮ್ಮ ಹೇಳಿದ, ನೋಡಿಲಿ ಪಕ್ಕ ಲಕ್ಷ ಕೊಟ್ಟು ಅಂಥೇಳಿ, ಇದು 1 ಉಂಡಿ ಎಷ್ಟು ಕೊಟ್ಟಾರೆ ಅವರವ 2, ಇದು 1, ಇದು 2, ಇದು 1 ಉಂಡಿ 1, ಇದು 2, 1 2 1 ಅಧಿಕ 2 2 1 ಬರೋಬ್ಬರಿ ಹೇಳಿದ್ರಿ 2 ಅದು ಇರೋದು ಹೇಳ್ರಿ. ಇವು ಉಂಡೆ 2 1 2 1 2 ನಂತರ 1 ಕೂಡಿಸಿರ 2 ನಂತರ 2ರೊಳಗೆ 1 ಕೂಡಿಸಿರು 3, ಅಥವಾ 1ರೊಳಗೆ 2 ತಂದು ಕೂಡಿಸಿರು 3. ಅವ ನೋಡು ಆ ಪಾಪ ಅಮ್ಮಗೆ ಹಳೆ ಕಾಲದ ಒಳಗೆ ರೀ, ನನ್ನ ಮಗನ ದೊಡ್ಡ ಶಾಣೆ ಇದೀಪ, ಈ 2 ಕಾಣ್ತಾವಲ್ಲ ಮತ್ತೆ ಒಳಗೆ ಇಲ್ಲಮ್ಮ ನಿನಗೆ ಕಾಣಿಸೋದು 2. ನೀನು ತರ್ಕಶಾಸ್ತ್ರ ಓದಿಲ್ಲ, ನಾ ತರ್ಕಶಾಸ್ತ್ರ ಓದೀನಿ. ಇಷ್ಟು ಶಕ್ತಿ ಇರ್ತದೆ, 2 ಇದ್ದದನ್ನ 3 ಮಾಡಿ ತೋರಿಸ್ತಾ ಇದ್ದೀನಿ, 2 ಇದ್ದನ್ನು 3 ಮಾಡಿ ತೋರಿಸ್ತಾ ಇದ್ದೀನಿ ಅಂತಂದ್ರಿ. ಆ ಓಣಿಯವ್ರು ಬಂದರು, ಈ ಓಣಿಯವ್ರು ಬಂದರು, ಆಚೆಗಡೆ ನೋಡಿ, ಅದ್ರ ಆಚೆಗಡೆ ನೋಡಿ, ಮಲ್ಕಾದ ನೋಡಿ, ನಮ್ಮ ಭವನ ಓಣಿನ ಆಚೆಗೆ ಹೋಗಿ ಊರು ದಾಟಿ ಎಲ್ಲರೂ ಕುಡಿದ್ರಿ. ಬಂದರು ಹೋಳಿಕಮ್ಮತಕ ಹನುಮಂತ ಹೋಳಿಕಮ್ಮತಕ ಮಂದಿನ ರೀ ಎಲ್ಲ ಕಡೆ ಬಂದರು. ಏನು ಸಮಾಚಾರ 2 3 ಮಾಡ್ತಾನಂತ, 2 3 ಮಾಡ್ತಾನಂತ ಎಲ್ಲ ಈಗ ಸಂತೋಷ ಆಯ್ತು. ಮಧ್ಯಾಹ್ನ 12 ಗಂಟೆ ಆಗಿ ಹೋದ್ರಿ. ಹೊಲ ಸ್ವಲ್ಪ ದೂರ ಇತ್ತು, ಹೆಗಲ ಮೇಲೆ ಬಾರ್ಕೋಲು ಹಾಕ್ಕೊಂಡು
ಅನ್ಕೋತ ಬಂದ ಎತ್ತ ಗೆಜ್ಜಿ ಹುಮ್ಮರಿ ಹುರುಪಿದ್ದು ತೊಗೊಳ್ಳು ಹಾಗೆ ಬಂದು ಗಾಡಿ ಕೊಳ್ಳ ಹರಿದು ಯಜಮಾನ ಒಂದು ಕೈಕಾಲು ಮುಖ ತೊಳ್ಕೊಂಡು ಒಳಗೆ ಬಂದ ಬಾರ್ಗುಲ್ ಹಂಗೆ ಹೆಗಲ ಮೇಲೆ ಇತ್ತು ತೊಗೊಂಡು ಬಂದೆ ಮಂದಿ ನೋಡ್ತಾರೆ ಸಿಕ್ಕಾಪಟ್ಟೆ ಮಂದಿ ಕೇಳಿ ಮನ್ಯಾಗ ಏನು ಸಮಾಚಾರ ಏನು ಮನ್ಯಾಗ ಏನು ಕಾರ್ಯಕ್ರಮ ಅದ ಏನೇನಿದೆ ಕೇಳಿ ನನಗೆ ಗುರುತಿಲ್ಲ ಕಾರ್ಯಕ್ರಮ ಏನಿಲ್ಲ ನಿಮ್ಮ ಮಗ ಬಂದನ್ರಿ ಅದು ಮಗ ಹಾಂ ಬರೋಬ್ರಿ ಮಗ ಬಂದ್ರೆ ಭಾಳ ದಿವಸ ಏನಾದ್ರು ನೋಡಿಸಲ್ಲ ಎಲ್ಲರೂ ಬಂದಿರ್ಬೇಕು ಮತ್ತೇನು ವಿಶೇಷ ತಮ್ಮ ಆರಾಮತ್ತೆ ಅಂತೇಳಿ ಹ್ಞೂ ಅಪ್ಪ ಆರಾಮತ್ತೆ ಅಂತ ಆ ತಾಯಿ ಹೀಗೆ ಸತ್ತ ನೋಡಿರಿ ನಿಮ್ಮ ಮಗ ಎಷ್ಟು ಶಾಣೆ ಅದಾನ ನೀವು ಶಾಣೆ ಅಲ್ಲ ನಾನು ಶಾಣೆ ಅಲ್ಲ ನಿಮ್ಮ ಅಪ್ಪ ಮುತ್ಯ ಶಾಣೆ ನಮ್ಮ ಅಪ್ಪ ಮುತ್ಯ ಶಾಣೆ ಅಲ್ಲ ಯಾರು ಶಾಣೆ ಅಲ್ಲ ಅಷ್ಟು ಶಾಣೆ ಆಗಿ ನಮ್ಮ ಮಗ ಕಲಿಸಿ ಚಲೋ ಮಾಡಿ ನೋಡ್ರಿ ಕಲಿಸಿ ಚಲೋ ಮಾಡಿರಿ ಹೋಗಿ ವಿದ್ಯಾ ಕಲ್ತು ಬಂದಾನ ಏನು ತರ್ಕಶಾಸ್ತ್ರ ಅಂತ ರೀ ಕಲ್ತಾನ ಹ್ಞೂ ಚಲೋ ಕಲ್ತಾನ ಅವ್ನು ಕಲ್ತಾನ ಅಂದರೆ ನಿನ್ನ ಮಗ ಅಲ್ಲ ನನ್ನ ಮಗ ಆತಿ ಅಂದ್ರೆ ನನ್ನ ಮಗ ರೀ ಜಾಡಿ ಅದಕ್ಕೂ ಹುರುಪಾಯಿ ಚಲೋ ಇದ್ರೆ ನಮಾರ್ ಅಂತಾರೆ ರೀ ನನ್ನ ಮಗ ನಿನ್ನ ಮಗ ಅದ ವಾಂಡ್ ಮಾಡಿದ್ರೆ ನಿನ್ನ ಮಗ ಮಾಡಿಟ್ಟ ನಿಂದ ಸರಿಗಿದು ನಿನ್ನ ಸರಿ ಹಿಂಗಾತು ಹುಡುಗ ಹಳಗಾಲ ಅದ ನೀನೇ ಕಾರಣ ನಾ ಏನು ಮಾಡಲಿ ನೀವೆಲ್ಲ ಹಾಗೆ ಮಾಡಲಿಲ್ಲ ನಾ ಏನು ಮಾಡೀನಿ ನಿಂದ ಇದು ಅಷ್ಟು ತಂದ ಬೈದು ಹೋಗ ನನ್ನ ಮಗ ಜಾಡ್ರು ಕೊನೆಗೆ ಏನು ಬಂದೈತಂದ್ರೆ ತರ್ಕಶಾಸ್ತ್ರ ಕೇಳಿದ್ರು ತರ್ಕಶಾಸ್ತ್ರ ಅಂದ್ರೆ ಏನು ಮಾಡಿದ ಹುಡುಗ 2 ಇದ್ದದನ್ನು 3 ಮಾಡ್ತಾನೆ ರೀ ಹಾಂ ಅವರಪ್ಪ ಅಂದ ನಾನು ಮತ್ತು ತರ್ಕಶಾಸ್ತ್ರ ಓದಿದ್ದೀನಿ 2 3 ಮಾಡೋಕ್ಕೆ ಬರೋದಿಲ್ಲ ಅದ್ರೊಳಗೆ ನೋಡು ಹೆಂಗೆ ಮಾಡ್ತಾನೆ ಮಾಡ್ತೇನೆ ಮಾಡ್ತೇನು ಹ್ಞೂ ಅಪ್ಪ ಮಾಡ್ತಾನಂತದ ಮಾಡಂಗ ನೋಡುತ್ತ ಅಪ್ಪ ನೋಡಿಲಿ ಹ್ಞೂ ನೋಡ್ತಾನೆ ನೋಡಾಕ್ತೀನಿ ಹೆಗಲ ಮೇಲೆ ಬರ್ಕೊಳತ್ತಿ ನೋಡು ಸರಿಯಾಗಿ ಮಾಡಿ ನೋಡುತ್ತದ ಅವ ಅನ್ಸ್ಕೋತ ಅಪ್ಪ ನೋಡು ಇದು ಒಂದು ಮತ್ತು ಊರಿಂದ ಬಂದಾನು ಬಡಿದ್ರೆ ಹೆಂಗೆ ಹುಡುಗನ ಬಡಿದು ಆಗ್ಬಾರ್ದು ಶಿಕ್ಷೆ ಆಗಿರ್ಬೇಕು ಬಡಿದಿರಬಾರ್ದು ಅಪ್ಪ ಇದು ಒಂದು ಅಪ್ಪ ಅಂತ ಹೌದು ಒಂದು ಇದು 2 ಹೌದು ಮತ್ತು ಒಂದಾದ ನಂತರ 2 ಹತ್ತೈತೆ 2 ಉಂಡಿದಾವ 1 2 ಹಾಗಲ್ಲಪ್ಪ ತರ್ಕಶಾಸ್ತ್ರ ಅಂದರೆ ನೀವು ಪಕ್ಕ ಲಕ್ಷ ಕೊಟ್ಟಿಲ್ಲ ಈಗ ಹೊಸ ಮಾಸ್ತರು ಬಂದವರು ಭಾರಿ ಚಲೋ ಅವರು ಎಲ್ಲ ಹೊಸ ಕಲಿಸ್ತಾರೆ ಆಗಿನ ಕಾಲಕ್ಕೆ ಏನು ಕಲಿಸ್ತಾರೋ ನೋಡಪ್ಪ ಅಂತಂದ್ರೆ 1 ಇದು 2 1 + 2 ಬರೋಬ್ಬರಿ 3 ಅವರಪ್ಪ ಅಂದ ಹೆಗಲ ಮೇಲೆ ಬಾರ್ಕೊಲ್ ಅಳಿಗಾಡಿಸಿ ಬಪ್ಪರಿ ನಮ್ಮ ಮಗನೇ ಬೆನ್ನಾಗ ಒಂದು ಕೊಟ್ಟ ಭಾರಿ ಚಲೋ ಕಲ್ತೆ ಅಡ್ಡಿಲ್ಲ ಈ ಮಾಸ್ತರ್ ಕಲಿಸ್ಯಾರ ಮಾಸ್ತರ್ ಕಲಿಸ್ಯಾರ ಇಂಥ ಇನ್ನೂ ಮಾಡ್ದವಪ್ಪ ಈಗ ಅಷ್ಟೇ ಇದು ಭಾರಿ ಕಲ್ತಾನ ನಿನ್ನ ಮಗ ಅಡ್ಡಿಲ್ಲ ಅಂತಂದ ಇದು ಇಷ್ಟ ಐತಿ ಮಾತೇ ಕಲ್ತಾನ ಇದಲ್ಲ ಏನೋ ಬೇರೆ ಐತೆ ಭಾಳ ಚಲೋ ನಾನು ಸಂತೋಷ ತಳಿ ಅಂತಂದ ನೋಡು ತಾಯಿಲ್ ಇಸ್ಕೊ ಹುಡುಗಂದ ಪ್ಲೇಟ ಅದು ಇಸ್ಕೊಂಡು ಇದು ಉಂಡಿ ತೊಗೊರಿ ನೀವು ತೊಗೊರಿ ಉಂಡಿ ಕೊಟ್ಟು ಆಮೇಲೆ ನನಗೊಂದು ತಾಯಿಲ್ಲ ತಾವು ತೊಗೊಂಡ್ರಿ ಒಂದು ಹೆಂಡತಿ ಕೊಟ್ಟ ಒಂದು ತಾನು ತೊಗೊಂಡ ಮತ್ತು ಹುಡುಗ ನೋಡಾಕತ್ತ ಅವ್ರಪ್ಪ ಅಂದ ಯಾ 3 ದಿನ ನೀನು ತಿನ್ನೋದು ಉಂಡಿ ಅದ ಯಾವ ಉಂಡಿ ತಿನ್ನೋದವ 3 ಉಂಡಿದ್ಲೆ ಆ ಉಂಡಿ ತಿನ್ನತ್ತಂದ ಆನಂದ ತಿನ್ಕೋತ ಕೂತ ಹಾರಂದ ಭವನಂದ ನೀನು ಹೇಳಿದ್ ನೀವು ವಿದ್ಯಾಪಕ್ಕ ಕಲಿಲ್ಲ 3ನೇ ಉಂಡಿ ತಿನ್ನಕತ್ತಿ ಏನು ಮಾಡೋದು ಆ ಮಗ ಕೂತು ಭವನ ಅವ್ನ ಕಡೆ ನೋಡಿದ ಎಲ್ಲ ಅಪ್ಪ ಒಂದು ತಿಂದ ಅವ ಒಂದು ತಿಂದಳು 3ನೇ ನನ್ನ ಪಾಲಿಗೆ ಬಂತು ಅಂದ ಅವಂದ ಎಲ್ಲರೂ ಏನಾರು ಮಾಡೋದು ದೊಡ್ಡವ್ರ ಮುಂದೆ ಡೊಂಕ ಮಾಡಿರಿ ಹೆಂಗಪ್ಪ ಸರ್ಪ ಎಲ್ಲ ಕಡೆ ಡೊಂಕ ಮಾಡ್ತೈತಿ ತಾನು ಹುತ್ತಿಗೆ ಬಂದಾಗ ಡೊಂಕ ಮಾಡ್ತಾರೆ ಬಡಿಗೆ ಆಯ್ತೈತಿ ಅಪ್ಪನ ಎಲ್ಲರೂ ಬರ್ಕೊಂಡು ನೋಡಿಲ್ಲ ಇನ್ನು ನಾವೇನು ಹೇಳ್ತಾನೆ ಹ್ಞೂ ಅಂದು ಹೋಗಿ ಮತ್ತೆ ಅಭ್ಯಾಸ ಮಾಡೋದು ಚಲೋ ಮಾಡಿ ತರ್ಕಶಾಸ್ತ್ರ ಬಿಡಿ ನಾವು ಉಪಯೋಗ ಅದಕ್ಕಂತ ಕಲ್ಕೊ ಏನು ತರ್ಕಶಾಸ್ತ್ರ ಮಾಡ್ತಿ ಅಂತ ಗೆಳೆ ಬೇದ ತಮ್ಮ ಮತ್ತೇನು ಎಲ್ಲ ಆರಾಮತ್ತಿಲ್ಲ ಎಲ್ಲ ಆರಾಮತ್ತಪ್ಪ ಮತ್ತು ಉಂಡಿ ಅಂತಂದೆ ಮುಂಡಿ ತಿಂತಿಲ್ಲ ಉಂಡ್ರಿ ತಣ್ಣಗೆ ಕೂಡ್ರಿ ಇನ್ನು ಸಂಜೆದಾಗ ಅವ್ನು ಊಟ ಕೊಟ್ರೆ ನೋಡಿ ನಿನ್ನ ಬರ್ಕೊಲ್ಲ ಹೆಂಗೆ ಬರ್ತೈತೆ ಹೆಂಡತಿಗೆ ಹಂಗೆ ರೀ ಅಂತಂದು ತಮ್ಮ ಕೊಡ್ತು ಹೇಳ್ತಾರಲ್ಲ ನಿಮ್ಮ ಯಜಮಾನ ನಿಮ್ಮಪ್ಪ ಸ್ನಾನಕ್ಕೆ ಹೋಗ್ಯಾರ ಏನೋ ಸುಬ್ಬಿಟ್ಟು ಹೋಗಿ ಆಗ ಅಷ್ಟೊಳಗೆ ನೀವು ಕೊಡ್ತಂತೆ ಅಂದು ಊಟ ಕೂತ್ಕೊಂಡಿದ್ದಪ್ಪ ಅವನು ಗೋಣ ಹಾಕಿದ 3ನೇ ಉಂಡಿ ತಿನ್ನಕ್ಕೆ ಬರ್ತಾರೆ ಹೇಳ್ರಿ 3ನೇ ಉಂಡಿ ತಿನ್ನಕ್ಕೆ ಬರಲಿಲ್ಲ ನಮ್ಮ ಮಕ್ಕಳು ಶಾಣೆ ಅದಾರು ಭಾರಿ ಚಲೋ ಅದಾರು ಶಾಲೆ ಅದಾರು ದೂರ ಇಟ್ಟದು ಅಷ್ಟು ಖರ್ಚು ಮಾಡಿ ಹೇಳಿ ಅವು 3ನೇ ಉಂಡಿ ತಿನ್ನೋದು ನೋಡ್ಕೊಳ್ತಿರ್ತಾರೆ ಹುಡುಗರು ನಿಮ್ಗೆ ಹೆಂಗಿದ್ರು ಮನೆ ಉಂಡಿ ನಿಮ್ಗೆ ಇದ್ದೇ ಇರ್ತಾವ್ರಿ ಅವು ಉಂಡಿ ತಿನ್ಬೇಕಲ್ಲ ಕಲಿಯುವಾಗ ಬರೀ ತರ್ಕಶಾಸ್ತ್ರ ಮಾಡೋದು ಹೋಗ್ಬೇಡ್ರಿ ಅದಕ್ಕೆ
ತರ್ಕವ ನುಡಿಯವನೇ ತತ್ವವಿದನು ಜಡ ತರ್ಕಿಗಳಾದ ಮಾನವರಂತೆ. ಅದಕ್ಕೆ ಇಂಥ ತರ್ಕ ಜಡ ತರ್ಕ ಅಂತಾರೆ. ಎಂಥ ತರ್ಕ ರೀ? ಇಂಥ ತರ್ಕ ಜಡ ತರ್ಕ, ಪ್ರಯೋಜನ ಇರತಕ್ಕಂಥ ತರ್ಕ. ಅದು ಇಲ್ಲಿ ನಿಜವಾಗಿರ್ತಕ್ಕಂಥ ತರ್ಕ ಯಾವುದಂದ್ರೆ ಸುಂದರವಾಗಿರ್ತಕ್ಕಂಥ ತೇರು ನೋಡಿದಂಥ ತೇರು ಮಾಡಿರ್ತಕ್ಕಂಥ ಬಡಿಗೋಡು ಉದ್ದಾರ ಇರ್ತಕ್ಕಂಥ ತರ್ಕ ಕರೆಗಿರ್ತಲ್ಲ. ಅದರಂತೆ ಸುಂದರವಾಗಿರ್ತಕ್ಕಂಥ ಜಗತ್ತು ಅಂದ್ರೆ ಜಗತ್ತು ಮಾಡಿರ್ತಕ್ಕಂಥ ಪರಮಾತ್ಮ ಒಬ್ಬರಿದ್ದಾರೆ. ಈ ತರ್ಕ ಮಾಡ್ಕೊಂಡು ಅದ್ರ ತಕ್ಕಂಥ ಇರತಕ್ಕಂಥ ಪರಮಾತ್ಮನ, ಹಾಗಾದ್ರೆ ಪರಮಾತ್ಮನ 5 ವರ್ಷದ ಶಿಶು ಆತ ಧ್ರುವಕುಮಾರ ಮನೆಯನ್ನು ತೊರೆದು ತಾಯಿ ತಂದೆಯನ್ನು ಬಿಟ್ಟು ವನಕ್ಕೆ ಹೋಗಿ ಪರಮಾತ್ಮ ಕುರಿತು ತಪಸ್ಸು ಮಾಡಿ, ವಿಷ್ಣು ಪರಮಾತ್ಮ ಕುರಿತು ತಪಸ್ಸು ಮಾಡಿ, ನಾರದರ ನೇಮದ ಉಪದೇಶದಿಂದ ತಪಸ್ಸು ಮಾಡಿ ಅಪಾರ ಕಷ್ಟ ಪರಂಪರೆ ಮತ್ತು ಏನೆಲ್ಲ ಮತ್ತು ಮಳೆ, ಸಾಕಷ್ಟು ಮಳೆ ಆಯಿತು. ಕಲ್ಲಿನ ಮಳೆ ಕೂಡ ಆಗಿಬಿಡ್ತದೆ, ಕಲ್ಲಿನ ಮಳೆ. ಆದರೂ ಹುಡುಗ ಅಲ್ಲಾಡಲಿಲ್ಲ. ಹಾಗೆ ಅತ್ಯಂತ ಗಾಳಿ ಬೀಸ್ತು, ರಾಕ್ಷಸರು ಬಂದು ಕಷ್ಟಪಟ್ಟು ಏನೆಲ್ಲ ಮಾಡಿದ್ರು, ಅಲ್ಲಾಡದೆ ಕೂತ್ಕೊಂಡು ಭಗವಂತ ಪ್ರತ್ಯಕ್ಷ ಆಗೋ ಪರ್ಯಂತ ಬಿಡಲೇ ಇಲ್ಲ. ಫಲ ಸಿಕ್ಬಿಡ್ತೀರಿ. ದೇವರ ಆಶೀರ್ವಾದ ಮಾಡಿದರು. ಎಂದೂ ಸರಿ ಅಂದಿರ್ತಕ್ಕಂಥ ಸ್ಥಾನವನ್ನು ಪಡೆದುಕೊಂಡು ಧನ್ಯನಾದ. ಅದಕ್ಕಾಗಿ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. 3ನೇ ಉಂಡೆ ತಿನ್ನಬಾರ್ದು. 3ನೇ ಉಂಡೆ ಯಾರ್ಯಾರು ಹುಡುಗರು ಬೇಕಂದ್ರೆ 3ನೇ ಉಂಡೆ ಬೇಕಾದ್ರೆ ಕೈ ಐತ್ರಿ, ಬೇಡಾದ್ರೆ ಕೈ ಐತ್ರಿ, ಬೇಡ. ಹಾಂ ನೋಡು, 3ನೇ ಉಂಡೆ ಬೇಡಲ್ಲ, ಬೇಡ, ಬಿಟ್ಟು ಯಾರಿಗೆ ಬೇಡ. ಹಾಗಾದ್ರೆ 2 ಉಂಡೆ ಒಳಗೆ ನಡಿತೈತಿಲ್ಲ ರೀ. 2 ಉಂಡೆ ಅನ್ಕೊಂಡ್ರೆ ಅಪ್ಪ ಬರೋಕ್ಕಿಂತ ಮೊದಲಾಗಿತ್ತಂದ್ರೆ ಅವಾಗ ಒಂದಾಗಿ ತನಮಂದಿರ ಆಕೈತೆ. ಈಗ ಅಪ್ಪ ಗೊತ್ತು ಅವಾಗ ಗೊತ್ತು ಆ ಕುಲ ಅದಲ್ಲ. ಅದಕ್ಕೆ ಸುಮ್ಮನೆ ಏನೆಲ್ಲ ಅಧ್ಯಯನ ಮಾಡ್ತಾಯಿದ್ರು ಅದರಿಂದ ಪ್ರಯೋಜನ ಇರ್ತಕ್ಕಂಥ ಅಧ್ಯಾತ್ಮ ವಿದ್ಯೆ ಅಂತಕ್ಕಂಥದ್ದು ಬೇಕು. ಅಧ್ಯಾತ್ಮ ವಿದ್ಯೆ ಗುರು ಮುಖಾಂತರ ಹೇಳ್ಕೊಂಡು ಧನ್ಯರ ಆದಮೇಲೆ ತರ್ಕ ಅಂತಕ್ಕಂಥದ್ದು ಆತ್ಮಜ್ಞಾನ ಉಪದೇಶ ಮಾಡ್ತಕ್ಕಂಥದ್ದು ಇರ್ತಕ್ಕಂಥ ತರ್ಕ ಇರಬೇಕು, ಹೊರತಾಗಿ ಜಡ ತರ್ಕ ಅಂತಕ್ಕಂಥ ಇದು ಕೊಡುತ್ತೆ. ಇಲ್ಲಿ ಕಾವ್ಯಶಾಸ್ತ್ರ ವಿನೋದೇನ ಕಾಲು ಗಚ್ಚತಿ ಧೀಮತಾಂ. ಈ ಕಾವ್ಯಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಕಾಲವನ್ನು ಕಳೀತಾ ಇದ್ದಾರೆ. ಅದನ್ನು ಅನೇಕ ವಿವಿಧ ಅರ್ಥವನ್ನು ಮಾಡ್ತಾ ಬ್ರಹ್ಮಜ್ಞಾನ ಏನು ಮಾಡಿದರೆ ನಮ್ಮ ಬ್ರಹ್ಮಜ್ಞಾನ ಪ್ರಾಪ್ತಿ ಇರ್ತದೆ, ಗುರುಗಳ ಸೇವೆ ಹೇಗೆ ಮಾಡಬೇಕು ಎಲ್ಲ ಚಿಂತನೆ ಮಾಡ್ತಾ ಧೀಮತಾಂ ಅಂದ್ರೆ ಬುದ್ಧಿವಂತರು ಹೀಗಿರ್ತಾರೆ. ಆದರೆ ಏನ್ರಿ ಇಲ್ಲಿ ಬರ್ತದೆ, ವ್ಯಸನೇನತು ಮೂರ್ಖಾಣಂ ನಿದ್ರೆಯ ಕಲಹೈರವ. ಆದರೆ ಮೂರ್ಖರು ಹೇಗಿರ್ತಾ ಇದ್ದಾರೆ? ಮೂರ್ಖರು ಹೇಗಿರ್ತಾ ಇದ್ದಾರೆ, ಮೂರ್ಖಂಗೆ ಬುದ್ಧಿಯನ್ನು 100 ಕಾಲು ಹೇಳಿದರೂ ಬೋರ್ಗಲ್ಲ ಮೇಲೆ ಮಳೆಗರದಂತೆ ಸರ್ವಜ್ಞ ಅಂತ. ಅದು ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲದ 100 ಸಲ ಬುದ್ಧಿ ಹೇಳ್ತಾರೆ. ಈ ಚಲೋ ಆಗಿರು, ಕೆಟ್ಟದ್ದು ಮಾಡ್ಲಿಕ್ಕೆ ಬೇಡ, ಒಳ್ಳೆಯವನಾಗಿರು, ಒಳ್ಳೆಯ ಗುಣ ಇರಲಿ, ಎಲ್ಲರಿಗೂ ಬೇಕಾಕೊಂಡಿರು, ಹುಸನಾಗತ್ತೆ ಅಡ್ಡಾಡಬೇಡ ಅಂದರೆ ಹುಸನಾಯಲ್ಲಿ ಇವತ್ತು ಕಲವಿತ್ತಲ್ಲ ಅದಕ್ಕೆ ತರಿಕೆಟ್ಟು ಮೊರ ಬೆಟ್ಟಾಗಿ ಮಾಡಬಾರ್ದು ಮಾಡ್ಕೊತಾ ಹೇಳಿದ್ರಿ ಅಂತ ಸ್ಥಿತಿ ಹಂಗೈತೆ ಹೇಳ್ರಿ. ಹಾಗಾಗ್ತಿಲ್ಲ ರೀ. ಅದಕ್ಕೆ ಚಲೋ ಆಗಿರಪ್ಪ, ಒಳ್ಳೆಯವರಾಗಿರು, ಒಳ್ಳೆಯ ಗುಣ ಇರಲಿ, ನಿನಗೆ ಸದ್ಗುಣ ಸಂಪನ್ನನಾಗು, ಗುರುಗಳ ದೇವರ ಅನುಗ್ರಹ ಇರುತ್ತೆ, ಆಗು, ಎಲ್ಲರೂ ಬೇಕಾಗೊಂಡು ಚೆನ್ನಾಗಿರುತ್ತೆ ಹೇಳಿದ್ರೆ ಮತ್ತು ಬರೀ ಕೆಟ್ಟದ್ದು ಮಾಡ್ಕೊತಾ ಹೇಳಿದ್ರೆ ಏನಂತಾರೆ ಸರಿ ಆಗ್ತದೆ ಅಂತ 100 ಕಾಲು ಹೇಳಿದ್ರು ಬೋರ್ಗಲ್ಲ ಮೇಲೆ ಮಳೆಗರದಂತೆ ಸರ್ವಜ್ಞ. ಮೇಲ್ವಾಗಿ ಗಾಡಿ ಹಾಸ್ಕೊಂಡು ಹೋದ್ರು ಅಷ್ಟೇ, ಹುಡುಗರು ತಂದು ಕಲ್ಲಿ ಕಟ್ಟಿದ್ರು ಅಷ್ಟೇ, ಯಾರಿಗೆ ದೇವರ ಇರ್ಬೇಕಂತಂದು ಯಾರಿಗೆ ಹೂ ಇರಿಸಿದ್ರು ಅಷ್ಟೆ. ಅದೇನೇನು ಗುರ್ತಾನಲ್ಲ. ಹಾಗೆ ಮೂರ್ಖರಿದ್ರೆ ಇಂಥ ಒಂದು ಹೀನ ಸ್ಥಿತಿ ಪ್ರಾಪ್ತಿ ಆಗ್ತದೆ. ಅಂಥವ್ರು ಹೇಗಿರ್ತಾರೆ ಅನ್ನೋದು ಹೇಳ್ತಾರಲ್ಲೇ ಇಲ್ಲಿ. ವ್ಯಸನ ಏನಂತೂ ಮೂರ್ಖರು ವ್ಯಸನದಿಂದ ಕೊಡಲ್ಪಟ್ಟಂಥವ್ರಾಗಿ ವ್ಯಸನ ಮಾಡ್ತಕ್ಕಂಥದ್ದು ಅಂದರೆ ವ್ಯಸನ ಯಾವ್ಯಾವುದು ಕೆಟ್ಟದ್ದು, ತಿನ್ನಬಾರ್ದು ತಿನ್ನೋದು, ಮಾಡಬಾರ್ದು ಮಾಡೋದು, ನೋಡಬಾರ್ದು ನೋಡೋದು, ಹೇಗೆ ಕುಡಿಬಾರ್ದು ಕುಡಿದು ಎಲ್ಲ ಮಾಡ್ತಾ ಹೋಗೋದು. ವ್ಯಸನ ಏನಂತೂ ಮೂರ್ಖರು ಹಾಗೆ ಮಾಡ್ತಾರೆ. ನಿದ್ರೆಯ ಕಲಹೇರವ. ನಿದ್ರೆ ಏನು ಮಾಡೋದು? ಕುಂಭಕರ್ಣ ನಿದ್ರೆ ಮಾಡೋದು. 6 ತಿಂಗಳು ಪ್ರಸಾದ ಮಾಡ್ತದೆ ಕುಂಭಕರ್ಣ. ಅಂದ್ರೆ 6 ತಿಂಗಳು ಎಷ್ಟು ಇರ್ತದ ಬಹುಶಃ. ಮತ್ತು 6 ತಿಂಗಳು ನಿದ್ರೆ ಮಾಡಿ 6 ತಿಂಗಳು ಸ್ನಾನ ಅದು ಇದು ಒಂದು ಸ್ವಲ್ಪ ಹೊತ್ತಾಯ್ತು, ಅಡ್ಡಾಡೋದು, ಪ್ರಸಾದ ಮಾಡೋದು, ಮುಗಿದೋತು. 6 ತಿಂಗಳ ಹೋಗಿತ್ತು. ಇನ್ನು 6 ತಿಂಗಳು ಪೂರ್ತಿ ನಿದ್ರೆ ಒಳಗೆ ರೀ. ಅವು ಟಿ ವ್ಯಾವು ತೋರ್ಸಾಯ್ತು ನಾವು ಹಿಂದಿನ ಕಾಲದಲ್ಲಿ. ಭಾಳ ದಿವಸ ಹೊಸದಾಗಿ ಅವು ರಾಮಾಯಣ ಬಂದಿತ್ತು. ಅದರೊಳಗೆ ಆ ಕುಂಭಕರ್ಣನ ಮೇಲ್ಭಾಗದಲ್ಲಿ ಅನೇಕ ಜನ ಕುಡ್ಕೊಂಡು ಆ ಬರ್ಚಿ ಚುಚ್ಚೋದು, ಮೂಗಿನೊಳಗೆ ಬರ್ಚಿ ಚುಚ್ಚೋದು, ಮೆಣಸಿನ್ಕಾಯಿ ತಂದರೊಳಗೆ ಹಾಕಿ ಇದ್ರಿ ಆನೆಗಳು ಅಡ್ಡಾಡಿಸೋದು. ಆನೆ ಅಡ್ಡಾಡಿಸೋದು ಮೂಗಿನಾಗ. ಅವ್ನು ಮೂಗಿ ಹಿಡ್ದೋಡಿದ್ರೆ ಕೇಳಿ ನೋಡು, ಅವ್ನು ಒಳಗೆ ಚುಚ್ಚಿ ಅವ್ನು ಮೂಗಿನೊಳಗೆ ಆನೆ ಅಡ್ಡಾಡ್ತಾ ಹೋದ್ರೆ ಮತ್ತು ಇನ್ನುಳಿದ ಇರ್ಬೇಕು. ಎಂತ ಇರ್ಬೇಕು? ಮೂಗು ಅಂತ ಇರ್ಬೇಕು. ಅವನು ಹಂಗೆ ನಿಮ್ಮ ಮೂಗು ಹಿಡ್ಕೊಂಡು ಬೋರ ನಿನ್ನ ಮೂಗ ನೀನು ಇಡೀ ದೇಹ ಮಾಪ್ ಮಾಡ್ಕೊ. ಮೂಗಿರ್ತದೆ, ಮೂಗನ ಆನೆ ಹೋಗಿರ್ತಂದ್ರೆ ಇನ್ನೂ ದೇಹ ಹಿಡ್ದು ಹೊರ್ತಿರ್ಬೇಕು ರೀ.
ಅಂಥ ಕುಂಭಕರ್ಣ ತಪ್ಪಿ ಅವನ ಮೂಗಿನೊಳಗೆ ಹನುಮಂತಿನ ಹೋಗ್ಬಿಡ್ತಾರೆ. ಶ್ವಾಸೋಶ್ವತ್ತು ಒಳಗೆ ಹನುಮಂತಿಯವ್ರು ಅವ್ನ ಮೂಗಿನ ಹೊರಗೆ ಬರೋಕ್ಕಾಗೋದಿಲ್ಲ ರೀ. ಆಕಾಶದಿಂದ ಏನು ಮಾಡ್ತಿರ್ತಾರಲ್ಲ ಹೊರಡ್ತಾರೆ, ಅವ ಮೂಗಿನ ಅದೇ ಪ್ರಕಾರವಾಗಿ ಗದ ಹಿಡ್ಕೊಂಡು ಒಳಗೆ ಹೋಗ್ತಾರೆ. ಏನು ಶ್ವಾಸ ಸಿಗ್ತಾರೆ ಹನುಮಂತಿಯವ್ರು ಒಳಗೆ ಹೋಗ್ಬಿಡ್ತಾರೆ ರೀ. ಅಲ್ಲಿಂದ ಶ್ವಾಸ ಬಿಟ್ಟರೆ ಹೊರಗೆ ಬರ್ತಾರೆ, ಶ್ವಾಸ ಬಿಟ್ಟರೆ ಒಳಗೆ ಹೋಗ್ತಾರೆ. ಈ ಪ್ರಕಾರ ಮಾಡ್ತಾರೆ ಮೂಗಿನಾಗ. ಕೊನೆಗೆ ಇನ್ನೇನು ನೋಡೋದು ಹನುಮಂತಿಯವ್ರಿಗೆ ದಿಕ್ತೇಳಿ ಪಾಪ ಏನು ಜೋರಾಗಿ ವಿಶಾಲ ಹೋಗ್ತಕ್ಕಂಥ ರೂಪ ಧಾರಣ ಮಾಡಿ ಜೀವದ ಬಿಡ್ಚೋದು. ಆಗ ಜೋರಾಗಿ ಒಂದು ಸಲ ಮೂಗಿನೊಳಗೆ ಪಾದಾಘಾತ ಮಾಡಿ ಮೂಗಿನೊಳಗೆ ಒದ್ದು ಹೊರಗಿಸ್ತಾರು. ಹನುಮಂತವ್ರ ಮೂಗಿನೊಳಗೆ ಒದ್ದು ಹೊರಗಿಸಿದ್ರು ಯಾವ ಥರ ಅಲ್ಲಿ ನಾವು ಇದಕ್ಕೆ ನಿಂತಿರ್ತಾರೆ ಪಕ್ಕ. ಅದಕ್ಕೆ ಹೇಳ್ತಾರಲ್ಲೇ ಇಂಥ ನಿದ್ರೆ ಹೆಂಗೆ ಮಾಡಿದ್ರಿ ವ್ಯವಸ್ಥೆ ಏನಂತೂ ಮೂರ್ಖಾಣ ನಿದ್ರಯ ಕಲಹೇನವ. ನಿದ್ರೆ ಮಾಡ್ತಾರೆ, ಒಂದು ಎದ್ರದ ಜಗಳ ಮಾಡ್ತಾರೆ. ಎದ್ರೆ ಮಾಡಿದ್ರಿ ಜಗಳ ಮಾಡೋದು, ಅವ್ರ ಜೋಡಿ ಜಗಳ ತೆಗೆದು ಇವ್ರ ಜೋಡಿ ಜಗಳ ತೆಗೆದು ಕಲ್ಲೇ ಹೋಗಿಸ್ಕೊಂಡು ಮಂದಿ ಕಲ್ಲು ಒಗದ ಹೊಸಾಯ್ತಂದಿರು ಇದೇ ಹೇಳಿದರು. ಹೀಗೆ ಮಾಡಿ ಸಿಕ್ಕಾಪಟ್ಟು ಮಾಡಿ ಯಾವತ್ತೂ ಕೆಟ್ಟದ್ದು ಮಾಡಿ 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 ಒಮ್ಮೆಲ್ಲ ಹೆಣ್ಮಕ್ಳು ಕೂಡಿ ಮಾತಾಡ್ತಾರೆ, ಇವೆಂದ ಗೊರಕತ್ತಲ್ಲ ಗೊಟಕತ್ತಲ್ಲ. ಆಗ ಒಬ್ಬೊಬ್ರು ನಮ್ಮ ಊರಾಗ ನಮ್ಮ ಹಂದ್ರಗುಡಿ ಹನುಮಪ್ಪ ದೇವರಿಗೆ ಸಿದ್ಧಲಿಂಗೇಶ್ವರಪ್ಪ ಅವ್ರಿಗೆ 11 ಕಾಯಿ ಬೆಳೆಯುತ್ತಂಗೆ ಮಾತಾಡ್ತಾ ಹೋಗ್ತಾರೆ. ಅವೆಂದು ಹೋಗ್ತಾನೆ ಅಂದ್ರೆ ಭೂಮಿ ಮೇಲಿಂದ ಎಷ್ಟು ಇರ್ಬೇಕು ನಾವು ಡಿಗ್ರಿ ಎಷ್ಟು ಇರ್ಬೇಕು ಹೇಳಿ. ಊರಿಗೆ ಸಾಕಾಗಿ ನೆರೆ ಊರುಗಳಿಗೆ ಸಾಕಾಗಿ ತಾಲೂಕಿಗೆ ಬೇಡ ಜಿಲ್ಲೆಗೆ ಒಲ್ಲೆಯಾಗಿ ದೇಶಕ್ಕೆ ಬೇಸರಾಗಿ ವಿದೇಶಕ್ಕೆ ಹೋದ್ರೆ ವಿದೇಶವ್ರು ಸಿಕ್ಕಾಪಟ್ಟೆ ಬಡದು ಕಳಿಸ್ಯಾರ. ಎಲ್ಲಿ ಓದ್ಕೊಂಡು ಹೊಂದಲಿಲ್ಲಂದ್ರೆ ಹೇಗಿರ್ಬೇಕು ಡಿಗ್ರಿ. ಅದಕ್ಕೆಲ್ಲ ಹೆಣ್ಮಕ್ಳು ಕುಡ್ಕೊಂಡು ಅವ ಸತ್ತಂದ್ರೆ ಅಂದ್ರೆ ಈ ಲೋಕ ಬಿಟ್ಟು ಪರಲೋಕಕ್ಕೆ ಹೋದಂದ್ರೆ ಕನ್ನಡದಾಗ ಅದಕ್ಕೆ 11 ಅಪ್ಪವ್ರಿಗೆ 11 ಹನುಮಂತವ್ರಿಗೆ 11 ಕಾಯಿ ಬೆಳಿತದ್ದು ಊರೆಲ್ಲ ಬಿಡ್ಕೊಂಡ್ರೆ ಹೆಂಗಿರ್ಬೇಕು ಹೇಳ್ರಿ. ಅದು ಅಂಥವರು ಏನಂತಂದ್ರೆ ವ್ಯಸನೇನತು ಮೂರ್ಖಾಣಂ ನಿದ್ರಯ ಕಲಹೇನು. ಮೂರ್ಖರಿರ್ತಂಥ ಪುರುಷರು ಕೇವಲ ನಿದ್ರೆ ಮಾಡ್ಬೋದು, ಎದ್ರ ಕಲಹ ಅಂದರೆ ಜಗಳ ಮಾಡೋದು. ಇಂಥವ್ರು ಇದ್ರೆ ಸರಿ ಆಗ್ತದೆ ಹೇಳಿ. ಅದಕ್ಕೆ ಏನು ಮಾಡ್ಕೊಂಡ್ರೆ ಅಧ್ಯಾತ್ಮ ಚಿಂತನ, ಶಾಸ್ತ್ರ, ಪುರಾಣ, ಪ್ರವಚನ, ಭಜನೆ, ಕೀರ್ತನೆ ಇವು ಇರಬೇಕು. ಮನೆಯೊಳಗಿದ್ರು ತಾಯಿ ತಂದೆ ಪಾದಸೇವೆ, ಓಣಿ ಒಳಗೆ ಬಂದ್ರೆ ಗುರುವಿನ ಹೇಳಿದಂತೆ ಕೇಳಬೇಕು. ಎಲ್ಲರಿಗೂ ಕೂಡ ಬೆಲ್ಲವನ್ನು ಯಾರು ತಿಂದರೂ ಕೂಡ ಏನಿರ್ತದೆ, ಬೆಲ್ಲವನ್ನು ಯಾರು ತಿಂದರೂ ಏನಿರ್ತದೆ ನಮ್ಮ ಭವನ ಸುಮೇರ ಏನು ಯಾರೋ ಮೊನ್ನೆ ಬೆಣ್ಣೆ ತಂದಿರ್ತೀರಿ ಬೋನ್ ಮುಂದೆ ಕೈಯಾಡಿಸಿ ಹುಡುಕ್ಯಾಡತ್ತತ್ರಿ. ಏನು ಹುಡುಕ್ಯಾಡ್ತೀವೋ ಗೆಳೆಯ ಕೇಳಿದೆ, ಒಳಗೆ ಬೀಜ ಅದೇನು ಹುಡುಕ್ಯಾಡತ್ತೆ ಬೆಣ್ಣೆ. ಹ್ಞೂ ರೀ, ಇಷ್ಟು ದೊಡ್ಡ ಕಾಯಿ ಐತಂದ್ರೆ ಒಳಗೆ ಬೀಜ ಇರ್ಬೋದಲ್ಲ. ನಿನಗೇನು ಗುರ್ತದೆ ಕೇಳ್ತಾ, ಮೊನ್ನೆ ಸೀತಾಫಲ ಹಣ್ಣು ತಿಂದಿದ್ದೆ, ತುಂಬ ಬೀಜ ಇದ್ದಪ್ಪ, ಇದ್ರ ಒಂದರ ಸಿಗ ಹಾಕಿ ಹುಡುಕ್ಯಾಡೋದು. ಅದಕ್ಕೆ ಬೆಣ್ಣೆ ಒಳಗೆ ಬೀಜ ಇರ್ತದೆ ರೀ, ಬೀಜ ಇರೋದು. ಪೇಡೆದೊಳಗೆ ಇರ್ತದೆ ರೀ ಎಲ್ಲ, ಬುಂದೇದೊಳಗೆ ಇರ್ತದೆ ರೀ ಎಲ್ಲ. ಅಷ್ಟು ಕೂಡ ಸ್ವೀಕಾರ ಮಾಡಲಿಕ್ಕೆ ಯೋಗ್ಯ. ಹೀಗೆ ಎಲ್ಲರಿಗೂ ಬೇಕಾಕೊಂಡಿರ್ಬೇಕು. ಕಲ್ಲಾಗಿರಬೇಕು ಕಠಿಣ ಭವತೊರೆಯೊಳಗೆ, ಬೆಲ್ಲವಾಗಿರಬೇಕು ಬಲ್ಲವರೊಳಗೆ ಅಂತ ಹೇಳ್ತಾರೆ. ಬಲ್ಲವರೊಳಗೆ ಬೆಲ್ಲವಾಗಿರಬೇಕು ಮತ್ತು ಬಿಲ್ಲಿದ್ದಂತೆ ಕೂಡ ಇರಬೇಕು. ಅಂದ್ರೆ ಮಣದಿರ್ತಲ್ಲ ವಿನಯ ಸಂಪನ್ನಾಗಿರಬೇಕು. ಬಾಳೆ ಗೊನೆ ಬಾಗಿರ್ತವೆ ನೋಡ್ರಿ, ಅದಕ್ಕಾಗಿ ಅದ್ರ ಹಣ್ಣು ಬಾಗಿರ್ತವೆ. ಅದಕ್ಕಾಗಿ ಹಣ್ಣು ತೆಗೆದುಕೊಂಡು ಬಂದು ಅಪ್ಪವರಿಗೆ ಹನುಮಂತವ್ರಿಗೆ ನೈವೇದ್ಯ ಮಾಡ್ತೀರಿ. ಅಷ್ಟೆಲ್ಲ ಹೆಣ್ಮಕ್ಳು ಕೂಡ ಉಳಿಯುವ ಫಲ ಹಾಕುವಾಗ, ಆಮೇಲೆ ಮತ್ತೇನು ಬೇರೆ ಬೇರೆ ಕಾರ್ಯ ಇರ್ತಾವೆ ಅಂತಾದ್ರೆ ಹೆಣ್ಮಕ್ಳು ವಿಡಿ ಹಾಕ್ತಾರೆ, ಗುರುಗಳು ಎರ್ಪಿಸ್ತಾರೆ, ದೇವ್ರಿಗೆ ಎರ್ಪಿಸ್ತಾರೆ. ಮತ್ತು ಏನು ಮಾಡಿರಿ ಯಾವ ಏಕಾದಶಿ ವ್ರತ ಮಾಡಿರಿ ಅವು ಏನು ಮಾಡ್ತಾರೆ, ಅವು ಸ್ವೀಕಾರ ಮಾಡಿ. ಹೀಗಾಗಿ ಯಾವ ಬಾಳೆ ಬಾಗಿದ್ದರಿಂದ ಅದು ಬಾಳೆ ಅಂದರೆ ಬಾಳು ಸಂಪೂರ್ಣತೆ ಪಡೀತು, ದೇವರಿಗೆ ಬೇಕಾಯಿತು, ಒಳ್ಳೆಯದಾಯ್ತು. ಸಜ್ಜಿತವ್ರು ನೋಡಿ ಹೆಂಗಿರ್ತಾವೆ, ಸಜ್ಜಿತವ್ರು ಮಡಿಗಾಡಕ್ಕೆ ಹೇಗಿರ್ತಾವ್ರು. ಈ ಚಪಾತಿ ಮಾಡಕ್ಕಿರ್ತಾವ್ರಲ್ಲ ಸಜ್ಜುಗುರಿ ನೋಡ್ಬೇಕು, ಸಜ್ಜುಗುರಿ ಚಪಾತಿ ಮಾಡೋ ಸಲ ಲಟ್ಣಿಗೆ ಏನು ಅಂತಿರ್ತಾರೆ, ಬೆಲ್ಲುಣಿಗೆ. ಬೆಲ್ಲುಣಿ ನೆಟ್ಟಿಗೆ ಇರ್ತಾವೆ ರೀ. ನವಣಿತೇನೆ ನೋಡಿ ನಾ ಹೆಂಗದ ಅಂತ ಹೇಳಿದ್ರೆ, ಹೌದಪ್ಪ ನೀವು ದೊಡ್ಡವ ಅಂತ. ಹ್ಞೂ ರೀ ಅಂತೇಳಿ ನವಣಿತೇನೆ ಬಾಕೊಂಡಿರ್ತೈತಿ. ನವಣಿತೇನೆ ತೆಗೆದುಕೊಂಡು ಹೋಗಿ ಅದನ್ನು ಕುಟ್ಟಿ ಸಜ್ಜು ಮಾಡಿ ಮೇಲೆ ಪದರ ತೆಗೆದು ಅದೇ ಮಾಡ್ತಾರೆ, ತೆಗೆದುಕೊಂಡು ಹೋಗಿ ದೇವ್ರಿಗೆ ನೈವೇದ್ಯ ಮಾಡ್ತಾರೆ ರೀ. ಸಜ್ಜಿ ತೆಗೆ ತೊಗೊಂಡೋಗಿ ನಾ ಹೆಂಗದ ನೋಡು ಓದೋದು ಇರಲಿಪ್ಪ ನೀವು ಒಳ್ಳೆಯವ್ರಿಗೆ ಸಲ್ಲು ಅಂತ ಹೇಳ್ತಾರೆ. ಅದು ಗುಗ್ರಿ ಹಾಕಿ
ಎಮ್ಮೆ ಮಗ್ಗ ಕೊಡ್ತಾರೆ. ಏನು ಕೊಡ್ತಾರೆ? ನೈವೇದ್ಯ ಮಾಡಿ. ಅದಕ್ಕೂ ಎಮ್ಮೆ ಕೂಡ ಸಂತೋಷದಿಂದ ಕಾರುಣ್ಯ ಬಂದಾಗ ಒಂದು ಕೋಡಿಗೆ ಬಣ್ಣ, ಒಂದು ಕೋಡಿಗೆ ಏನು ಮಾಡ್ತಾರೆ, ಒಂದು ಕೋಡಿಗೆ ಬಣ್ಣ ಹಚ್ಚಿ ಇನ್ನೊಂದು ಕೋಡಿಗೆ ಸುಣ್ಣ ಹಚ್ಚಿ ಅದಕ್ಕೆ ಕೈಲಿ ಮ್ಯಾಲ ತಪ್ಪ ಶಾಬಾಷ್ ಕೈಲಿ ಏನು ಮಾಡ್ತಾರೆ. ಎತ್ತುಗಳೇ ಹಿಂಗೆಲ್ಲ ಮಾಡಿ ಎತ್ತುಗಳು ಚಲೋ ಬಣ್ಣ ಹಚ್ಚಿ ಮಾಡ್ತಾರೆ ರೀ. ಯಾಕಂದ್ರೆ ಅದ್ರ ಬುದ್ಧಿ ಸರಿ ಇರ್ತಾಯಿಲ್ಲ. ಈಗ ನೋಡೋಕೆ ಹೆಂಗೆ ನೋಡ್ತಾರೆ, ಎಮ್ಮೆ ನೋಡ್ತಂದ್ರೆ ಕೋಣ ನೋಡಿದ್ರೆ ಹೆಂಗೆ ನೋಡ್ತಾರೆ ನೋಡು. ಆ ಸಂಧ್ಯಾಗ ಹೋದ್ರೆ ಹಿಂಗೆ ಸರಳ ನೋಡ್ತಾವ, ಹೆಂಗೆ ನೋಡ್ತಾರೆ. ಯಾರು ವ್ಯಾಪಾರ ಮಾಡಿ ಹಂಗೆ ಮಾಡ್ತೇವೋ ಬಡಿ ಎಮ್ಮೆ ಗತ್ತಲೆ ಬೈತಾರಲ್ಲ ಮಂದಿ. ಯಾಸಿ ಮೇಲೆ ಹಾಯಿ ಎಮ್ಮೆ ನೋಡ್ತಿರ್ತಾರೆ, ಹಾಗಿರ್ತಾವೆ. ಅದಕ್ಕೆ ಅದ್ರ ಹಾಲು ಸ್ವೀಕಾರ ಮಾಡಿದ್ರೆ, ಅದ್ರ ಬೆಣ್ಣೆ ಸ್ವೀಕಾರ ಮಾಡಿದ್ರೆ, ಅದ್ರ ಮೊಸರು ಸ್ವೀಕಾರ ಮಾಡಿದ್ರೆ, ಅದ್ರ ಮಜ್ಜಿ ಸ್ವೀಕಾರ ಮಾಡಿದ್ರೆ, ಬೇವಿನ ಗಿಡದ ಎಲೆ, ಬೇವಿನ ಗಿಡದ ತೊಗಟೆ, ಬೇವಿನ ಗಿಡದ ಹೂ, ಬೇವಿನ ಗಿಡದ ಕಾಯಿ, ಬೇವಿನ ಗಿಡದ ಬೇರು, ಆ ಎಲೆಯೊಳಗೆ ಹೊರಗೆ ಬಂದಿರ್ತಕ್ಕಂಥ ಹಸಿರು ನೀರು ಎಲ್ಲ ಹೇಗಿರ್ತಾವೆ ರೀ, ಎಲ್ಲ ಹೆಂಗಿರ್ತದೆ ರೀ, ಅಷ್ಟು ಕೈ ಇರ್ತದೆ. ಎಲ್ಲ ಕೈ ಇರ್ತದೆ. ಅದರಂತೆ ಸಜ್ಜನರು ಅಲ್ಲದೇ ಇರ್ತಕ್ಕಂಥ ಜನರ ಬುದ್ಧಿ ಎದಕ್ಕೂ ಬೇಡ, ಉಪಯೋಗ ರಹಿತ. ಆದ್ದರಿಂದ ಸಜ್ಜನ ಹೊರತಾಗಿ ದುರ್ಜನರು ಆಗಬಾರ್ದು. ಸಜ್ಜನರಾದ್ರೆ ಏನು ಮಾಡ್ತಾರೆ, ಕಾವ್ಯಶಾಸ್ತ್ರ ವಿನೋದೇನ ಕಾಲು ಗಚ್ಚತಿ ಧೀಮತಾಂ. ಬುದ್ಧಿವಂತರಾಗ್ತವ್ರು ಕಾವ್ಯಶಾಸ್ತ್ರ, ಅಲಂಕಾರ ಶಾಸ್ತ್ರ, ಆಮೇಲೆ ಷಟ್ಶಾಸ್ತ್ರಗಳು, ಹೀಗೆ ಏನಿಲ್ಲ ಒಳ್ಳೆಯ ಶಾಸ್ತ್ರದಲ್ಲೇ ಅವ್ರ ಕಾಲ ಆಗ್ತದೆ. ದುರ್ಜನರು ಏನು ಮಾಡ್ತಾರೆ, ನಿದ್ರೆ ಮಾಡೋದು ಒಂದು, ಇಲ್ಲಿಂದ ಜಗಳ ಆಡೋದು ಒಂದು. ಯಾವ್ದಾದ್ರು ಸರೋ ರೀ, ಏನು ಒಳ್ಳೆಯವ್ರ ಕೆಟ್ಟವ್ರು ಹೋಗ್ರಿ ಎಲ್ಲರೂ. ಅಮ್ಮ ನಿಮ್ಮ ಬಳಗ ಹಚ್ಚಗಡೆ ಒಳ್ಳೆಯವ್ರು ಹೋಗ್ರಿ ಎಲ್ಲರೂ, ಹೊರಗೆ ರೀ ಎಲ್ಲರೂ ಒಳ್ಳೆಯವರು, ಎಲ್ಲರೂ ಒಳ್ಳೆಯವ್ರು ಆಗ್ಬೇಕಂತಂದ್ರೆ ಮಕ್ಕಳು ಕೂಡ ಒಳ್ಳೆಯವರಾಗ್ಬೇಕ್ರಿ. ನೀವು ಒಳ್ಳೆಯವರಾಗಿ ಮಕ್ಕಳು ಕೆಟ್ಟರು ಚಲೋ ಇರ್ಬೇಕಮ್ಮ, ಅವ್ರು ಒಳ್ಳೆಯವರು. ನಿಮ್ಮ ಬಳಗ್ರಿ ಒಳ್ಳೆಯವ್ರಾಗ್ಬೇಕು. ಅನ್ಯದ ಎಲ್ಲರೂ ಒಳ್ಳೆಯದು ಬೇಡ್ತಾನಂದ್ರೆ ಈಗಿನ ಮಕ್ಕಳಿಗೆ ಹಿಂದಿನ ಮಕ್ಕಳಿಗೆ ಈಗಿನವ್ರಿಗೆ ಹಿಂದಿನ ಮಕ್ಕಳಿಗೆ ಹೊಂದೋದ್ರ ಕಾರಣ ಅಂದ್ರೆ ಹಿಂದಿನವರು ಹೆಚ್ಚಾಗಿ ತಾಯಿ ತಂದೆ ಆಗಲಿ ಹಿರಿಯರ ಬಳಗಲಿ ಒಳ್ಳೆಯವರಿದ್ದರು. ಅವ್ರು ಮದ್ಯಪಾನ ಮಾಡೋದು, ಮನುಷ್ಯ ಬಂದಾಗ ಮಾಡೋದು, ಜಿಗಿದಾಡೋದು ಅಂಥದ್ದು ಏನು ಮಾಡ್ತಿರಲ್ಲ, ಒಳ್ಳೆಯವರಾಗಿರ್ತದೆ. ಕೆಟ್ಟ ಭಾವನೆ ಇರ್ತಿಲ್ಲ, ದೇವರ ಗುರುಗಳಲ್ಲಿ ಭಕ್ತಿ ಇರ್ತಿತ್ತು, ಚಲೋ ಇರ್ತಿದ್ರು. ಹೀಗಾಗಿ ಮತ್ತು ಬೆಳಗ್ಗೆ 3 ಗಂಟೆಗೆ ಹೇಳ್ತಾಯಿದ್ರು, ದೇವರ ಸ್ಮರಣೆ ಮಾಡ್ತಾಯಿದ್ರು, ಭಕ್ತಿಯಿಂದ ಇರ್ತಿದ್ರು. ಹೀಗಾಗಿ ಈಗಿನವರು ಬೆಳಗಿನ 8 ಗಂಟೆ ಸುಮಾರಿಗೆ ಹೇಳೋದು ಅಥವಾ 9 ಗಂಟೆಗೆ ಹೇಳೋದು, ಅದೇನು ದಡ್ಡಟ್ಟಿ ಅದು ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಯಾವುದದು ಬೆಡ್ಡಟ್ಟಿ? ನಮ್ಮ ಇಂಗ್ಲೀಷ್ ಬರ್ದಲ್ಲ ಪದ ಬೆಡ್ಡಟ್ಟಿ ಅದು. ಅದನ್ನು ಅಂದೇನು ಏನು ಬರುವುದ ಡೆಡ್ಡಟ್ಟಿ. ಅದಕ್ಕೆ ಮುಖ ಎದ್ದು ಕೂಡಲೇ ಮುಖ ತೊಳ್ಕೊಳ್ಳೋದ ಅಲ್ಲಿ ಹಾಸಿಗೆ ಕೂತ್ಕೊಂಡು ಚಹಾ ಕುಡಿತಕ್ಕಂಥದ್ದು ಎಂತ ರೀ, ದಡ್ಡಟ್ಟಿನೂ ಏನದು ಬೆಡ್ ಅಂದರೆ ಏನು ಹಾಸಿಗೆ, ಅದ್ರೊಳಗೆ ಮುಖ ತೊಳ್ಕೊಳ್ಳೋದ ಏನು ಹೊರಗೆ ಬರ್ತೈತೆ ಅದನ್ನೆಲ್ಲ ಕೂಡ ಅತ್ತ ಕಳಿಸ್ತಕ್ಕಂಥ ಎಂತ ಅತ್ತ. ಅದ್ರ ಚಹಾ ಕಡಿಮೆ ಆಗ್ತಂದ್ರೆ ಸಹಿತ ಅದ್ರೊಳಗೆ ಸರಿ ಆಗಲಿ ಅಂತೇಳಿ ಎಷ್ಟು 3 ತನಕ ಹೇಳಿ ಹಿಂದಿನ ಮಾಡ್ತೀರಿ. ಹಿಂದಿನ ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಭಕ್ತಿ ಇಂದ್ಕೊಂಡು ಗುರುಗಳ ಸ್ಮರಣೆ ಮಾಡಿ ಎಷ್ಟು ಆನಂದವಾಗಿರ್ತಾರ. ಬೆಳಗಿನ ಸಮಯದೊಳಗೆ ಎದ್ದುಕೊಂಡೆ ಗುರುಗಳ ಸ್ಮರಣೆ ಮಾಡ್ತಕ್ಕಂಥ ತಾಯಿ, ಆಗಿನ ತಂದೆ, ನೀವೇ ಧನ್ಯರಲ್ಲ. ಅಂಥವ್ರ ಕೃಪಾಶೀರ್ವಾದ ಪಡಬೇಕು. ಅವರ ಗುರುಗಳ ಸನ್ನಿಧಿ ಹೋಗ್ತಾರೆ, ಅವ್ರ ಗುರುಗಳ ಹತ್ರ ಹೋಗ್ಬೇಕು. ಅವ್ರು ಎಂಥ ಶಾಸ್ತ್ರ ಕೇಳ್ತಾರೆ ಅಂಥ ಶಾಸ್ತ್ರ ಕೇಳಬೇಕು, ಭಕ್ತಿಯಿಂದ ಇರಬೇಕು. ಇದು ಒಳ್ಳೆಯಿರ್ತದೆ. ಆಗಲಿ ಆದಮೇಲೆ ಅಂಥವ್ರಲ್ಲಿ ಹಿಂದಿನ ಕಾಲದಲ್ಲಿ ಬಹಳ ಭಕ್ತಿ ಅಂತಕ್ಕಂಥ ಇರ್ತಿತ್ತು. ಹೀಗಿರುವಾಗ ನಾವು ಕೂಡ ಅಂಥ ಭಕ್ತಿ ಸಂಪರ್ಕ ಇರ್ತಕ್ಕಂಥ ಬಳಗ ಜೋಡಿನು ಮತ್ತು ಕೇವಲ ತರ್ಕದ ಲಾಡು ತಿನ್ನೋದ್ರಿಂದ ಏನು ಪ್ರಯೋಜನ ಇರೋದಿಲ್ಲ. ಎರಡು ಅವ್ರಿಗೊಂದು ಕತೆ ತನಗೆ ಖಾಲಿ ಆಕತಿ, ಖಾಲಿ ಹೋಗ್ಬೇಕು, ಪೂರ ಬೇಕ್ರಿ ತಾನೂ ಬೇಕಲ್ಲ. ಅದು ಅಂಥವರ ಸಂಘ ಇರಲಿ, ಒಳ್ಳೆಯದಾಗಲಿ. ಆದಮೇಲೆ ಸಂದುರವರ ಚರಿತ್ರೆ, ನಾನು ಸಿಂಧೂರಿಗೆ ಹೋಗಿ ಬರ್ತೀರಿ. ಮಳೆ ನೋಡಿರಿ ಅನುಕೂಲತೆ, ದಾರ್ಯಾಗ ಮಳೆ ಪಳೆ ಆಗ್ತದ್ರೆ ತಿರುಗಿ ಬರೋದ್ರಿಂದ ಇಲ್ಲೇ ಕೂಡ್ರಿ, ಇಲ್ಕಂದ್ರೆ ನಾವು ಹೋಗ್ಬೇಕು. ಮಳೆ ಆದರೂ ಬರ್ತೀರಿ ಎಲ್ಲರೂ ಬರ್ತೀರಿ ಹೊರಗಿನವ್ರು? ಅಮ್ಮ ಬರ್ತೀರಿ? ಓ ಕೈ ಎತ್ತಾಯ್ತಾರ ಮೊಮ್ಮಗಳೆಲ್ಲ, ಎಲ್ಲರೂ ಕೈ ಎತ್ತಾರೆ ಆರಂಭ ಆಗಲಿ, ಎಲ್ಲರೂ ಬರ್ತೀರಿ, ಸಂತೋಷ. ಮತ್ತು ಅಮ್ಮ ನೀವು ಬರ್ತೀರಿ ಎಲ್ಲರೂ? ಮನೆಯಲ್ಲಿ ಕೈ ಐತ್ರಿ, ನೀವು ಪಕ್ಕ ಎತ್ತರ ಬಿಟ್ರೆ ನಾವು ಮುಂದೆ ಕಾಣ್ತೀವಿ, ಅಲ್ಲಿ ದೂರದವ್ರ ಕೈ ಕಾಣ್ತಾವೆ, ನಾವೀಗ ಮುಂದೆ ಕಾಣ್ತೇವೆ ಅನಿಸ್ತೇವೆ. ಅಂತೂ ಎಲ್ಲರೂ ಬಂದುಬಿಡ್ರಿ, ಎಲ್ಲ ಕೂಡ ಹೋಗೋಣ ಅಂತ. ಮತ್ತು ಖರ್ಚು ಏನಿಲ್ಲಮ್ಮ, ಎಲ್ಲ ಫ್ರೀ ಅದು ಎಲ್ಲ ಫ್ರೀ ಅದ ಬೇರೆ ಎಲ್ಲರೂ. ಆಮೇಲೆ ನಾವು ನೀವು ಕುಡ್ಕೊಂಡು ತಾಲೂಕಿನಲ್ಲಿರ್ತಕ್ಕಂಥ
ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಾಂತ ಉಂಬ್ರಾಣಿ ಸರ್ಕಾರ, ಉಂಬ್ರಾಣಿ ಒಂದು ರಾಜ್ಯ. ಅಲ್ಲಿ ಸದ್ರುಗಳು ವಾಸ ಮಾಡ್ತಾಯಿದ್ದಾರೆ ಹಿರೇಹಳ್ಳದಲ್ಲಿ, ಬಿಲ್ವರದಲ್ಲಿ, ಕಮರಿ ಮಠದಲ್ಲಿ. ಒಂದು ದಿವಸ ಮಧ್ಯಾಹ್ನದಲ್ಲಿ ಭಾಳ ಬಿಸಿಲದ ಏನಂತಿರಲಿ ಅಕ್ಷತೃತಿ ಅಂತಾರೆ, ಅಕ್ಷತೃತಿ ಅಂಥ ಬಿಸಿಲೊಳಗೆ ಒಂದು ಮೈಪತ್ಯಾಜ ಅವರು ಕೂಡ ಉಮ್ರಾಣಿ ಬೇರೆ ಅವ್ರ ಜೋಡಿ ಅವರು ಅಪ್ಪರ ನಾವು ಬರ್ತೀವಿ ನಿಮ್ಮ ಜೋಡಿ ಅಂತಂದು ಅವ್ರ ಜೋಡಿನೂ ಒಂದು 10-20 ಮಂದಿ ಹೆಣ್ಮಕ್ಳು ಕುಡ್ಕೊಂಡು ಮಠಕ್ಕೆ ಬರತ್ತಾರೆ. ಯಾರು ಕೂಡ ಮಠಕ್ಕೆ ಬಂದರೆ ಅಪ್ಪರು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು, ಪ್ರಸಾದ ಮಾಡಿದರು, ಕೂತರು. ಸ್ವಲ್ಪ ಶಾಸ್ತ್ರ ನಡೀತಕ್ಕಂಥ ಶಾಸ್ತ್ರ ವಿಷಯ ಕೂಡ ಕೂತ್ಕೊಂಡು ಕೇಳಿದರು. ಎಲ್ಲ ಸಂತೋಷ ಆಯಿತು, ಎಲ್ಲರೂ ಕೂಡ ಸಂತೋಷ ಆಯಿತು. ಇವತ್ತಿನ ಅಧ್ಯಾಯ 8ನೇ ಅಧ್ಯಾಯ. ನಿನ್ನೆ 15ನೇ ಅಧ್ಯಾಯ ಮುಗಿತದ. ಯಾವ್ದು ಇರ್ತದನ್ನ ನಿನ್ನೆ ಶುಕ್ರವಾರ ಇರ್ತದ್ರಿ, ಇವತ್ತು ಗುರುವಾರ. ನೀನು ಶುಕ್ರವಾರ ಉದಾಹರಣೆ ಎಷ್ಟು ಕೊಟ್ಟಿವಿ ನಾವು. ನಿನ್ನೆ ಶುಕ್ರವಾರ ಇರ್ತದ್ರೆ ಇವತ್ತು ಇರ್ತದೆ, ಗುರುವಾರ ಇರ್ತದ, ಶನಿವಾರ ಇರ್ತದ್ರಿ. ನಿನ್ನೆ 15ನೇ ಅಧ್ಯಾಯ ಐತದ್ರಿ, ಇವತ್ತು ಸುಂಪೆ ಆದರೆ ನಗಸೋದು ಹೇಳ್ಬೇಕು, ಅಷ್ಟ ಮಜಾ ಇರ್ತದೆ. ಇವತ್ತಿನ ಅಧ್ಯಾಯ 16ನೇ. ಅದೇನು ಬೇಕ್ರಿ 16 ಅನ್ಬಾರ್ದು, 16. ಅಂದರೆ ನಾವಲ್ಲಿ ಚಿಕ್ಕ ಹುಡುಗರು ಇರ್ತದೆ ಶಾಲೆ ಮೊದಲು ಬಳಸೋದು. ಅಲ್ಲಿ ಶಿಕ್ಷಕರು ಸರಿಯಾಗಿ ಹೇಳ್ತಿಲ್ಲ ಆಗಿದ್ದ ಕಾಲ. ಇದು ಸಂಸ್ಕೃತ ಬಂದ ನಂತರ ಒಂದು ಭಾಳ ಸುಧಾರಣೆ ಇದೆ ಅಪರವಶ್ಯದಿಂದ. ಆ ಹುಡುಗರು 1 2 ಅಂದ್ರಪ್ಪ ಅಂದ್ಕೊಳ್ಳಿ. 1 2 3 4 5 6 7 8 9 10 ಅಂತಿದ್ದ ಹುಡುಗರೆ. ಆದರೆ ಅದಂತಕ್ಕಂತ ಹೇಗ್ರಿ 1 2 ಅನ್ಬೋದಲ್ಲ, 1 ಅಲ್ಲದು ಏನು 1 2 ಅಲ್ಲ 2 3 ಅಲ್ಲ 3 4 ಅಲ್ಲ 4 4 ಅನ್ನುವಾಗ ಸ್ವರ್ಗ ರೀ. 4 ಅನ್ನೋ ಶಬ್ದ ಅರ್ಥ ಸ್ವರ್ಗ. ನರಕ 4 ಗಳಿಗೆ ಅಲ್ಲಿ ಇರ್ತಾರೆ, ಸ್ವರ್ಗ ನರಕಗಳಿಗೆ 4 ಅನ್ನೋ ಶಬ್ದ ಏನದು? 4 ಅಂದ್ರೆ ಏನು? ಸ್ವರ್ಗ. 4 ಅಂದ್ರೆ ಮರಾಠಿ ಒಳಗೆ ಮೂಗು. 4 ಅಂದ್ರೆ ಏನು? ಮರಾಠಿ ಒಳಗೆ ಮೂಗು. ಮೂಗು ಅಂದ್ರೆ ಕನ್ನಡದಲ್ಲಿ ಮೂಕ ಅಂತ. ಕನ್ನಡದಲ್ಲಿ ಮೂಕ ಅಂತ. ಮೂಕಂದ್ರೆ ಒಂದು ಶಬ್ದ ನೋಡಿ ಅರ್ಥ ಹೆಂಗದ? 4 ಅಂದ್ರೆ ಏನು? ಸ್ವರ್ಗ. 4 ಅಂದ್ರೆ ಮರಾಠಿ ಒಳಗೆ ಮೂಗು. ಕನ್ನಡದಲ್ಲಿ ಮೂಗಂದ್ರೆ ಮೂಕನ ಕೂಡ ಅಂತಾರೆ. ಮೂಕ ಇದ್ದಾರೆ ಅನ್ನೋದ್ರೆ ಮೂಗ. ಈಗ ಬೆಂಗಳೂರು ಕಡೆ ಆ ಸೈಡ್ ಈಗ ಜ್ಞಾನ ಅಂತಾರೆ. ಜ್ಞಾನ ಅನ್ನೋದಲ್ಲಿ ಜ್ಞಾನ ಅಂತಾರೆ, ಜ್ಞಾನ ಅಂತಾರೆ. ಕೆಲವರು ಹಾಕಿ ಬಳಸ್ತಾರೆ ಶಬ್ದಗಳನ್ನ. ಒಂದು ಶಬ್ದಕ್ಕೆ ಭಾಳಷ್ಟು ಬೇರೆ ಬೇರೆ ಇರ್ತಿರ್ತಾವೆ. ಇರಲಿ. ಅಂತೂ ಮಧ್ಯಾಹ್ನ ಬಿಸಿಲೊಳಗೆ ಉಂಬ್ರಾಣಿಂದ ಜನರು ಬಂದರು. ನಮ್ಮ ತಾಯಂದ್ರ ಬೆಳಗ್ಗೆ ಬಂದರು. ನಮ್ಮ ಪೈಕಿನ ಒಬ್ಬರು ಮೈಪತ್ಯಾಜವ್ರು ಇದ್ದರು, ಬಂದರು. ಒಂದು ಅಪ್ಪವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕೂತ್ಕೊಂಡ್ರು. ಪ್ರಸಾದ ಮಾಡಿಸ್ರಿ ಅಪ್ಪ. ಪ್ರಸಾದ ಅವ್ರು ಏನು ಬಿಸಿಲು ರೀ, ಭಾಳ ಬಿಸಿಲು ರೀ ಅಂತೇಳಿ ಎಲ್ಲ ಗಾಳಿ ಹಾಕೋದು ಕೂತ್ರು. ತ್ರಾಸಾದ್ರಿ. ಆಯಿತು, ತ್ರಾಸಾಯಿತು. ಇನ್ಮೇಲೆ ಅಪ್ಪವ್ರ ಈ ಪ್ರಕಾರ ಬಿಸಿಲಾದ್ರೆ ಈ ಪ್ರಕಾರ ಎಷ್ಟು ಪಶು ಪಕ್ಷಿ ಪ್ರಾಣಿಗಳಿಗತ್ತೇನು ನೋಡಪ್ಪರ. ಗಿಡದಾಗ ಗುಬ್ಬಿ ಬಾಯಿದಾರ ಮುಂಕೋತಾವ, ಬಳಿಯು ತೊಂದರೆ ಇದೆ. ನಾಯಿ ಇಷ್ಟು ನಾಯಿ ತಗೊಂಡು ತೆಕ್ಕೊತಾವ. ಎಷ್ಟು ತ್ರಾಸ. ಏನು ಮೊಲಗಳ ಗತಿ ಏನೈತಿ, ಭಾಳ ತ್ರಾಸ. ಚಿಗರಿಗೆ ತ್ರಾಸ ಇದೆ, ಕುಡಿಲಿಕ್ಕೆ ನೀರಿಲ್ಲ, ಇಷ್ಟು ತ್ರಾಸ ಇದಪ್ಪವ್ರ. ಮಳೆ ಕೊಡ್ರಪ್ಪವ್ರ. ಮಳೆನೇ ಇಲ್ರಪ್ಪವ್ರ, ಮಳೆ ಕೊಡ್ರಿ ಅಂತ ಕೇಳಿದ್ರು. ಅಪ್ಪವ್ರು ಮಳೆ ಬೇಕು ಅಥವಾ ಹ್ಞೂ ರಪ್ಪವ್ರ ಮಳೆ ಕೊಡ್ರಿ ಅಪ್ಪವ್ರು. ಅಪ್ಪರದ್ರು ತಂಗಿ ಈಗ ನಡೆದು ಬೇಡ, ನೀವು ನಡಿ ಬೇಡ ಎಲ್ಲರೂ ಹೋಗ್ರಿ ಲಘು ಹೋಗ್ಬೇಕಾ, ಊರಿಗೆ ಜಲ್ದಿ ಮುಟ್ಟೋಗು, ಎಲ್ಲಿ ವಿಳಂಬ ಮಾಡಬಾರ್ದು, ನಡೀರಿ ಅವರು ಹೋಗೋದು ಹೇಳಕತ್ತಾರ. ಅಪ್ಪ ಅವ್ರು ಕೊಡ್ರಿ, ನಾವು ಹೇಳಾಗ್ತೀವಿ ಕೆಟ್ಟ ಬಿಸಿಲ ತ್ರಾಸ ಆಗಿದೆ, ಹೋಗೋದು ಹೇಳ್ತಾರಪ್ಪ ಅವರು. ಅಪ್ಪವ್ರ ಭಾಳ ತ್ರಾಸ ಅದ್ರಿ ಅಪ್ಪವ್ರ. ಪಾದ ಇಡಬೇಕಾದ್ರೆ ಬೆಂಕಿಯಾಗಿ ಇಟ್ಟಂಗತ್ರಪ್ಪವ್ರ. ಭಾಳ ನಮ್ಮ ಕಡೆ ಅಂತೂ ಈ ಘರ್ಷಣ ಭೂಮಿ, ಭಾಳ ತ್ರಾಸ ಆಗ್ತಾರೆ ಅಪ್ಪವ್ರ. ನೀರು ಭಾಳ ತೊಂದರೆ ಇದೆ, ಅನುಕೂಲ ಮಾಡ್ರಪ್ಪವ್ರ. ಮಳೆ ಕೊಡ್ರಿ ಮತ್ತೆ ಕೇಳಿ.
ಅಪ್ಪಾರು ಹೋದ್ರು, ಆದಷ್ಟು ಬೇಗನೆ ಹೋಗ್ರಿ, ಹಿಂದೆ ಮುಂದೆ ಉಳ್ಯಾಕೆ ಹೋಗ್ರಿ, ಕೂಡ್ಕೊಂಡು ಹೋಗ್ರಿ, ಎಲ್ಲ ಕೂಡಿ ಹೋಗ್ರಿ, ಹೇಗೆ ಬಂದ್ರೆ ಕೂಡಿ ಹೋಗಿ ಹಿಂದೆ ಮುಂದೆ ಉಳ್ಯಾಕೆ ಹೋಗ್ಬೇಡ, ಕಷ್ಟ ಆಗ್ತದೆ, ನಡಿ ಬೇಡ ಹೋಗ್ರಿ ಜಲ್ದಿ. ಅದು ಬಿಸಿಲದ ಸ್ವಲ್ಪ ಕೂತರೆ ಹೋಗ್ಬೋದು ಅವ್ರದ್ದು ರೀ. ಈಗ ನಡೆದ ಬಿಡಿ ನಡಿ ಎಲ್ಲರೂ ಅಂತ ಹೇಳಿ. ಅಪ್ಪವ್ರು ಮಳೆ ಕೊಡ್ರಪ್ಪ ಅವ್ರ, ಮಳೆ ಭಾಳ ತ್ರಾಸು ಅದ, ಮಳೆನೇ ಇಲ್ಲರಪ್ಪ ಅವ್ರು, ಅನುಕೂಲ ಮಾಡ್ರಪ್ಪ ಅವ್ರು. ತಂಗಿಗಳು ಎಷ್ಟು ಮಂದಿ ಬಂದ್ರೆ ನೀವು ಎಣಸ್ಕೊಂಡು ಹೋಗ್ರಿ, ಹೋಗುವಾಗ ಹಿಂದೆ ಮುಂದೆ ಉಳಿದ್ರಿ, ಹೋಗ್ರಿ ಲಘು ಹೋಗ್ರಿಗೆ ಹೇಳ್ರಿ ಅಂತ ಹೇಳಿದ್ರು. ಅಪ್ಪ ಅವ್ರು ಹೋಗೋದು ಹೇಳ್ತಾರೆ, ಮಳೆ ಕೊಡ್ರಿ ನಾವು ಕೇಳತ್ತೀವಿ, ಮಳೆ ಹೇಳೋರಪ್ಪ ಅವರು, ಲಘುನ ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲರಪ್ಪ ಅವ್ರ, ಮಳೆ ಕೊಡ್ರಪ್ಪ ಅವ್ರ, ನೋಡ್ರಿವ ಜಲ್ದಿ ಹೋಗ್ರಿ, ಸ್ವಲ್ಪ ಓಡ್ಕೋತವ್ರೆ, ಓಡ್ಕೋತವ್ರಿ, ತಡ ಮಾಡ್ಕೊಡ್ರಿ ದಾರಿ ಒಳಗೆ ಎಲ್ಲಿ ಅಂತ ಹೇಳಿದ್ರಿ. ಅವರು ಅಷ್ಟು ಕೊಡಿ ಹೆಣ್ಮಕ್ಳು ಏನು ತಾಯಿ, ಅವ್ರು ಏನಪ್ಪ ಅವ್ರಿಗೆ ಮಳೆ ಆದರೂ ಅಷ್ಟು, ಆಗಲಿಲ್ಲ ಅಂದ್ರೆ ಅಷ್ಟು, ಮಳೆ ಬಂದರು ಅಂತೂ ಮಳೆ ಬರಲಿ ಬಂತು ಅವ್ರನ್ನೇನು ಮಾತು ತಪಸ್ಸು ಮಾಡೋದು ಕೂತಿರ್ತಾರೆ ಕಣ್ಸ್ಕೊಂಡು. ಈ ಜಗತ್ತು ಹೆಂಗೆ ಕಾಣ್ತೈತೆ ಅವ್ರಿಗೆ, ನಮ್ಮ ಕಷ್ಟ ನಮಗೆ ಒಂದಿಟ್ಟು ಮಳೆ ಕೊಟ್ಟರೆ ಬರ್ತಿರ್ಲ ಅಪ್ಪ ಅವ್ರಿಗೆ. ಅವರು ಸಾಕ್ಷಾತ್ ಪರಮಾತ್ಮ ಅಂತ ಮಂದಿ ಅಲ್ಲಿ ಮಾತಾಡ್ತಾರೋ, ನಮ್ಗೆ ವರಾನು ಕೊಡಲಿ, ನಡಿ ಹೋಗು ನಡಿ ತಂದ ಹೆಣ್ಮಕ್ಳ ಮಾತಾಡ್ಕೋತಾರೆ. ಮತ್ತೇನು ಮಾಡ್ತಾರೆ, ಕೆಟ್ಟ ಬಿಸಿಲಾಗ್ರಿ ಮುಂದೆ ಅಪ್ಪ ಅವ್ರು ಹೋಗಿ ಬರೋ ನೋಡಿ ಕೇಳಿ, ಹ್ಞೂ ನಡಿ ಲಘು ನಡಿ. ಅಪ್ಪ ಅವರು ಕರುಣಾತ್ ಹೇಳ್ತಾರೆ, ಕೆಟ್ಟ ಬಿಸಿಲು ಭಾಳತಿ, ಮಧ್ಯಾಹ್ನ 2 ಗಂಟೆ ಆಗೈತಿ, ಒಂದಿಟ್ಟು ಕೂತಾರೆ ಕೂಡಿರ್ತಾನೆ ಬೇಕಲ್ಲ ಅಪ್ಪ ಅವರು ಬಿಸಿಲಾಗ, ಹೆಂಗಾರು ಹೋಗೋದೀಗ ಅಪ್ಪವ್ರ ಹೋಗೇ ಬರೋಣ್ರಿ. ಇನ್ನೂ ಕೇಳ್ತಾ ಇದ್ದೀರಿ, ಲಘು ಹೋಗ್ರಿ, ಲಘು ಹೋಗ್ರಿ ಅಂದ್ರೆ ಅಪ್ಪ ಅವ್ರು ಹೋಗ್ರಿ ಅಂತೀರಿ. ಏನು ಮಾಡೋದವ ಮಾತು ಮೀರಿದ್ರೆ ಹೆಂಗೆ, ನಡ್ರಿ ಹೂ ನಡ್ರಿ ಏನಾಗ್ತೈತೆ ಆಯ್ತಂದ. ಆಗ ಹ್ಞೂನಪ್ಪ ಹೋಗಿ ಬರ್ತಿರ್ತಂದ. ಹಿಂದೆ ನೋಡೋದು ತಿರುಗಿ ಮತ್ತೆ ಬಂದರೆ ಬರೀತಾರೆ ಅಂತೇಳಿ ಬಿಸಿಲಾಗ ತ್ರಾಸಾಗಿದೆ. ಅವ್ರು ಬರೀ ಅನ್ನಲಿಲ್ಲಪ್ಪ ಅವ್ರು, ನಡ್ತಂಗೆ ನಡ್ರಿ ಲಘು ನಡಿವ ಅಂತ ಹೇಳಿದ್ರಿ. ಅಪ್ಪ ಅವ್ರು ಏನು ಕರುಣನೇ ಇಲ್ಲಪ್ಪ, ಇವತ್ತು ಏನಾಯ್ತು ನಮ್ಮ ಅಪ್ಪ ಅವ್ರಿಗೆ, ತಾಯಿ ಸುಡ್ಲಿ ಹೋದ ಅನ್ಕೋತ ಅವ್ರದ ಮಂತ್ರ ಅಯ್ಯ ಅಂತ ಹೊಸ ಮಂತ್ರ ತೊಗೊಂಡ್ರಿ ಅಂಥ ಮಂತ್ರ ಎಲ್ಲರೂ ಹೆಣ್ಮಕ್ಳು ಅಯ್ಯ ಹೇಳ್ತಾರೆ, ಯಾವ್ದು ಗೊತ್ತಾಗಿಲ್ಲ ಏನು ಅಂತಾರೋ ಏನು ಗೊತ್ತು, ಅಯ್ಯ ಆಯ್ತಿರಲ್ಲ ಏನದು ಹಾಗೆ ಹೋದ್ರು. ಮುಂದೆ ಹಳ್ಳ ಏರಿದ್ರು, ಮಠದ ಮುಂದಿನ ಒಡ್ಡದಲ್ಲ ಗುಡ್ಡ ಏರಿದ್ರು. ಹಾಗೆ ಏರ್ಕೋತ ಹೋದರು. ಮುಂದೆ ಹೋದರು. ಮುಂದೆ ಹೋಗಿ ಸ್ವಲ್ಪ ಇಳು ಬಂತು. ಗುಡ್ಡ ಇಳ್ಯಾಕತ್ತರಿ, ಏನು ಗುಡ್ಡ ಇಳ್ಯಾಕತ್ತಲ್ರಿ, ಆಕಾಶದೊಳಗೆ ಮೋಡ ಆಗಿಬಿಡ್ತು, ಸಿಕ್ಕಾಪಟ್ಟೆ ಮೋಡ್ರಿ, ಭಾಳ ಮೋಡೋದು. ಯಾವ ರೀತಿ ಮೋಡತ್ತಂದ್ರೆ ಅವ್ರು ಮಾತಾಡೋದು ಹೆಣ್ಮಕ್ಳು ಯಾವ ಹಿಂದಿನ ಕಾಲದ ಭಗೀರಥ ಪ್ರಯತ್ನ ಮಾಡಿ ಮಳೆ ತರಿಸ್ಕೋಬೋದು ಮಾಡಿರ್ತ, ಪರಮಾತ್ಮನ ಬಂದು ನಿಂತಿರ್ತ ಮಳೆ ಬಂದ್ರೆ. ಹಾಗೆ ಈ ಮಳೆ ಅಕಸ್ಮಾತ್ ಆತಂದ್ರೆ ಭೂಮಿ ಮೇಲೆ ಕರಿ ಹೋಗತ್ತಿ, ಪರಮಾತ್ಮ ಮುಂದೆ ನಿಲ್ಲೋಗತ್ತೀರಿ ಬರ್ಬೇಕಂತಂದ್ರೆ ಇಂಥ ಮಳೆ ನಾವು ಸಿಕ್ಕಿ ಹೋಗತ್ತೀರಿ. ಅದಕ್ಕೆ ನಮ್ಮ ಅಪ್ಪಾರು ಕಳಿಸ್ಯಾರ, ಯವ್ವ ನಮೇ ತಿಳ್ತೈತಿ ತಾಯಿ ನಡ್ರಿ ಅವ ಓಡುದು ಅಷ್ಟು ಜೋರು ಮಳೆ ಆಕಾರ ಬಂತು. ಅವರು ಎಷ್ಟು ಮಳೆ ಆಕಾರ ಆತಂದ್ರೆ ರೀ, ಹಗಲು ರಾತ್ರಿ ಹೊತ್ತಲೆ ಅನ್ಸಾಕತ್ರಿ, ದಪ್ಪ ಮೋಡ ಆಕಾಶ ಮೇಲ್ಭಾಗದ ಸೂರ್ಯನ ಕಿರಣ ಬರೋದಂಗೆ ಆಗಿಬಿಡ್ತು. ಆಗ ಮಳೆನ ಪ್ರಾರಂಭ ಆಗಿಬಿಡ್ತು. ಎಷ್ಟು ಜೋರು ಬಂತವ್ರಿ, ಬರ್ರತ ಧ್ವನಿ ಬರಾಕತ್ತು, ಕಟ್ ಕಡಲ್ಲ ಅಲ್ಲಿ ಸಿಡ್ಲು ಬೀಳಾಕತ್ತು, ಚಟ್ 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 ಆ ಕಿಡಿ ಇರ್ತಾವ್ರಿ, ಕಿಡಿ ಸಿಡಿಲನು ಈಗ ಅಂತ ಬರ್ತಿದ್ವು. ಮಗ್ಗಲ ಸಮೀಪ ಆಗೋದು, ಯವ್ವ ಅಯ್ಯ ಅಂತ ಮಾಡ್ತಿದ್ರು. ಮತ್ತು ಗೊರವೆ ಸಿದ್ಧಲಿಂಗೇಶ್ವರ ಅಂತಿದ್ರು. ಯಾರು ಹಿಂದುಳಿದ್ರೆ ಬರೇವ ಕಣ್ಣು ಕಾಣಿಸೋರು ಒಬ್ಬರು ಮಿನ್ಸಾಕತೈತ್ರಿ, ಬಿಟ್ರೆ ಏನೈತ್ರಿ ಮೋಡ ತುಂಬೆಲ್ಲ ಮೋಡ ಇದ್ರಿ, ಮಿಂಚನೆ ಕಾಣಿಸ್ತದೆ ರೀ, ಮಿಂಚನೆ ಕಾಣಿಸೋದಿಲ್ಲ. ಯಾರು ಹಿಂದ್ರು ಯಾರು ಮುಂದೆ ಅಂದ್ರು ಗೊತ್ತಾಗಲ್ದು. ಆಗ ಸಿಕ್ಕಾಪಟ್ಟೆ ಮಳೆಯಾಗಿ ನೀರು ಹರ್ಕೊಂಡು ಕಾಲೊಳಗೆ ನೀರು ಹೊಡೆದು ಎಲ್ಲಿ ಹರ್ಕೊಂಡು ಹೋಗ್ಯೋದು ಭಯವಾಗುತ್ತೆ ಒಳಗೆ. ಆಗ ಎಲ್ಲಿ ನೋಡಿದ್ರು ಜೋರಾಗಿ ಮಳೆ ರೀ. ಆಗ ದೊಡ್ಡ ಆಣೆಕಲ್ಲು ಬೀಳ್ತಾವೆ ರೀ. ಆಣೆಕಲ್ಲು ಅಂದ್ರೆ ಏನು ತಿರೋದು ಗಾರ ಬೀಳ್ತಾವೆ ರೀ. ಅಲ್ಲಿ ಕೆಳಗೆ ಬಿತ್ತು ಪುಟದು ಬಂದಿವ್ರು ಖಾಲಿ ಬಿಡೈತಾರೆ ಪುಟದು. ಆದರೆ ಇವ್ರಿಗೆ ಮಾತ್ರ ಅಪಾರೇಶ್ವರ ಗೌರು ಸದ್ಗುಣಾಥ ಕಾಪಾಡ್ರಪ್ಪವ್ರ ಅದಕ್ಕೆ ನಮ್ಮನ್ನು ಕಳಿಸಿರಪ್ಪವ್ರ. ನಮ್ಗೆ ಗೊತ್ತಾಗಲಿಲ್ಲ, ನಮ್ಗೆ ಏನು ತಿಳ್ತೈತಿ ಪಾಮರ್ ನಾವು ಈಗ ಬಿಸಿಲು ತೆಗಿಯಾಗ ನಾವು ನಾತೀವಿ, ನೀವು ಲಘು ಹೋಗಿ ಮೆಟ್ಟಿ ಹತ್ರಿ, ಲಘು ಹೋಗ್ರಿ, ಓಡ್ಕೋತವ್ರಿ ಎಲ್ಲ ಹೇಳಿದ್ರಪ್ಪವ್ರ. ಬರೋಬರ್ತೀರಿ ಅಪ್ಪವ್ರ ಬರೋಬರ್ತೀರಿ. ಖರೀದ್ರ ಅದು ಉಳಿದು ಭಾಳ ಕಠಿಣ ಐತ್ರಿ ಅಪ್ಪವ್ರ, ಕಾಪಾಡ್ರಪ್ಪವ್ರ, ರಕ್ಷಣೆ ಮಾಡಿರಿ ಪ್ರಾರ್ಥನೆ ಮಾಡಿದ್ರು. ಆಗ ಮಳೆ ಬಂತು ರೀ. ಆಗ ಬಂತು ಸಿಕ್ಕಲ್ಲಿ ಬಿಡೋ ಗಾರದಲ್ರಿ,
ಸಿಕ್ಕಾಪಟ್ಟೆ ಬಿಡ್ತಿದ್ವು, ಮುಂದೆ ಬಿಡ್ತೀವಿ, ಆ ಕಡೆ ಬಿಡ್ತಿದ್ವು, ಈ ಕಡೆ ಬಿಡ್ತಿದ್ವು. ಖರೆ ಒಂದು ಬಂದು ಗಾರದಲ್ಲಿ ಬಡಿಲಿಲ್ಲ, ಒಂದು ಬಡಿಲಿಲ್ಲ. ಸಿಡ್ಲ ಮಗ್ಲ ಆದೋಗಿ ಬಿಡ್ತೀವಿ ರೀ. ಕೆಟ್ಟ ಮದ್ದಿನ ವಾಸನೆ ಬರ್ತಾಯಿತ್ತು, ಒಂದು ಸಿಡಿಲು ಬಂದು ಯಾರಿಗೆ ಬಡಿಲ್ಲ. ಗೋಲ ಎಷ್ಟು ಕರುಣ ನೋಡಿ. ಅದಕ್ಕೆ ಗುರುಗಳಿಗೆ ಕರುಣ ಸತ್ವದಲ್ಲಿ ಶಾಸ್ತ್ರ ಪರಿಣಿತ ಸುಮುಖತ್ವ ಅಂತಕೊಂಡು ಹೇಳಿ ಗುರು ಲಕ್ಷಣ ಕೊಡ್ತಾನೆ. ಮೊದಲೇ ಲಕ್ಷಣ ಕರುಣ. ಅಂಥ ಕರುಣಾಯವರು ಸದ್ಗುರುಗಳು ಆಜ್ಞೆ ಮಾಡಿಬಿಟ್ರೆ ವರ್ಣದೇವ ತಮ್ಮ ಸೇವೆ ಮಾಡಕತ್ತರು. ಆಗ ಹೇಳ್ತಾ ಬೀಳ್ತಾ ಅದು ಪೂರ್ತಿ ಕತ್ಲಾವರ್ತ ಹಗಲು ರಾತ್ರಿ ಹಂಗಾಗಿಬಿಡ್ತೀರಿ. ಅಷ್ಟು ಪ್ರಮಾಣದ ಮಳೆ ಆಗಿಬಿಡ್ತು. ಭೂಮಿನ ಕೊಚ್ಕೊಂಡು ಹೋಗ್ತಾನೆ ಸಾಯ್ತು ರೀ. ಎಲ್ಲಿ ನೋಡ್ತಾರಲ್ಲ ಹರಿಗಳು ತುಂಬಿ ಬಂದರು, ದಾಟಿ ಹೋದಂಗೆ ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಮಾಡ್ಕೊಂಡು ಗತಿ ಕುಡಿತಾ ಪ್ರಯತ್ನ ಮಾಡ್ತಾ ಸದ್ಗುರುನಾಥ ಅನ್ಕೋತ ಹೋದ್ರಿ. ಹೋಗಿ ಹಾಗೆ ಹೋಗಿ ಎಲ್ಲಿ ಹೋದ್ರಂದ್ರೆ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋದ್ರಿ. ಎಲ್ಲಿ ಹೋದ್ರಿ? ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋದ್ರು. ಮಲ್ಲೇಶ ಯಪ್ಪ ಬದುಕಿ ಬಂದೆವು ಹೋಗಿ ಸಾಟ ಉದ್ದಕ್ಕೆ ನಮಸ್ಕಾರ ಮಾಡ್ರು. ತಂಡೆತ್ತಿ ಗಡ 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 ನಡಗಾಗ್ತಿದ್ರು. ಅದಕ್ಕೆ ಕಳಿಸ್ರೆ ಯವ್ವ ನಮ್ಮ ಅಪ್ಪ ಅವರು, ಅದಕ್ಕೆ ಕಳಿಸ್ರೆ ಯವ್ವ ನಮಗೆ ತಿಳಿಲ್ಲ. ಹಾಗೆ ಹೋಗಿ ಒಳಗೆ ಹೋಗ್ತಾರೆ, ನಮಸ್ಕಾರ ಮಾಡ್ತಾರೆ. ಮಲ್ಲೇಶ ಕರ್ಕೊಂಡ್ರಿ, ಭಾಳ ಚಲೋ ಆಯ್ತು, ಏನೇನು ಹಾಕಿತ್ತು ದೇವರ ಬಲ್ಲ, ಕರ್ಕೊಂಡ್ರಿ ಅಪ್ಪರ ಕಳಿಸಿರಿ, ಚಲೋ ಆತ್ರಿ ಅಪ್ಪರ ತಂದು ಹಾಗೆ ಒಳಗೆ ಹೋದರು. ಒಳಗೆ ಹೋಗೋಷ್ಟ್ರೊಳಗೆ ಶ್ರೀಶೈಲ ಗುರುವಂತಕ್ಕಂಥ ಅಪ್ಪವ್ರ ಶಿಷ್ಯ ಆ ದೇವಸ್ಥಾನದ ಅರ್ಚಕರಿ ಪೂಜಾರಿ. ಅಲ್ಲಿ ಹೋಗಿ ಎಲ್ಲ ಹೇಳಾಕತ್ರಿ, ಹೀಗಾಯ್ತು ಆಗತ್ತೆ ಎಲ್ಲ ಹೇಳಾಕತ್ರಿ. ಮತ್ತು ಅಪ್ಪರ ಶಿಷ್ಯನಿದ್ದ ಅದು ಭಾಳ ಸಂತೋಷಪಟ್ಟ. ಗುರುಗಳಲ್ಲಿ ಭಾಳ ವಿಚಿತ್ರ ಇರ್ತಕ್ಕಂಥದ್ದು, ನಿಮಗೆ ತಿಳಿದಿಲ್ಲ, ಮಳೆ ಆಗಲಿ ಅಂತಕೊಂಡು ತಿಳಿದಿರಿ, ಗುರು ಮಹಿಮೆ ಅಂಥದ್ದು ಇರ್ತದಮ್ಮ ಅಂತಕೊಂಡು ಹೇಳಿ ಬರೀ ತಗೊಂಡು ಹೇಳಿ ಅಲ್ಲೇ ಒಳಭಾಗದಲ್ಲಿ ಯಜ್ಞ ಕುಂಡ ಇತ್ತು, ಅದಕ್ಕಂಥ ಕಟ್ಟಿಗಳಿದ್ದು ಅದನ್ನು ಅಗ್ನಿಪುಟ ಮಾಡಿ ಕಾಯಿಸ್ಕೊಡ್ರಿ ಅಂತಕೊಂಡು ಹೇಳಿ ತಂಡಿತ್ತು. ಗಡಗಡ ನಡತ್ತೀರಿ ಎಲ್ಲರೂ. ಬಟ್ಟೆ ತೊಯ್ದಾವ, ಸಿಕ್ಕಾಪಟ್ಟೆ ಗಾಳಿ ಬಿಸಾದೈತ್ರಿ, ಸಿಕ್ಕಾಪಟ್ಟೆ ಗುಡುಗು ಸಿಡಿಲು ಆ ಸಿಡಿಲು ಬಂದು ಬಡ್ದ್ರೆ ಎದಿ ಒಳಗೆ ಬಡ್ದಂಗೆ ಆಗೈತ್ರಿ. ಬದುಕಿದ್ರೆ ಸಾಕನ್ ಸತ್ಯ ಅವ್ರಿಗೆ, ಬದುಕಿದೆಯಾ ಬಡ ಜೀವವೇ ಅದಿವ ಸತ್ಯ ನೋಡ್ಕೊಂಡು ಹೊಂಟಾರೆ. ಅದಕ್ಕೆ ಅಷ್ಟ ತ್ರಾಸಾಗಿದೆ. ಹೋಗಿ ಗುಡಿ ಒಳಗೆ ಹೋಗ್ತಾರೆ, ಸ್ವಲ್ಪ ಧೈರ್ಯ ಆಯ್ತು. ಎಲ್ಲರೂ ಕಾಯಿಸ್ಕೊಂಡ್ರು. ಇನ್ನು ದಾಟಿ ಇನ್ನು ಹಚ್ಚಿಗೆ ಹೋಗ್ಬೇಕಲ್ಲೇ ಆ ಮಲ್ಲಿಕಾರ್ಜುನ ಗುಡಿ ಮುಂದೆ ಹಳ್ಳರಿ ತುಂಬಿ ಬರತ್ತೆ ಹರ್ಕೊಂಡು. ಅವ್ರು ನೋಡ್ತಾರೆ, ಅಯ್ಯವ್ವ ಹೆಂಗೆ ಹೋಗೋದಿನ ಚಿಂತೆ ಇತ್ತು. ಅಷ್ಟರೊಳಗೆ ಮಳೆ ಬಂತು. ನಮ್ಮ ಹೆಣ್ಮಕ್ಳು ಮಠಕ್ಕೆ ಹೋಗಿದ್ರು, ನಮ್ಮ ಅವ್ವ ಹೋಗಿದ್ರು, ನಮ್ಮ ಅಕ್ಕ ಹೋಗಿದ್ರು, ನಮ್ಮ ಕುಟುಂಬ ಹೋಗಿದ್ರು, ನಮ್ಮ ಸೊಸೆ ಹೋಗಿದ್ರು, ಅತ್ತೆ ಹೋಗಿದ್ರು. ಎಲ್ಲ ಒಬ್ಬರು ಮಾತಾಡೋದು ಎಲ್ಲಿ ಬರಲಿಲ್ಲ ಎಲ್ಲಿ ನಮ್ಮ ಮಲ್ಲಿಕಾರ್ಜುನ ಗುಡಿಗೆ ಬಂದಾರ ತಂದು ಗುಡಿ ತನಕ ಬಂದ್ರೆ ಹಚ್ಕಡೆ ಉಮ್ರಾಣಿಂದ ಜನರು ಬಂದು ನೋಡ್ತಾರೆ. ಅವ್ವ ಅದು ಕರೆದ ಹಚ್ಕಡೆ ನನ್ನ ಮಗ ಬಂದ, ಯವ್ವ ಹೊರಗೆ ಬಂದು ತಮ್ಮ ಬಂದಾನೆ ಎಲ್ಲರೂ ಬಂದೀವಿ ನೋಡಿ, ಎಲ್ಲರೂ ಬಂದ್ವಿ. ಮಳೆ ಸಿಕ್ಕಿರೇನು ಭಾಳ ಮಳೆ ತಮ್ಮ, ಏನಪ್ಪ ಅವ್ರು ಹೇಳಿ ತಿಳಿಯಲಿಲ್ಲ ನಮಗೆ, ಭಾಳ ಕೆಟ್ಟ ಮಳೆ ಸಿಕ್ಕಿ ಭಾಳ ತ್ರಾಸದು. ಈಗ ಬಂದೆವು, ನಮ್ಮ ಶಿರ್ಸು ಅಗ್ನಿ ಪುಟ ಮಾಡಿ ಕಾಯಿಸಿದ, ಈಗ ಇರ್ತವೆ ಸ್ವಲ್ಪ ಶಾಂತ ಆಗಿತ್ತಮ್ಮ, ನೆಗಡಿ ಕಡಿಮೆ ಐತಿ, ಅದೇನು ತಂಡಿ ಕಡಿಮೆ ಐತದ ಅಂತ ಹೇಳಿ ಸಂತೋಷಪಟ್ಟರು. ಮತ್ತು ಅವ ಬರೀ ಮನೆಗೆ ಹೋಗಿ ತಮ್ಮ ಇದ್ರೊಳಗೆ ಹೋಗೋದು ಹೆಂಗದ, ಹಾಳು ಹರಿಯೈತಿ, ತುಂಬಿ ಹರಿಯತೈತೆ ರೀ, ಎಲ್ಲ ಅನುಕೂಲ ಮಾಡ್ತೀವಿ ತಂದು ಊರೊಳಗೆ ಹೋಗಿ ಮತ್ತೆಲ್ಲ ಕುಡ್ಕೊಂಡು ಹಗ್ಗ ತೊಗೊಂಡು ಬಂದು ಹಗ್ಗ ಉದ್ದು ಬೀಸಿ ಒಗೆದು ಈಚೆಗಡೆ ಹುಣಸಿಗಡೆ ಕಟ್ಟಿ ಆಚೆಗಡೆ ಎಲ್ಲರೂ ಜಕ್ಕೊಂಡು ಹಿಡ್ಕೊಂಡಿದ್ರು. 5-6 ಹಗ್ಗ ಕಟ್ಟಿ ಮೇಲೊಂದು ಕೆಳಗೊಂದು ಮೇಲೊಂದು ತಟ್ಟಿ ಒಂದು ಹಗ್ಗದ ತೊಟ್ಕೊಂಡು ಹೋಗ್ಬಾರ್ದ್ರಲ್ಲೇ ಹಿಂಗೆ ಬೆಲ್ಲಗತ್ತಲೆ ಮಾಡಿ ಹೇಳ್ಕೊಂಡು ಅವ ಇವ್ರು ಅಯ್ಯ ಗಟ್ಟಿ ಹಿಡ್ಕೊಂಡು ಬರ್ರಿ, ನೀವು ಕೈ ಹಿಡ್ಕೊಂಡ್ರೆ ಮೇಲೆ ಹಗ್ಗ ಬಿಡಬೇಡ್ರಿ ಅಂತಕೊಂಡು ಹೇಳಿ ಹಗ್ಗ ಕಟ್ಟಿ ಒಬ್ಬೊಬ್ರು ಹಗ್ಗ ಹಿಡ್ಕೊಂಡು ಬರ್ರಿ ಸರ್ ಅಂತ ಹೇಳಿರಿ. ಆಚೆ ಜಗ್ ಹಿಡ್ಕೊಂಡಿದ್ರು. ಒಂದೊಂದು ಹಗ್ಗಕ್ಕೆ 8-10 ಮಂದಿ, ಒಂದೊಂದು ಹಗ್ಗಕ್ಕೆ 8-10 ಮಂದಿ. ಅದು ಹಗ್ಗ ಜೋರಾಗಿ ಅದು ಒತ್ತತಿತ್ತು ರೀ ಕಲಕ ನೀರ. ಹಾಗೆ ಅದ್ರೊಳಗೆ ಸದ್ಗುರುನಾಥ ಸಿದ್ಧಲಿಂಗೇಶ್ವರಪ್ಪ ಅವರ ನಮ್ಮ ಮಕ್ಕಳು ಬಂದರು, ಯಜಮಾನ್ರು ಬಂದರು, ನಮ್ಮ ಅಜ್ಜ ಬಂದರು, ನಮ್ಮ ತಮ್ಮ ಬಂದ, ಅಣ್ಣ ಬಂದ ಅಂತಂದು ಅದು ಸಂತೋಷ ಅಂತ ಅನ್ಕೋತ ಗುರುಗಳ ಸ್ಮರಣೆ ಮಾಡ್ತಾ ಆಗ ಆ ಹಳ್ಳದಾಗಿ ದಾಟ್ಕೊಂಡು ಮುಂದೆ ಹೋಗಿ ಮನ್ಯಾಗ ತಮ್ಮ ಮನೆಯಾಗೆಲ್ಲ ಅಪ್ಪವ್ರ ಚರಿತ್ರೆ ಹೇಳ್ಕೊತ ಕೂತ್ರಿ. ಮನ್ಯಾಗ ಅಪ್ಪವ್ರು ಹೇಳಿದ್ರು ತಿಳಿಲ್ಲ. ಮಹಾತ್ಮರ ಮಾತಂದ್ರೆ ಬಬಲಾದವ್ರು ಮುಂಡಿಗಿದ್ದಂಗೆ ಏನು ಗೊತ್ತಾಯ್ತು ಅಂತ ಅನ್ಕೋತ ಅವ್ರು ತಿಳಿಯಂಗಿಲ್ಲ. ಆದಾಗ ನೋಡಿದವ್ರು ಅವರು ಬಬಲಾದವರು ಇನ್ನು ಕೇಳಿರಿ ಜಗದ ಹೈರಾಣ ಸುಳ್ಳಲ್ಲೋ ಜಾಣ ಅಂತೇಳಿ ಹಾಡ್ತಿರ್ತಾರೆ. ಹುಲ್ಲು ಕಲ್ಲಿಗೆ ಜಗಳ ಬಿತ್ತಣ್ಣ, ಹುಲ್ಲೆದ್ದು ಬಿಡಿದರೆ ಕಲ್ಲು ಪುಡಿ ಆಗಿ ಹೋಯ್ತಣ್ಣ ಅಂತ. ಹುಲ್ಲು ಕಲ್ಲಿಗೆ ಜಗಳ ಬಿತ್ತಣ್ಣ ಅಂದ್ರೆ ಬಡವರಿಗೆ ಶ್ರೀಮಂತರಿಗೆ ಜಗಳ. ಮುಂದೆ ಹತ್ರಿ
ಹುಲ್ಲೆದ್ದು ಬಡಿದರೆ ಕಲ್ಲು ಪುಡಿ ಪುಡಿ ಆಯಿತು ಅಂತಂದ್ರೆ ಒಂದೊಂದು ಸಲ ಬದಲಾವಣೆ ಆಗ್ತಾ ಈ ನಕ್ಸಲ್ ಹುಟ್ಟು ಬಂದರು. ನಕ್ಸಲ್ ಅದು ಬಡವರಿಗೆ ಶ್ರೀಮಂತರಿಗೆ ಇರ್ತಕ್ಕಂಥ ಜಗಳ ಅದು ಹಾಕೋತ ಬಂದು ಇಷ್ಟೆಲ್ಲ ಆಗಿಬಿಡ್ತು. ಆಮೇಲೆ ಈ ಕೊಳ್ಳಿ ಬೆಳಕೆ ಜಗಕ್ಕೆ ಹತ್ತುತ್ತಣ್ಣ ಅಂತ ಹೇಳುವಾಗ ಈಗ ಎಲೆಕ್ಟ್ರಿಕ್ ಬತ್ತಲ್ಲ ಎಲ್ಲ ಕಡೆ, ಎಲ್ಲಿ ನೋಡಿದಲ್ಲಿ ಬತ್ತಲ್ಲ ಎಲ್ಲ ಕಡೆ ಬೆಳಕು ಬೆಳಗೋದು ಕರೆಂಟ ಎಲ್ಲ ಕಡೆ ಬಂತು. ಆಕಾಶದಿಂದ ಬರ್ತಾರೋ ದೇವರನ್ನು ಬೇಡಣ್ಣ ಅಂತ ಹೇಳ್ತಾರೆ. ವಿಮಾನಗಳು ಹಾರಾಡ್ತು, ವಿಮಾನ ಇದ್ದಿಲ್ಲ, ವಿಮಾನಗಳು ಬಂದು ವಿಮಾನದಿಂದ ಬಂದು ಎಲೆಕ್ಟ್ರಿಕ್ ಅಲ್ಲೇ ಮುಂದೆ ಹಿಡಿತಾರೆ. ಅದರೊಳಗೆ ದೇವ್ರು ಯಾರು ಹೇಳೋಣ, ಅವ್ರು ಏನೇನು ಮಾಡಿ ಬಂತಾರದ ಅವ್ರಿಗೆ ಗೊತ್ತದು. ಜಗತ್ತೆಲ್ಲ ಬಿಡು ಮೇಲೆ ಮಾಡಿ. ನಮ್ಮಲ್ಲೊಬ್ಬ ಉಪ್ಪಿನ ಶಿವಾನ ಅಂತ ಹೇಳಿದ್ರು ಹುನ್ನೂರಾಗ. ಒಂದು ದಿವ್ಸ ಬಂದ ಕರುತಿಯವ್ರ ಜೋಡಿ ಇರ್ತಿದ್ದ. ಅಪ್ಪವ್ರ ಅಂತ ಏನು ಶಿವಾನಂದ್ರ ಅಂತ ಹೇಳಿದ್ರು, ಭಾಳ ಒಳ್ಳೆ ಮನುಷ್ಯ. ಅಪ್ಪವ್ರ ಈ ರಾಜಕಾರಣದೊಳಗೆ ಅತ್ಯಂತ ಚಲೋ ಅಂತ ಯಾರು ಹೇಳ್ತಾವ್ರಿ ಅವರಷ್ಟು ಕೆಟ್ಟ ಯಾರಾಗಿಲ್ಲ ಅಪ್ಪವ್ರ, ಅಷ್ಟು ಕೆಟ್ಟದ. ಅದಕ್ಕೆ ನಾನು ರಾಜಕಾರಣ ಬಿಟ್ಬಿಟ್ಟೇನೆ ಅಪ್ಪವ್ರ. ಅಗದಿ ಚಲೋ ಅದಾರಂದ್ರೆ ಅವರಷ್ಟು ಹಾನಿಕಾರಕ ಯಾರು ಇರೋದು, ಅಷ್ಟು ಕೆಟ್ಟತಾರಪ್ಪ ಅವ್ರ. ಅದಕ್ಕೆ ನಾನು ಬಿಟ್ಟು ಕೆಟ್ಟದವ್ರು ಚಲೋ ಅವ್ರಿಗೆ ಬಿಟ್ಕೊಂಡ್ರು ಅಷ್ಟೇ. ಅವಾಗ ಹಂಗೆ ಅನಿಸುತ್ತೆ ಅದು. ಅವ್ನು ನಮ್ಮ ಮುಂದೆ ಹೇಳಿದ, ಅದು ನಾವು ನಿಮ್ಮ ಮುಂದೆ ಹೇಳಿದ್ವಿ. ಅದಕ್ಕೆ ಏನಿಲ್ಲ, ಅದಕ್ಕೆ ಏನಂದರೆ ಈ ಜಗತ್ತಿನತಕ್ಕಂಥ ಅಪಾರವಾಗಿರ್ತಕ್ಕಂಥ ಕಷ್ಟ ಸುಖ ಏನೇ ಬರ್ತದೆ, ಆದ್ರೆ ಹಿಂದೆ ಗುರುಗಳಿದ್ರೆ ಸಾಕು, ಗುರು ಕೃಪಾಯಿತು ಬೇಕಾದಾಗ್ತದೆ ರೀ. ಸಾಕಾಗುವಷ್ಟು ಮಳೆ ಆಯಿತು, ಸಿಡಿಲು ಒಬ್ರಿಗೆ ಬಡಿಲಿಲ್ಲ ರೀ. ಸಾಕಾಗುವಷ್ಟು ಮಳೆ ಆಯಿತು, ಎಲ್ಲಿ ನೋಡಿದಲ್ಲಿ ಬಿದ್ದರೆ ಗಾರಗಲ್ಲುಗಳು ಬಿದ್ದುಬಿಟ್ಟು ಆಣೆಕಲ್ಲುಗಳು ಬಿದ್ದು ಸಿಕ್ಕಲ್ಲಿ ಅವ್ರಿಗೆ ಬಡ್ದು ಒಂದು ತೊಂದರೆ ಮಾಡಲಿಲ್ಲ. ಅದ್ರೊಳಗಿಂದ ಹಾದು ಹೋದ್ರು, ಸುರಿತಕ್ಕಂಥ ಗಾರಲ್ಲಿ ಒಳಗಿಂದ ಹಾದು ಹೋದ್ರು. ಮಿಂಚಿದ್ರೆ ಕಾಣಬೇಕು, ಮಿಂಚಿದ್ರೆ ಕಾಣ್ತಿರಲಿಲ್ಲ. ಅದ ಮಿಂಚನ ಅವ್ರಿಗೆ ದಾರಿ ದೀಪ ಆಯಿತು, ಅದ್ರ ಜೊತೆಗೆ ಹೋದರು. ತಂಡಿ ಎತ್ತಿತ್ತು, ಅಲ್ಲಿ ಸ್ತ್ರೀ ಸೇರಿರ್ತಕ್ಕಂಥ ಅಪ್ಪರ ಶಿಷ್ಯ ಅವ್ರನ್ನ ಕಾಯಿಸಿ ಮತ್ತು ತಂಡಿ ಕಡಿದ್ಬಿಟ್ರು. ಅನ್ನಕ್ಕೆ ಅವ್ರು ದಾಟಿ ಹೋಗ್ಬೇಕಾಗಿತ್ತು. ಎಲ್ಲರೂ ಕುಡ್ಕೊಂಡು ಹಗ್ಗ ಹಾಕಿ ಅವ್ರನ್ನೆಲ್ಲ ಈಗ ಸುರಕ್ಷಿತವಾಗಿ ತಮ್ಮ ಮನೆಗೆ ತೆಗೆದುಕೊಂಡು ಹೋದರು. ಅವ್ರವ್ರ ಮನೆಯೊಳಗೆ ಎಲ್ಲ ಹೇಳಿದರು. ಅಪ್ಪ ಅವರೆಲ್ಲ ಅತ್ಯಂತ ವಿಶೇಷವಾದಂಥ ಗುರುಗಳ ಕೃಪಾಶೀರ್ವಾದ, ಅವ್ರ ಕೃಪಾಶೀರ್ವಾದ ಅನ್ನೋದ್ರಿಂದ ಎಲ್ಲ ಸುಳಿತದ. ಇಲ್ಲಿಂದ ನಾವು ಊರಿಗೆ ಬಂದುಬಿಡ್ತೀವಿ ತಮ್ಮ, ನಿಮ್ಮ ಮುಖ ನೋಡ್ತಿದ್ದಿಲ್ಲ ತಗೊಂಡು ಹೇಳಿ ಅಷ್ಟು ತ್ರಾಸನಾಗಿದ್ದೀವಿ ನಾವು, ಗುರುತ್ ಕಾಪಾಡಿ ತಗೊಂಡು ಹೇಳಿದ್ರು. ಎಲ್ಲರೂ ಹೀಗೆ ಗುರುಗಳ ವರ್ಣನೆ ಮಾಡ್ತಾ ಗುರುಗಳ ಮಹಿಮೆ ಅಂತ ದೊಡ್ಡದು. ಗುರುಗಳ ಕೃಪಾಶೀರ್ವಾದ ಇದ್ದರೆ ಎಲ್ಲರಿಗೂ ಕೂಡ ಅನುಕೂಲ ಆಗ್ತದೆ. ಗುರುಗಳ ಕೃಪಾಶೀರ್ವಾದ ಇಲ್ಲಂದ್ರೆ ಅಪಾರ ಕಷ್ಟ ಅದು. ಎಂಥ ಕಠಿಣ ಸಂದರ್ಭದಂದ್ರೂ ಕೂಡ ಗುರುಗಳು ಕಾಪಾಡ್ತಾರೆ. ನೀವು ಹೆಸರು ಕೇಳಿರಿ, ಇಲ್ಲಿ ಬಂದಿರ್ತಾರೊಬ್ಬರು ಈಗ ಇರ್ತಕ್ಕಂಥ ಇಲ್ಲಿ ಒಂದು ಬಹುಶಃ ಒಂದು 2 ವರ್ಷ ಹಿಂದೆ ಕಸ್ತೂರಿ ಮತ್ತು ಬರ್ತಾರೆ ಇಲ್ಲಿ ಕಾಶಿ ಅದೇಂತಾರೆ ಕಾಶಿ ಬೆಳೆಯವರು. ಅವರು ಇಲ್ಲಿ ಮಠಕ್ಕೆ ಅಪ್ಪ ಅವ್ರಿಗೆ ಅಭಿಷೇಕ ಮಾಡೋದು ಮಾಡ್ಯಾರ. ಅವರು ಕೊಟ್ಟಲಿ, ಅವರು ತವ್ರ ಮನೆ ಕೊಟ್ಟಲಿ ಹೋಗಿ ಅಣ್ಣ ಮತ್ತು ನನಗೆ 20,000 ರೂಪಾಯಿ ಬೇಕು, ಅಪ್ಪ ಅವ್ರಿಗೆ ಅಭಿಷೇಕ ಮಾಡ್ಬೇಕಾಯ್ತಿ, ಮತ್ತು 20,000 ರೂಪಾಯಿ ಕೊಡು. ಕೊಟ್ಟನ್ರಿ. ಮತ್ತು ಅಣ್ಣ ಭಾಳ ಸಮಯ ಐತಿ, ಮತ್ತು ನಾನು ಕಳಿಸಿ ಬರೋಕೈತವ ನಮ್ಮ ಊರು ತಗ ಅಂದ್ರೆ ರೊಕ್ಕ ಕೊಡತ್ತಾಗಿ ಹೋಗೋದು ಬಿಟ್ಟು ವಿಷಯ. ಮುಂಜಾನೆ ಹೋಗು, ಮತ್ತು ಏನು ಮಾಡ್ತೀವಿ ಮಾಡೋಣ ಅಂತ ಕಳ್ಸಕ್ಕೆ ಬರ್ತಾರೆ ನನಗೆ. ಅವ್ರು ಮುಂಜಾನೆ ಬಂದರೆ ಈಚೆ ಕಡೆ ಅವ್ರ ದೇವರು ಮಾಡ್ದಾರೆ ರೀ, ಪತಿದೇವರು ಅಲ್ಲಿ ಕಳಿಸ್ತಾನೆ, ಅವನು ಮಾಡಿದಾನೆ. ರೊಕ್ಕ ಕೊಟ್ಟಾರೆ ಹೋಗೋದು ಬಿಟ್ಟು ವಿಷಯ ನನಗೆ ಗೊತ್ತಿಲ್ಲ. ಹಾಗೆ ಅಪ್ಪವ್ರು ಸ್ಮರಣೆ ಮಾಡ್ತಾ ಅನಿವಾರ್ಯ ಮತ್ತೆ ಮಾಡ್ತಾರೆ. ಅಪ್ಪವ್ರ ಅಭಿಷೇಕ ಹಣ ತೊಗೊಂಬರತ್ತೇನೆ. ಆಮೇಲೆ ಆ ಹಣವನ್ನು ತೆಗೆದುಕೊಂಡು ನಡ್ಕೊಂಡು ಪಾಪ ಒಬ್ಬರ ಹೆಣ್ಮಗಳು ಉಡಿ ಒಳಗೆ ಒಂದು 20,000 ರೂಪಾಯಿ ಅದು ತೊಗೊಂಡು ಹಂಗೆ ನಡೀತಾ ಬಂದು ಇಲ್ಲಿ ಬಂದ್ರೆ ತೆಲಸಂಗ ಬಂಗಲೆಗೆ ಬಂದರು. ತೆಲಸಂಗ ಬಂಗಲೆಗೆ ಬಂದ್ರೆ ಆಗ ಸಮಯ ಆಗಿದೆ, ಎಲ್ಲ ಕೂಡ ಭಾಳಷ್ಟು ಸಮಯ ಆಗಿಬಿಡ್ತು. ಇನ್ನು ಏನು ಮಾಡೋದು, ಹೇಗೆ ಹೋಗಲಿ ನಾನು ಅಂತ ರಿಕ್ಷಾ ಬಂದ್ರೆ ಅದ್ರಾಗ ಕೂಡ್ಬೇಕು. ರಿಕ್ಷಾದವ್ರು ಎಂಥವ್ರು ಅದು ವಿಶ್ವಾಸ ಇಲ್ಲ, ಕೆಟ್ಟ ಕಾಲ, ಏನು ಮಾಡಲಿ. ಅಲ್ಲೇ ಉಳಿದ್ರೆ ಮತ್ತು ಎಂಥವ್ರು ಅದು ಗೊತ್ತಿಲ್ಲ, ರಿಕ್ಷಾಗೆ ಹತ್ರ ಗೊತ್ತಿಲ್ಲ, ಏನು ಮಾಡ್ಬೇಕು. ಗುರುನಾಥ ನೀವ ನನ್ನ ಕಾಪಾಡ್ಬೇಕು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾಯಿದ್ರು. ಅಷ್ಟರೊಳಗೆ ಒಂದು ರಿಕ್ಷಾ ಬರ್ತಾರೆ. ರಿಕ್ಷಾ ಬಂದ ಕೂಡಲೇ ಅದ್ರೊಳಗೆ ಜನರು ಇರ್ತಾರೆ. ಜನರು ನೋಡಿ ಅವ್ರು 10 ಬೇರೆ ಇರ್ತಾರಲ್ಲ, 10 ಬೇರೆ ಅಂದ್ರೆ ಕರೆ ಮತ್ತು ಹತ್ತುದು ಹೆಂಗೆ, ಮತ್ತು ಉಳಿದ್ರೆ ಮತ್ತು ಅಲ್ಲಿ ಉಳಿದ್ರೆ ಹೆಂಗೆ. 10 ಹಣ 20,000 ರೂಪಾಯಿ. ಮತ್ತು ಹೆಣ್ಮಗಳು ಏನು ಗುರುನಾಥ ನೀವು ತಂದು ಗುರುಗಳ ಸ್ಮರಣ ಮಾಡಿ ಆ ರಿಕ್ಷಾದಾಗ ಹತ್ತಾರೆ. ರಿಕ್ಷಾದ ಎಲ್ಲಿ ಹೋಗ್ತದೆ ರಿಕ್ಷಾ ಅಂತ ಕೇಳಿ ಅವ್ರು ಹೇಳ್ತಾರೆ ಹಾಲೊಳಗೆ ಹೋಗ್ತದೆ. ಹಾಲೊಳಗೆ ತನಕ ಹೋಗ್ತಾರೆ, ರಿಕ್ಷಾದಾಗ ಕರ್ಕೊಂಡು ಹೋಗ್ತಾರೆ. ಹಾಲೊಳಗೆ ಮುಂದೆ ಮತ್ತೆ ಎಲ್ಲಿ ಹೋಗಿರುತ್ತೆ ಹೇಳ್ತಾರೆ. ಅವ್ರು ನಾವು ಸಾವಳಿಗೆ ಹೋಗೋರು ಇರ್ತೈತೆ. ಹಾಲೊಳಗೆ ಮತ್ತು ಮುಂದೆ ಸಾವಳಿಗೆ ಹೋಗಿ ಹಾಲೊಳಗೆ ಇದ್ದೀರಿ ಮತ್ತು ಸಾವಳಿಗೆ ಬರ್ತಾಯಿದ್ರಿ ಹೇಗೆ ಅಂತ ಕೇಳ್ತಾರೆ. ಇಲ್ಲ ತಂಗಿ ಅಲ್ಲಿ ಕೆಲಸ ಇತ್ತು, ಅಲ್ಲಿ ಹೋಗ್ಬೇಕಾಯ್ತದೆ, ಮತ್ತು ಅವ್ರು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಹಾಲೊಳಗೆ ಹೋದ್ರೆ ಹಾಗೆ ಮುಂದೆ ಎಲ್ಲಿಂದ ಏನು ಮಾಡ್ತಾರೆ, ಸಾವಳಿ ಕಡೆ ಹೋದ್ಕಂಥದ್ದು ಅದು ಬಿಟ್ಕೊಟ್ಟು ಏನು ಮಾಡ್ತಾರೆ, ಸಾವಳಿ ಕಡೆ ಹೋಗಿ ಬಿಟ್ಕೊಟ್ಟು ಕಾಜಿ ಬಳಿ ಕಡೆ ಬರ್ತಾರೆ. ಕಾಳಜಿ ಬಳಿ ಅವ್ರ್ತಾರೋ ಕಾಜಿ ಬಳಿ ಕಡೆ ಮತ್ತು ನೀವು ಬರ್ತಾರೆ, ಅತ್ತ ಹೋಗ್ತಾನೆ ಬಂದಿದ್ರಿ, ಈ ಕಡೆ ಬಂದ್ರಿಲ್ಲ, ಈ ಕಡೆ ಬಂದ್ರಣ್ಣ ಅಂತ ಕೇಳ್ತಾರೆ. ಇಲ್ಲ ತಂಗಿ ಅಲ್ಲೇ ಸ್ವಲ್ಪ ಕೆಲಸ ಅದೇ ಮತ್ತು ಅಲ್ಲಿ ಹೋಗಿ ಆತ ಹೋಗ್ತಾರೆ.
ಅತ್ತ ಅವ್ರು ಕಾಜಿ ಬಳಿಗೆ ದಾಟ್ತಾರೆ. ಕಾಜಿ ಬಳಿಗೆ ದಾಟಿ ಅಲ್ಲೊಂದು ಗೋಳೇಶ್ವರ ಮಠ ಅಂತ ಹೇಳಿದನು. ಎರಡು ಒಂದು ಊರೊಳಗೆ ಹೋದರೆ ಇನ್ನೊಂದು ದೂರ ಗುಡ್ದಾವ. ಹೀಗಾಗಿ ಅಲ್ಲಿ ಆ ಮಠದ ಕಡೆ ತರ್ತಾರೆ ಗಾಡಿದನು. ಅಣ್ಣ ಮತ್ತು ಊರೊಳಗೆ ಹೋಗಿದ್ರಲ್ಲ ಮತ್ತು ಈ ಕಡೆ ತಂದ್ರಲ್ಲ ಗಾಡಿ, ಅಲ್ಲಿ ಮುಂದೆ ಗುಡ್ಡದಲ್ಲಿ ಮುಂದತ್ತ ಪರ್ವತದು. ಅವರು ಒಂದು ಭಯ ಬರ್ತದೆ. ಅದಕ್ಕೆ ಇಲ್ಲಮ್ಮ ಮತ್ತು ನಾವು ಇಲ್ಲೇ ನಿನ್ನ ಇಳಿಸಿ ಹೋಗ್ಬೇಕಂತ ಬಂದೆವು, ಇಳಿಸಿ ಮತ್ತು ನಾವು ಸಾವಳಿ ಹೋಗಿ ಇಲ್ಲೇ ಇಳಿಸ್ತಾರೆ ನಾವು ಹೋಗ್ಕಂದ್ರೆ ಇಲ್ಲ ಅಲ್ಲಿ ಮುಂದೆ ತಿಳಿಸಿ ತಿಳ್ಕೊಂಡು ಹೇಳಿ ಮತ್ತೊಂದು ಸ್ವಲ್ಪ ಹೋಗ್ತಾ ಅಲ್ಲಿ ಮುಂದೆ ಅವ್ರ ಮನೆಯ ಸಮೀಪದಾಗ ಅಲ್ಲಿ ತನಕ ಹೋಗ್ತಾರೆ. ಹೋಗಿ ಅಲ್ಲಿ ಗುಡ್ಡದ್ರಿ ಅಲ್ಲಿ ಹೋಗಿ ಇಲ್ಲಿ ಇಳಿಸ್ತಂಗೆ ಅಂತ ನಗಲಾಕತ್ಯಾರ. ಅವ್ರು ನಗೋದು ನೋಡಿ ಇವ್ರು ಭಯ ಹಚ್ಚತ್ತೆ. ನಾನು ಇವ್ರು ನೋಡಿ ನಗಲಾಕತ್ಯಾರಂದ್ರೆ ಇನ್ನೇನು ನಾನು ಮಾಡ್ತಾರೋ ಏನು ಗೊತ್ತಾರೋ. ಗುಡ್ಡು ಬೇರೆ ಅಲ್ಲಿ ಸದ್ಯ ಯಾರೂ ಇಲ್ಲ. ಅವ್ರಿಗೆ ಕೆಳಗೆ ಅನ್ಸಿದ್ರಿ ಸದುರಾತ ನೀವೇ ಕಾಪಾಡೋದು ನಮಸ್ಕಾರ ಮಾಡಿರಿ ಇಳಿಸ್ತಾರೆ ಕೆಳಗೆ. ಇಳಿಸಿ ನಾವು ಹೋಗಿ ಬರ್ತೀರಿ ಅಣ್ಣ ಅಂತ. ಹೋಗಿ ಬರ್ತಾನೆ ಹೋಗಿ ಬರಲ್ಲ ಸುಖವಾಗಿ ಹೋಗು ಒಳ್ಳೇದಾಗತ್ತೆ ತಗೊಂಡು ಹೇಳಿ ಆನಂತರ ಕೆಳಗೆ ಇಳಿಸಿ ಅವರು ತಿರುಗಿ ಹೋಗಿ ಬರೋಣ ಅಂತ. ಆ ನಂತರ ಇಳಿದ ಕೆಳಗೆ ನೋಡ್ತಾರೆ, ರಿಕ್ಷಾನೂ ಇಲ್ಲ, ಜನರು ಇಲ್ಲ, ಯಾರು ಇಲ್ಲ. ಯಾರು ಬಂದು ಕಾಪಾಡಿ ಹೇಳ್ರಿ? 2 ವರ್ಷ ಆತ್ರಿ. 2 ವರ್ಷ ಈ ಪ್ರಕಾರ 2 ಸಲ ಆಗಿದವ್ರಿ. ಅಪ್ಪವ್ರು ಅಭಿಷೇಕ ಮಾಡಕ್ಕೆ ಬರ್ಬೇಕಾದ್ರೆ 20,000 ಹಣ ತೊಗೊಂಡು ಬರ್ಬೇಕಾದ್ರೆ ಅಪ್ಪವ್ರ ಅಭಿಷೇಕ ಸ್ವಲ್ಪ ಬರತ್ತಲ್ಲ ರೀ, ಸಂಸ್ಕಾರಕ್ಕಲ್ಲದು. ಅಪ್ಪವ್ರ ಸಲುವಾಗಿ ಭಕ್ತಿಯಿಂದ ಬಂದಿರ್ತಕ್ಕಂಥ ಅಮ್ಮ ಸ್ವತಃ ಏನು ಮಾಡಿರಿ, ರಿಕ್ಷಾ ತೊಗೊಂಡು ಅಪ್ಪವ್ರ ಕರ್ಕೊಂಡು ಬಂದು ತಂದು ಇಳಿಸ್ಯಾರ. ರಿಕ್ಷಾನೂ ಇಲ್ಲ, ಅವರು ಇಲ್ಲ. ಅದು ಗುರುಗಳ ಕೃಪಾಶೀರ್ವಾದ ಹೀಗಿರ್ತದೆ ಹೀಗಿರ್ತದೆ. ಸಂಪೂರ್ಣ ಭಕ್ತಿಯಿಂದ ಯಾರ್ತಾರೆ ನೋಡ್ರಿ, ಭಕ್ತಿ ಇದ್ದವ್ರ ರಕ್ಷಣೆ ಮಾಡ್ತಾರೆ. ಭಕ್ತಿ ಸಂಪೂರ್ಣ ಇರಬೇಕಷ್ಟ. ಸಂಪೂರ್ಣ ಇರ್ತಕ್ಕಂಥ ಭಕ್ತಿ ಅಂತಂದ್ರೆ ಗುರುಗಳು ಅವಶ್ಯವಾಗಿ ರಕ್ಷಣೆ ಮಾಡ್ತಾರೆ. ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂದರೆ ಮುಕ್ತಿಯನ್ನು ಒಲ್ಲಿದ ಇವನು ವಿಷಯ ಅಂತ ಹೇಳ್ತಾರೆ. ಯಾರು ಭಕ್ತಿಯಿಂದ ತರಲೆ ಅನನ್ಯ ಚಿಂತೆಯಂತೂ ಮಾಂ ಯೋಜನ ಪರಿಪಾಸತೆ ನಿತ್ಯಾಭಿಯುಕ್ತಾನಾಂ ಯೋಗ ಕ್ಷೇಮವಾಹಾಮ್ಯಂ ಅಂತ ಶ್ರೀಕೃಷ್ಣ ಭಗವಂತಂತಾರೆ. ಅನನ್ಯ ಚಿಂತೆಯಂತೋ ಮಾಂ, ಯಾವಾಗಲೂ ಬಿಡದೆ ನೇರಳಿಕೆಯಾದ ಬಾವಿ ತೆಗೆದಲ್ರಿ, ಯಾವಾಗಲೂ ಬಿಡದೆ ನನ್ನನ್ನು ಯಾರು ಸ್ಮರಣೆ ಮಾಡ್ತಾಯಿದ್ದಾರೆ ಅಂದರೆ ಶ್ರೀಕೃಷ್ಣ ಭಗವಂತನನ್ನು ಗೋರೆಗಳನ್ನು ಯಾರು ಸ್ಮರಣೆ ಮಾಡ್ತಾರಲ್ಲ ಅವ್ರನ್ನ ಕುರಿತಿರ್ತಾರೆ. ಅನನ್ಯ ಚಿಂತೆಯಂತೋ ಮಾಂ ಯೋ ಜನ ಪರಿಪಾಸತೆ, ಯಾರು ನನ್ನ ಯಾವಾಗಲೂ ಧ್ಯಾನ ಮಾಡ್ತಕ್ಕಂಥದ್ದು ಇರಲ್ಲ. ನಿತ್ಯಾಭಿಯುಕ್ತಾನ ಬಿಡದೆ ಮಾಡ್ತಾಯಿದ್ರೆ ಅವರ ಯೋಗ ಕ್ಷೇಮ ವಾಹಾಮ್ಯಂ, ಅವ್ರ ಯೋಗವನ್ನು ಅವ್ರ ಕ್ಷೇಮವನ್ನು ವಾಹಾಮ್ಯಂ ನಾನು ನೋಡ್ಕೊಳ್ತಾ ಇದ್ದೀನಿ ಅಂತ. ಮತ್ತು ಆ ಕಸ್ತೂರಿಯಮ್ಮನ ಯೋಗಕ್ಷೇಮ ಯಾರು ನೋಡಿದಾರೆ? ಅಪ್ಪವ್ರು ತೊಗೊಂಡ್ಬಂದವ್ರು ರಿಕ್ಷಾದಾಗ ತೊಗೊಂಡ್ಬಂದ್ರೆ ಅವ್ರನ್ನ ಏನು ಮಾಡಿರಿ, ಅಲ್ಲಿ ಅವ್ರ ಸ್ಥಾನಕ್ಕೆ ತಲುಪಿಸಿರಿ. ಮುಂದೆ ಅವ್ರ ಮನೆ ಇಲ್ಲಿಂದ ಎಷ್ಟು ಊರಷ್ಟು ಇಷ್ಟ ರೀ, ಇಷ್ಟು ಬಿಟ್ಟು ಹೋಗಿಬಿಟ್ರು. ಈಗ ಇನ್ನೂ ಕೂಡ ನೀರಲ್ಲಿ ಗುಡ್ಡದಾಗ ನೀರಡಿಕೆ ಐತವ್ರಿ, ನಾವು ವಿಡಿಯೋನ ಬಿಟ್ಟಿರೋದಾಗ ಆ ಗುಡ್ಡದಾಗ ನೀರಿಲ್ಲದ ಸ್ಥಾನದೊಳಗೆ ಅವ್ರ ನೀರು ಅನುಕೂಲ ಆಯಿತು. ನೀರಿಲ್ಲ ಅಂದರೆ ನೀವು ಯಾರು ಭಕ್ತಿ ಇದ್ದರೆ, ಯಾರು ಸಂಪೂರ್ಣ ನಿಷ್ಠೆ ಇದ್ದೈತೆ ಅವರೆಲ್ಲರೂ ಕೂಡ ಗುರುಗಳ ಅನುಗ್ರಹ ಮಾಡ್ತಾರೆ. ನಿಷ್ಠೆ ಮಾತ್ರ ಪಕ್ಕಾ ಬೇಕು, ಗುರುಗಳ ಧ್ಯಾನ ಇರಬೇಕು. 100ಕ್ಕೆ 100 ಭಕ್ತಿ ಇದ್ದವ್ರನ್ನ ಗುರುಗಳ ರಕ್ಷಣೆ ಮಾಡ್ತಾರೆ. ಮತ್ತು ಭಕ್ತಿ ಇದ್ದವ್ರು ರಕ್ಷಣೆ ಮಾಡೋದು ಯಾರು ರಕ್ಷಣೆ ಮಾಡ್ತಾರೆ? ಭಕ್ತಿ ಇದ್ದವ್ರನ್ನ ರಕ್ಷಣೆ ಮಾಡ್ತಾರೆ. ಭಕ್ತಿ ಪಕ್ಕ ಇರಬೇಕು. ಭಕ್ತಿ ಪಕ್ಕ ಇರಲಿಲ್ಲ ಅಂದ್ರೆ ಅದು ಗುರುಗಳು ನಮ್ಮನ್ನು ಕಾಯಲಿಲ್ಲ, ನಾವು ಭಾಳ ದುಡ್ಕೊಂಡಿವು, ಹಾಗಾಯಿತು ಹೀಗಾಯಿತು ಅಂತಂದ್ರೆ ಅದು ಅವ್ರು ಅಲ್ಲಿ ಬೇಕಾದಷ್ಟು ಭಕ್ತಿ ಆಗ್ಬೇಕಲ್ರಿ, ಬೇಕಾದಷ್ಟು ಭಕ್ತಿ ಆಗಬೇಕು. ಒಂದು ಸಾರ ಮಾಡುವಾಗ ಒಂದು ಹರಳ ಉಪ್ಪು ಹಾಕಿ, ನಾನು ಉಪ್ಪು ಹಾಕಿ ಎರಡು ಕಡೆ ಸಪ್ಪಗಾಗೈತೆ ಮತ್ತು ಕೂತ್ರೆ ಅದಕ್ಕೆ ಬೇಕಾದಷ್ಟು ಆಗ್ಬೇಕಲ್ಲ. ಹಾಗೆ ಎಷ್ಟು ಬೇಕಾಯ್ತು ಅಷ್ಟು ಭಕ್ತಿಯಿಂದ ನಾವು ಇದ್ದವ್ರು ಗುರುನಾಥ ಆಶೀರ್ವಾದ ಅವಶ್ಯವಾಗಿ ಆಗೇ ಆಗ್ತದೆ ರೀ. ಅದಕ್ಕೆ ಸಂಪೂರ್ಣ ಭಕ್ತಿ ಇದ್ರೆ, ಭಕ್ತಿ ಇದ್ರಲ್ಲೇ ಹಣ ಖರ್ಚಾಗೋಲ್ಲ ರೀ. ಭಕ್ತಿ ಹಣ ಖರ್ಚಾಗುತ್ತೆ. ಭಕ್ತಿ ಗುರುಗಳ ಧ್ಯಾನ ಮಾಡೋದು, ಭಕ್ತಿ ಗುರುಗಳ ಧ್ಯಾನ ಮಾಡಿ ಗುರುನಾಥ ಆಶೀರ್ವಾದ ಮಾಡಿ ಮಾಡ್ತಾರೆ. ಅದಕ್ಕೆ ಗುರುಗಳ ಸ್ಮರಣೆ ಮಾಡ್ತಾ ಆ ಉಂಬ್ರಾಣಿಯ ಸದ್ಭಕ್ತರು ಆನಂದವಾಗಿ ತಮ್ಮ ತಮ್ಮ ಸ್ಥಾನಕ್ಕೆ ಮಾಡ್ತಾರೆ. ಭಕ್ತಿ ಇರ್ಬೇಕು ರೀ. ಇನ್ನು ದಯ ಬಾರದೆ ದಾಸನ ಮೇಲೆ ಪನ್ನಗ ಶೇನ ಪಾಲುಗಳೊಡನೆ ಕೃಷ್ಣ ಅಂತಕೊಂಡು ಹೇಳಿ ಕಷ್ಟದಾಗಿದ್ದುಕೊಂಡು ಕಷ್ಟದಾಗ ಅವರು ಸ್ಮರಣೆ ಮಾಡ್ತಾಯಿದ್ರೆ ದಯ ಬಂದು ಬರ್ತದೆ. ನಮ್ಮ ಬಡಿಗೌಡರು ಪದ್ಯ ಅಂತಿರ್ತಾರೆ, ಏತಕ್ಕೆ ತಡ ಮಾಡವೆ ಗುರು ಸಿದ್ಧಲಿಂಗೇಶ್ವರ, ಏತಕ್ಕೆ ತಡ ಮಾಡವೆ ಪದ ಹಾಡ್ತಾರೆ. ಅವ್ರು ನಿಜ ನಮ್ಮ ಶ್ರೀಸ್ವಾಮಿಗಳು ಮಾಡಿದ ಕಾಣುತ್ತೆ ಪದ್ಯನ. ಯಾರ್ದು ನಿಜುಣದಲ್ಲಿ ಯಾರ್ದು? ಮಲ್ಲಿಂಗ ಸ್ವಾಮಿ ಶಿರೋಳು ಗಣಾಚಾರಿ. ಹಾಂ, ಏತಕ್ಕೆ ತಡ ಮಾಡವೆ ಶ್ರೀ ಸಿದ್ಧಲಿಂಗೇಶ್ವರ ಸಿದ್ಧಲಿಂಗ. ಏತಕ್ಕೆ ತಡ ಮಾಡವೆ ಅಂದ್ರೆ ತಡ ಮಾಡ್ತಾರೆ ಹೇಳ್ರಿ. ತಡ ಮಾಡುವರು ಯಾರು? ತಡ ಮಾಡುವವರು ನಾವು ಹೊರತಾಗಿ ಗುರುಗಳ ದೇವರು ತಡ ಮಾಡೋದಿಲ್ಲ.
ದ್ರೌಪದಿ ಒಂದು ಸಲ ಶ್ರೀಕೃಷ್ಣ ಭಗವಂತನ ಕುರಿತು ಏನಾಗ್ತದೆ ರೀ, ನಗುದು ಕೂಡ ಭಾಳ ಕೆಟ್ಟ್ರಿ, ನಗುದು ಭಾಳ ಕೆಟ್ಟ. ದ್ರೌಪದಿ ಒಂದು ಸಲ ಇಂದ್ರಪ್ರಸ್ಥದ ಮೇಲೆ ಮಾಳಿಗೆ ಮೇಲೆ ನಿಂತಾರೆ, ಸ್ನಾನ ಮಾಡ್ಯಾರ, ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ಯಾರ. ಆ ತಲೆ ಸ್ವಲ್ಪ ಗಾಳಿ ಜಡಿ ಆರಲಿ ತೊಗೊಂಡು ನಿಂತಾರೆ, ಜಡಿ ಬಿಟ್ಕೊಂಡು ನಿಂತಾರೆ. ಅವರು ಇಂದ್ರಪ್ರಸ್ಥ ಹೇಗಿತ್ತಂದ್ರೆ ನೆಲ ಅದ ಇಲ್ಲಿ ಆಕಾಶದಲ್ರಿ, ಹೀಗೆ ಖುಲ್ಲಾ ಗೋಡೆ ಅದ, ಇಲ್ಲೇನೂ ಇಲ್ಲ ಅಂತಂದ್ರೆ ಅಲ್ಲಿ ಹೋಗಿಬಿಟ್ರೆ ಗೋಡೆಗೆ ಹಾಕಿ ತಲೆ ನುಸ್ಕೊಳ್ಳೋದು, ತಲೆ ಪೆಟ್ಟದು. ಗೋಡೆ ಅದ ತಂದ ಅದ ಈಗ ಅದಕ್ಕೆ ಆಧಾರ ಹಿಂಗೆ ಹಿಡಿಬೇಕಂತ ಹೋದ್ರೆ ಅಲ್ಲಿ ಗೋಡೆನೇ ಇಲ್ಲರಿ, ಬಿದ್ದ ಬಿಡೋದು ಕೆಳಗೆ. ನೆಲ ಅದ ಹಿಂಗೆ ನಡಿಲಿಕ್ಕೆ ಹೋದ್ರೆ ನೆಲ ಅಂದಲ್ಲಿ ನೀರು ರೀ, ನೀರದ ನೀರಿನಲ್ಲಿ ಕಾಣ್ತವ್ರೆ. ಪಾದ ಆಡಕ್ಕೆ ಹೋದ್ರೆ ನೀರದ ನೆಲ ರೀ, ನೀರಂದ್ರೆ ನೆಲ ಆಗಬೇಕು, ನೆಲ ಅಂದ್ರೆ ನೀರು ಇರಬೇಕು. ಗೋಡೆ ಅದಂದ್ರೆ ಕುಲ್ಲ ಅಂತ ನಾವು ತಿಳ್ಕೊಂಡು ಅಲ್ಲಿ ಗೋಡೆ. ಈ ಪ್ರಕಾರ ವಿಶೇಷವಾಗಿರ್ತಕ್ಕಂಥ ರೀತಿಯಿಂದ ಇಂದ್ರಪ್ರಸ್ಥ ಕಟ್ಟಿಸಿದ್ರು. ಅದನ್ನು ನೋಡಬೇಕಂತ ದುರ್ಯೋಧನ ಹೋಗಿದ್ರಿ. ದುರ್ಯೋಧನ ಹೋದಾಗ ದ್ರೌಪದಿ ಬರೋದು ಮಾಳಿಗೆ ಹೇಳ್ತಾರೆ, ಈಗ ನೋಡಿದವ್ರು ಯಾರೂ ಇಲ್ಲ. ಅವ ದುರ್ಯೋಧನ ಬಂದ ನೀರು ತಂದು ಈಗ ಧೃತರಾಷ್ಟ್ರ ಎತ್ತು ತಿಳ್ಕೊಂಡು ನೀರು ಪಾದ ಇಟ್ಟ, ನೆಲ ಮತ್ತೆ ಅಲ್ಲಿ ನೀರಿಲ್ಲ. ಆಮೇಲೆ ನೆಲ ಅಂತ ಮುಂದೆ ಹೋದ, ಅಲ್ಲಿ ನೀರಿತ್ತು, ಕಾಲು ಒಮ್ಮೆ ಹೋಗಿಬಿಡ್ತು, ಬಿದ್ದುಬಿಟ್ಟ, ಮೈಯೆಲ್ಲ ತೊಯ್ದು ಬಿಡ್ತು. ಅದು ಗೋಡೆ ತಗೊಂಡು ಹೇಳಿ ಹೋದ, ಅಲ್ಲಿ ಕುಲ್ಲ ಗೋಡೆನೇ ಇಲ್ಲ. ಈ ಕುಲ್ಲಾನ ತಿಳ್ಕೊಂಡು ಈಗ ಆಕಾಶ ಬಯಲ ತಿಳ್ಕೊಂಡದ್ರೊಳಗೆ ಏಕವಾದ ಗೋಡೆ ತಲೆ ಬಡಿಸ್ಕೊಂಡು, ತಲೆ ಬಡಿಸ್ಕೊಂಡ, ತಲೆ ಪೆಟ್ಟಿಸ್ಕೊಂಡ. ಮೇಲ್ಭಾಗ ನಿಂತು ನೋಡಿರ್ತಕ್ಕಂಥ ದ್ರೌಪದಿ ಇದನ್ನು ನೋಡಿ ನಕ್ಕು ಬಿಟ್ಟಲ್ರಿ. ಮಾವ ಶ್ರೀಕೃಷ್ಣ ಭಗವಂತನ ಅನುಗ್ರಹ ನಮಗೆ ದೇವಲೋಕದ ದೇವಲೋಕದ ಮೈನಿಂದ ಇದೈತ್ರಿ, ಇಂದ್ರಪ್ರಸ್ಥ ಕಟ್ಟಿಸ್ಯಾರ ನೋಡ ಹೆಂಗಂತ ನಮ್ಮ ಮನೆ ಭಾರಿ ಇದ್ದರು ನೋಡಿ, ಎದ್ದಿ ಬಿದ್ದಿ ನೋಡಿ. ನಿಮ್ಮ ಮನೆ ವ್ಯತ್ಯಾಸ ಅಂತಿಲ್ಲ ಮಾವ, ಹೇಗದ ತಗೊಂಡು ಹೇಳಿ ಅವ್ರು ಬಿದ್ದದ್ದು ಎದ್ದದ್ದು ನೋಡಿ ಗಹಶ ನಕ್ರಿ. ಅಂದ್ರೆ ಈ ಮಾವ ಸೊಸಿ ಅನ್ನಾಗ ಒಂದು ಸ್ವಲ್ಪ ಏನು ಕಲ್ತಿರ್ತಾನೆ. ಮೊಮ್ಮಕ್ಕಳು ಅಜ್ಜ ಇದ್ರಂದ್ರೆ ಆಯಿ, ಮೊಮ್ಮಕ್ಕಳಿದ್ರೆ ಮಾವ ಸೊಸಿ ಮಾವ ಹಳೆ ಒಂದು ಸ್ವಲ್ಪ ಏನೋ ಹಾಸ್ಯ ಮಾಡಿದಿರ್ತದರು. ಹಾಗೆ ಮಾಡಿ ಮತ್ತೊಂದು ಸ್ವಲ್ಪ ನಕ್ಬಿಟ್ಲು. ನಕ್ಕಾಗ ಅದು ನಮ್ಮ ಹಾಸ್ಯ ತಿಳ್ಕೊಳ್ಳಿ ಮಾತ್ರ ದುರ್ಯೋಧನಂದ ಮೂರು ಕಳೆ ಅಂತಂದ್ರಿ. ನಾನು ಎದ್ದದ್ದನ್ನು ಬಿದ್ದದ್ದನ್ನು ಈಗ ಮೈ ಬಿದ್ದು ತೋರಿಸ್ಕೊಂಡಲ್ಲ ಇದು, ಮತ್ತು ಗೋಡೆ ಹಾದದನ್ನು ತಲೆ ಪೆಟ್ಟಿಸ್ಕೊಂಡದನ್ನು ಇದನ್ನೆಲ್ಲ ನೀವು ಒಬ್ಬಕ್ಕೆ ನೋಡಿದಿ, ನೀನು ಅಕ್ಕದಿ. ಆದರೆ ನಡು ಮಹಾಜನಗಳ ಮಧ್ಯದಲ್ಲಿ, ಜನಗಳ ಮಹಾಸಭೆಯಲ್ಲಿ ನಿನ್ನನ್ನು ಅವಮಾನ ಮಾಡದಿದ್ರೆ ನನ್ನ ಹೆಸರು ದುರ್ಯೋಧನ ಅಲ್ಲ ಅಂದ್ಕೊಂಡು ನೀನು ಅವಮಾನ ಮಾಡಿ ತೀರ್ತಾ ಇದ್ರಿ, ಇದ್ರೆ ಶೇಡ ತೀರಿಸ್ಕೊಂಡು ಹೇಳಿದ್ರಿ. ಮುಂದೆ ಅದು ಜೂಜಾಟ ಕರೆದು ಎಲ್ಲ ಆಯಿತು. ರಾಜ ಸೋತರು, ಪಾಂಡವರೆಲ್ಲ ಅದಕ್ಕೆ ಚಟಗಳೇ ಬರ್ದ್ರಿ. ರೊಕ್ಕ ಹಚ್ಚಿ ಆಡೋದು ಮಾಡ್ತಿದ್ರು, ರೊಕ್ಕ ಹಚ್ಚಿ ಅದನ್ನು ಆಡೋದು, ಇದನ್ನು ಮಟಕ ಆಡೋದು ಎಲ್ಲ. ಒಬ್ಬರಿಗೆ ನಮ್ಮ ಮತ್ತಿಗೆ ಒಬ್ರು ಕಾತ್ರಾಡ್ದ ಒಬ್ಬ ಬಂದಿದ್ರಿ, ಭಗವದ್ಗೀತಾ ಪ್ರಾರಂಭ ರೀ ನಮ್ಮಲ್ಲಿ ಮಾಡಿದಾಗ. ಒಬ್ಬರು ಹಣ್ಣು ತಂದು ನಮ್ಮ ತಿಕ್ಕ ಕೊಟ್ರಿ, ಒಬ್ಬರು ಹೆಣ್ಮಗಳು. ಅದ ಸಮಯಕ್ಕೆ ಹೆಣ್ಮಕ್ಳು ನಮ್ಗೆ ಗುರ್ತಾಗೋದಿಲ್ಲ, ಅವ್ರ ಕೆಲಸ ಅದ ಮುಗಿತು, ಲಘು ಬಂದವು ಅವರು ಶಾಸ್ತ್ರ ಹೇಳತ್ತೀರಿ. ಅಪ್ಪವ್ರ ಹಣ್ಣು ತಗೋರಿ, ಮತ್ತು ತಂದಾರ ಏನು ಮಾಡೋದು, ಮತ್ತು ತೆಗೆದಿಡು ಆಗಲೇಮ್ಮ ಅಂತ. ಒಂದು 7 ಹಣ್ಣು ತಂದಿರು, ಅದು ಒಂದು 2 ತೆಗೆದು ಮಗ್ಗರು ಇಟ್ಕೊಂಡು ಆ ಹಣ್ಣು ಅವ್ರು ಕೊಟ್ಟು ಕಳಿಸಿದ್ರು. ಆಮೇಲೆ 8ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತಾ 13ನೇ ಅಧ್ಯಾಯ ಅಥ ತ್ರಯೋದಶ ಅಧ್ಯಾಯ ಅಂತ ಪ್ರಾರಂಭ ಮಾಡಿ ಸ್ತೋತ್ರ ಮಾಡಿ ಇದೆಲ್ಲ ಆಯಿತು. ಭಗವದ್ಗೀತಾ ಮುಗಿತೆಲ್ಲ ಆಯಿತು. ಮರುಸ ಊರಿಗೆ ಹೋದ್ರು, ಅವ್ರು ಕತ್ರಾಡಿದ್ರು. ಊರಿಗೆ ಹೋಗಿ ಒಂದು 2-3 ದಿವ್ಸ ಬಿಟ್ಟು ಅವ್ರು ಕರ್ಕೊಂಡು ಬಂದಿರಲೇ ಅವ್ರ ಮುಂದೆ ಹೇಳ್ತಾ, ಈ ಅಪ್ಪವ್ರ ಭಗವದ್ಗೀತಾ ಭಾಳ ಚಲೋ ಮಾರಾಯ, ಭಾಳ ಚಲೋ. ಅವ್ರು ನೀವು ಎಂದೂ ಶಾಸ್ತ್ರ ಕೇಳೋರಲ್ಲ, ನಿಮಗೇನು ಅನಿಸ್ತು ಭಗವದ್ಗೀತೆ ಚಲೋ ಹೆಂಗೈತಿ ರೀ? ಭಾರಿ ಶಕ್ತಿ ಅದು ಭಗವದ್ಗೀತೆ. ಅಂದರೆ ಅಪ್ಪ ಅವ್ರಲ್ಲಿ ಮನೋಡ ಶಕ್ತಿ ಐತಿ, ಭಗವದ್ಗೀತಾದ ಮನೋಡ ಶಕ್ತಿ. ಅಂಥ ಶಾಸ್ತ್ರ ಯಾರು ಹೇಳೋರಲ್ಲ ಅಂಥ ಭಗವದ್ಗೀತಾ ಅಂತ ಭಗವದ್ಗೀತಾನು ಎಲ್ಲಿಲ್ಲ ಅಂತಾರೆ. ನೀವು ಚಪಾಟಿ ತೊಡಿದ್ರೆ ಬೇರೆ ಮುಂದ್ರಿ. ಆಗ ಆಶ್ಚರ್ಯಪಟ್ಟು ಅವ್ರು ಕೇಳ್ರಿ, ಎಂಥದಪ್ಪ ಏನದು ಭಗವದ್ಗೀತಾ ನಿಮೇನು ತಿಳಿತು ಅಂತ. ಅವರು ಶಾಸ್ತ್ರ ದಿವಸ ಕೇಳ್ಯಾರ. ಅವ್ನು ಶಾಸ್ತ್ರಕ್ಕೆ ಬರೋ ಮನುಷ್ಯ ಅಲ್ವ ಅವತ್ತು. ನೋಡು ಎಷ್ಟು ಚಲೋ ಭಗವದ್ಗೀತಾ ಅಂತಂದ್ರೆ ಅಲ್ಲಿ ಒಬ್ಬ ಹೆಣ್ಮಗಳು ಬಂದ್ರಲ್ಲ, ಹೌದು ಬಂದರು, ಹಣ್ಣು ಕೊಟ್ರಪ್ಪ ಅವ್ರಿಗೆ ಕೊಟ್ಟರು. ಎಷ್ಟು ದೊಡ್ಡ ನಾಯಕ ಅನಿಸ್ರಿ ಮರ ಶಾಸ್ತ್ರ ಕೇಳ್ತೀನಿ ಕೂತ್ಕೊಂಡು. ನಾ ಎಣಿಸೀನಿ ಅದು ಎಷ್ಟದು 7 ಹಣ್ಣಿದ್ದು. ಅಪ್ಪರು ಏನು ಮಾಡಿದ್ರು, ಆದರೆ 2 ಹಣ್ಣು ತೊಗೊಂಡ್ರು, 2 ತೊಗೊಂಡ್ರು. ಎಷ್ಟು ಉಳಿದಪ್ಪ? 5 ಉಳಿದು ಉಡ್ಯಾಗ ಹಾಕಿರು.
ಅಥ ಶ್ರೀಮದ್ ಭಗವದ್ಗೀತಾ ತ್ರಯೋದಶ ಅಧ್ಯಾಯ 13 ಅಧ್ಯಾಯ ಅದು 7 ತೆಗೆದು ಅದು 2 ತೆಗಿತು 5 ಆಯ್ತು 5 13 ಕೂಡ ಹೇಳ್ರಿ 5 ಮತ್ತು 13 18 ಅದ ರೀ 18 ಆಯ್ತು. ಭಗವದ್ಗೀತಾ ಅಧ್ಯಾಯ ಎಷ್ಟು ಭಗವದ್ಗೀತಾ ಗ್ರಂಥದಾಗ 18 ಅಧ್ಯಾಯ ಅವ್ರ ಅಪ್ಪರು ಹೇಳಿದ್ರು. ಇದು ಕೂಡಿಸಿ ಕಳೆದು ಎಲ್ಲ ಮಾಡಿ ಲೆಕ್ಕ ಮಾಡಿ ಮಟಕಾಕ್ ಹಚ್ಚಿರಿ ರೊಕ್ಕ ಸಿಕ್ಕವು. ರೊಕ್ಕ ಹಚ್ಚಿಬಿಟ್ರು ಮಟಕ ಆಯ್ತು. ಅದಕ್ಕೆ ಭಗವದ್ಗೀತಾ ಅವರು ಅಂಥ ಶಾಸ್ತ್ರವ್ರು ಹೇಳ್ತಾರೆ, ನೀವು ಅಡುಗೆ ಹೋಗಿ ನಿಮ್ಮ ಮಟಕ ಹತ್ತೈತಿರು ನಮ್ಮ ಮಟಕ ಹತ್ತಂಗತ್ತಿರು ಮಾರಾಯ ಶಾಸ್ತ್ರ ಕೇಳಿದ್ದೆ. ನೀವು ಭಗವದ್ಗೀತಾದಾಗ ಮಟಕ ನೋಡಿದ್ಯಾ? ಭವನ ಬೆಣ್ಣೆ ಒಳಗೆ ಬೀಜ ಹುಡುಕಿದ್ರೆ ಆಗುತ್ತೋ. ಭಗವದ್ಗೀತಾ ಶಾಸ್ತ್ರ ಕೇಳುವಾಗ ಆ ಬಾಳೆಕಾಯಿ ತೆಗೆದದ್ದು ಕೂಡಿಸಿದ್ದು ಅಧ್ಯಾಯ ಕೂಡಿಸಿ ಲೆಕ್ಕ ಮಾಡಿ ಅದನ್ನು ಮಟಕ ನಂಬರ್ ಕಚ್ಚಾನ ಹೆಂಗೆ ಶಾಣೆ ಕಡೆ. ಆದರೂ ಭಗವಂತನ ವಿಶ್ವಾಸ ಇಟ್ಟು ಅಟ್ರ ಶ್ರೀಕೃಷ್ಣ ಭಗವಂತ ಇರಲಿಪ್ಪ ಇದರ ರುಚಿಯಾಗಿರೋ ಮುಂದೆ ಭಗವದ್ಗೀತೆ ಕೇಳು ಶಾಣ್ಯಾಗಿ ಉದ್ಧಾರ ಆಗುತ್ತೇವೆ ಆಶೀರ್ವಾದ ಮಾಡಿರಬೇಕು ಅಪ್ಪರಲ್ಲಿ ಅವರಲ್ಲಿ. ಎಂಥ ಮಂದಿನ ಜಗತ್ತಿನಾಗ ಇರ್ತಾರೆ. ಆದ್ದರಿಂದ ನೀವೆಲ್ಲ ಅಂಥದೆಲ್ಲ ತಲೆಯೊಳಗೆ ತೆಗೆದು ಭಗವದ್ಗೀತಾ ಮಟಕ ಹುಡುಕ್ಯಾಡಕ್ಕೆ ಹೋಗ್ಬೇಡ್ರಿ. ಚಟಗಳಿಗೆ ಯಾರು ಇರಬಾರ್ದು. ಮುಂದೇನಂತೂ ರೊಕ್ಕ ಹಚ್ಚಿ ಏನು ರಾಜ್ಯ ಹಚ್ಚಿ ಎಲ್ಲ ಆಡಿ ಕೊನೆಗೆ ದ್ರೌಪದಿಯನ್ನು ಸೋತ್ಬಿಟ್ರು ಪಾಂಡವರು. ದ್ರೌಪದಿನ ಜಡಿ ಹಿಡಿದು ಎಳ್ಕೊಂಡು ತರಿಸಿ ಸಭೆಯಲ್ಲಿ ಅವ್ರ ಮರ್ಯಾದೆ ಕಳಿಬೇಕು ಅಂತ ದ್ರೌಪದಿ ಶೀರಿಸಿ ಹೇಳ್ತಕ್ಕಂಥ ಒಂದು ಕೆಟ್ಟ ಸ್ವಭಾವ ದುಶ್ಯಾಸನ ಅಂತ. ಅವನ ಶಾಸನ ದುಷ್ಟ ಶಾಸನ. ಇವು ದುರ್ಯೋಧನ ಯೋಧನ ಅಲ್ಲವ ದುಷ್ಟ ಯೋಧ ಎಲ್ಲ ಕುಡ್ಕೊಂಡು ಶೀರಿಸಿ ಹೇಳ್ತಕ್ಕಂಥ ಸಂದರ್ಭ ಬಂತು. ಹಾಗೆ ಸೆಳ್ಯಾಕತ್ರಿ ಆಗ ಶ್ರೀಕೃಷ್ಣ ಭಗವಂತರು ಸ್ಮರಣೆ ಮಾಡ್ತಾರೆ. ಅಣ್ಣ ಮುಕುಂದ ಮುರಳೀಧರ ಕೃಷ್ಣ ಗೋವಿಂದ ದ್ವಾರಕಾವಾಸ ಅಂತಂದ್ರೆ ದ್ವಾರಕ್ಕೆ ಓಡಿಬಿಟ್ಟು ಶ್ರೀಕೃಷ್ಣ ಭಗವಂತ ಊಟ ಮಾಡಿಬಿಟ್ಟು ಅಲ್ಲಿ ಹೋದ್ರು. ಆಗ ಹರಿದ್ವಾರ ಅಲ್ಲಿ ಹರಿದ್ವಾರಕ್ಕೆ ಹೋದ್ರಿ. ವೃಂದಾವನ ವಾಸ ಅಣ್ಣ ರಕ್ಷಣಾ ಮಾಡು ವೃಂದಾವನ ವಾಸ ವೃಂದಾವನಕ್ಕೆ ಹೋಗ್ಬಿಟ್ರು. ಹೀಗೆ ಅಲ್ಲೆಲ್ಲ ಎಲ್ಲ ಕಡೆ ಅಲ್ಲಿ ಹೇಳಿದ್ರಿ. ಕೊನೆಗೆ ಹಾಗೆ ಸೀರೆ ಸೆಳೆದ್ರು. ಕೊನೆಗೆ ಅಂತಂದ್ರೆ ಇವ್ರು ಗಟ್ಟಿ ಹಿಡ್ತೀರಿ ಅವ್ರು ಹಂಗೆ ಸೆಳಿತಾರೆ. ಕೊನೆಗೆ ಇದು ಏನು ಮಾಡಿದ್ರು ನಿಲ್ಲಂಗಂತೂ ಎಲ್ಲ ನಿಮ್ಮನ್ನ ಕೊಡ್ತಿದ್ದ. ಅಣ್ಣ ಕೃಷ್ಣ ಹೃದಯವಾಸ ಅಂತ ಸೀರೆ ಕೈ ಬಿಟ್ಬಿಟ್ರು. ಹೃದಯವಾಸ ಅಂತ ತಕ್ಷಣ ಶ್ರೀಕೃಷ್ಣ ಭಗವಂತ ಮುಂದೆ ಪ್ರತ್ಯಕ್ಷ ಅದನ್ನು ಕೇಳಿದ್ರು ದ್ರೌಪದಿ, ಅಣ್ಣ ಏತಕ್ಕೆ ತಡ ಮಾಡುವೆ? ಏನು ಕಾರಣ ತಡ ಮಾಡಿದೆ ಅಣ್ಣ ಅಂತ ಕೇಳು ತಂಗಿ. ಹೃದಯವಾಸ ಅಂತ ನೀ ಮೊದಲು ಇದೇ ಒಂದು ಶಬ್ದ ಅಂದಿದ್ದೆ ಅಂದ್ರೆ ನೀನು ಮುಂದೆ ಇರ್ತಿದ್ದೆ. ನೀನು ದ್ವಾರಕಾವಾಸ ಹರಿದ್ವಾರವಾಸ ವೃಂದಾವನವಾಸ ಆ ವಾಸ ಈ ವಾಸ ತಂದ ನೀ ಎಲ್ಲೆಲ್ಲಿ ಹೇಳಿದಿಲ್ಲ. ನಿನ್ನ ಮಾತು ಒಂದು ಸುಳ್ಳಾಗ ನೀ ಎಲ್ಲಿ ನಿನ್ನ ಕಷ್ಟ ನನಗೆ ಗುರ್ತದೆ ಇಲ್ಲೇ ಬರ್ತಿದ್ನಿ. ಖರೆ ನೀನು ತಡ ಮಾಡಿಸಿನ ಅಲ್ಲಿ ಇಲ್ಲಿ ಓಡಾಡಕ್ಕೆ ಶಿವ ಅಲ್ಲೆಲ್ಲ ಓಡಾಡಿ ಬಂದ್ರಿ. ಕೊನೆಗೆ ಬಂದ್ರಿ ಹೃದಯವಾಸ ತಂದು ನೀ ಎಡಗೈ ಮೇಲೆ ವಿಶ್ವಾಸ ಇತ್ತಲ್ಲ ಬಲಗೈ ಮೇಲೆ ವಿಶ್ವಾಸ ಇಲ್ಲ ಎಲ್ಲ ಬಿಟ್ಟು ಯಾವ ಸಂಪೂರ್ಣ ಭಾರ ಹಾಕಿ ಅಣ್ಣ ಹೃದಯವಾಸ ತಂದು ನಿನ್ನ ಮುಂದೆ ಬಂದನ್ನೇ ತಡ ಮಾಡಿಲ್ಲ. ನಾ ತಡ ಮಾಡಿದ್ರಮ್ಮ ತಡ ಮಾಡಿಸೋರು ಯಾರು? ನೀನು ತಡ ಮಾಡಿದೆ. ಏತಕ್ಕೆ ತಡ ಮಾಡಿವಿ? ಗುರು ಸಿದ್ಧಲಿಂಗ ಏತಕ್ಕೆ ತಡ ಮಾಡಿ ಬಡಿಗಳು ಪದಾರ್ಥಲ್ಲ ಏತಕ್ಕೆ ತಡ ಅವ್ರು ತಡ ಮಾಡೋದೇ ಅಲ್ರಿ ಗುರುಗಳು. ತಡ ಮಾಡಿದವ್ರು ಯಾರು? ನಾವು ಅವ್ರು ಭಜಿಸೋಲ್ಲಿ ಅವ್ರು ಧ್ಯಾನ ಮಾಡೋದು ನಾವು ತಡ ಮಾಡ್ಕೋತೀವಿ ಸಂಸಾರ ಗದ್ದದೊಳಗೆ. ಅದಕ್ಕಾಗಿ ತಡ ಮಾಡಿದೆ ಗುರು ಸ್ಮರಣೆ ಮಾಡಿ ತಕ್ಷಣದಲ್ಲೇ ಭೇಟಿ ನೀಡ್ತಕ್ಕಂಥ ದರ್ಶನ ನೀಡ್ತಕ್ಕಂಥ ಉದ್ಧಾರ ಮಾಡ್ತಕ್ಕಂಥ ಸದ್ರುಗಳು ಪರಮ ಪವಿತ್ರ ಇರ್ತಕ್ಕಂಥ ಗುರುಗಳು. ಅಂಥ ಸದ್ರುಗಳು ದಿವ್ಯ ಕೃಪಾಶೀರ್ವಾದ ನಮ್ಮ ನೆರವಿಗಿರುತ್ತು ಪ್ರಾರ್ಥನೆ ಮಾಡ್ತಾ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ದಿವ್ಯ ಪಾದಕಮಲಗಳಲ್ಲಿ ನನ್ನ ಅನಂತಾನಂತ ಕೋಟಿ ಧೀರದೊಂಡದ ಪ್ರಣಾಮ ಸಮರ್ಪಿಸಿ ಹಾಗೂ ಶ್ರೀಮದ್ ಜಗದ್ಗುರು ಶ್ರೀ 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 ಸಿದ್ಧಲಿಂಗೇಶ್ವರ ಸದ್ಗುರುಗಳ ಶ್ರೀ ಸದ್ಗುರು ಸಿದ್ಧಲಿಂಗೇಶ್ವರ ವಿಜಯಲೀಲಾ ಕಲ್ಪತಕ್ಕಂಥ ಗ್ರಂಥದ 8ನೇ ಭಾಗದ 16ನೇ ಅಧ್ಯಾಯದ ವಾಗರೂಪ ಪುಷ್ಪಗಳನ್ನು ಸದ್ಗುರು ದಿವ್ಯ ಶ್ರೀಪಾದ ಪದ್ಮಗಳನ್ನು ಸಮರ್ಪಿಸಿ ಇವತ್ತಿನ ಈ ಶ್ರಾವಣ ಮಾಸದ ಸಾಯಂಕಾಲದ ಪ್ರವಚನಕ್ಕೆ ಮಂಗಲ ಮಾಡೋಣ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ सिद्धलिंगेश्वर महाराज की जय। साधु संत महाराज की जय। श्री गुरुदेव दत्त दत्त अभू